ಶ್ರೀ ವಿ ಶ್ರೀಶಾನಂದ ಅವರು ಶ್ರೀ ವೇದವ್ಯಾಸಾಚಾರ್ ಮತ್ತು ಶ್ರೀಮತಿ ಸುಧಾರಾಣಿ ದಂಪತಿಗಳ ಜ್ಯೇಷ್ಠ ಪುತ್ರರು. ಬಸವನಗುಡಿಯ ನ್ಯಾಷನಲ್ ಕಾಲೇಜಿನಲ್ಲಿ ವಿಜ್ಞಾನದ ಪದವಿ, ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಕಾನೂನು ಪದವಿಗಳನ್ನು ಪಡೆದು ತಮ್ಮ ತಂದೆ ಪ್ರಸಿದ್ಧ ಹಿರಿಯ ನ್ಯಾಯವಾದಿಗಳಾದ ಜಿ ವೇದವ್ಯಾಸಾಚಾರ್ ಅವರ ಮಾರ್ಗದರ್ಶನದಲ್ಲಿ ಸುಮಾರು 17 ವರ್ಷಗಳ ಕಾಲ ರಾಜ್ಯದ ವಿವಿಧ ನ್ಯಾಯಾಲಯಗಳಲ್ಲಿ ಮತ್ತು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ನ್ಯಾಯವಾದಿಗಳಾಗಿ ಸಮರ್ಥವಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಮುಂದೆ 2008ರಲ್ಲಿ ಜಿಲ್ಲಾ ನ್ಯಾಯಾಧೀಶರ ನೇಮಕಾತಿ ಪರೀಕ್ಷೆಯಲ್ಲಿ ಉತ್ತಮ ದರ್ಜೆಯಲ್ಲಿ ಉತ್ತೀರ್ಣರಾಗಿ ಜಿಲ್ಲಾ ನ್ಯಾಯಾಧೀಶರಾಗಿ ನೇರ ನೇಮಕಾತಿ ಪಡೆದ ಇವರು ಕಲಬುರಗಿ ಜಿಲ್ಲೆಯ ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶರಾಗಿ ಕಾರ್ಯವನ್ನು ಆರಂಭಿಸಿದರು. ಆನಂತರ ಅವರು ನಿರ್ವಹಿಸಿದ ಕಾರ್ಯವೇ ಬಹಳ ವಿಶೇಷವಾಗಿರುವಂಥದ್ದು. ಅದರಲ್ಲಿ ಕೆಲವು ಕಾರವಾರ ಜಿಲ್ಲೆಯ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರಾಗಿ, CBI ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾಗಿ, ಹಾವೇರಿ ಜಿಲ್ಲೆಯ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರಾಗಿ, ಧಾರವಾಡ ಜಿಲ್ಲೆಯ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರಾಗಿ, ರಾಜ್ಯ ಸಾರಿಗೆ ಮೇಲ್ಮನವಿ ಪ್ರಾಧಿಕಾರದ ಅಧ್ಯಕ್ಷರಾಗಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಪ್ರಧಾನ ನ್ಯಾಯಾಧೀಶರಾಗಿ ಮಹತ್ವದ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿರ್ವಹಿಸಿದ್ದಾರೆ. ಇವರ ಸೇವಾ ಹಿರಿತನ, ಕಾರ್ಯಕ್ಷಮತೆ ಮತ್ತು ನಿಷ್ಕಳಂಕ ನ್ಯಾಯದಾನವನ್ನು ಗಮನಿಸಿದ ಮಾನ್ಯ ರಾಷ್ಟ್ರಪತಿಗಳು 2020 ಮೇ 4ರಂದು ಕರ್ನಾಟಕ ಉಚ್ಚ ನ್ಯಾಯಾಲಯದ ಹೆಚ್ಚುವರಿ ನ್ಯಾಯಮೂರ್ತಿಗಳಾಗಿ ಇವರನ್ನು ನೇಮಕ ಮಾಡಿದ್ದಾರೆ. 2021ರಿಂದ ಖಾಯಂ ನ್ಯಾಯಮೂರ್ತಿಗಳಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ನ್ಯಾಯಾಧೀಶರ ಸ್ಥಾನದಲ್ಲಿದ್ದುಕೊಂಡು ತಮ್ಮ ಸರಳ, ಆಪ್ತ ಮತ್ತು ಸಹಾನುಭೂತಿ ಭರಿತ ನಡವಳಿಕೆಯಿಂದ ಜನಸಾಮಾನ್ಯರಲ್ಲಿ ನ್ಯಾಯ ವಿತರಣಾ ವ್ಯವಸ್ಥೆಯ ಬಗೆಗೆ ಒಂದು ಹೊಸ ಪರಿಕಲ್ಪನೆಯನ್ನು ಹುಟ್ಟುಹಾಕಿದವರು ನ್ಯಾಯಮೂರ್ತಿಗಳು. ಅವರು ಇಂದು ನಮ್ಮ ಪರಂಪರೆಯ ಸಂಸ್ಥೆಗೆ ಈ ಭಾರತದ ಸಂವಿಧಾನವನ್ನು ಕುರಿತು ವಿಶೇಷ ಉಪನ್ಯಾಸವನ್ನು ನೀಡಲು ಆಗಮಿಸಿರುವುದು ನಮ್ಮ ಸುಕೃತ ಅಂತ ಹೇಳಿ ಭಾವಿಸಿದ್ದೇವೆ. ಸನ್ಮಾನ್ಯರಿಗೆ ಗೌರವಪೂರ್ವಕವಾದ ಸ್ವಾಗತವನ್ನು ಕೋರಿ ತಮ್ಮ ಉಪನ್ಯಾಸವನ್ನು ಆರಂಭಿಸಬೇಕೆಂದು ಮತ್ತೊಮ್ಮೆ ಪ್ರಾರ್ಥಿಸುತ್ತಿದ್ದೆ. ಸಭೆಗೆ ವಂದನೆಗಳು, ಸಂಜೆಯ ಶುಭ ಕಾಮನೆಗಳು. ಈ ದಿವಸದ ಉಪನ್ಯಾಸ ಸಂವಿಧಾನದ ಪೀಠಿಕೆಯ ಮಹತ್ವ ಅಂತ. ಆ ಸ್ವತಂತ್ರ ಸ್ವರ್ಗಕ್ಕೆ ನಮ್ಮ ನಾಡು ಏಳಲೇಳಲೇಳಲಿ ಅಂತ ಹೇಳ್ತಕ್ಕಂಥದ್ದೊಂದು ಗೀತೆ. ಆ ಗೀತೆಯಲ್ಲಿ ಇಡೀ ಸಂವಿಧಾನದ ಆಶಯವನ್ನು ಕಟ್ಟಿಕೊಟ್ಟಿದ್ದಾರೆ. ಹೆಚ್ಚೇನು ತಮಗೆಲ್ಲ ತಿಳಿದಿರ್ತ ಹಾಗೆ ಸ್ವಾತಂತ್ರ್ಯವನ್ನು ಬ್ರಿಟಿಷರು ನಮಗೆ ಕೊಟ್ಟೋದ ನಂತರ ಅಥವಾ ನಾವು ಪಡೆದುಕೊಂಡ ನಂತರ ಕೊಟ್ಟೋಗೋದಕ್ಕೆ ಅವ್ರ ಮನೆ ಜಹಾಗೀರಿ ಏನಿರಲಿಲ್ಲ. ನಿಜವಾದ ಪದವನ್ನು ಉಪಯೋಗಿಸ್ಬೇಕು ಅಂದರೆ ಒದ್ದೋಡಿಸಿದ ನಂತರ ಅಂದರೆ ಹೆಚ್ಚು ಸೂಕ್ತ ಅಂತ ಅನ್ನಿಸ್ತಾರೆ. ಅಂತಹ ಒಂದು ಸ್ವಾತಂತ್ರ್ಯವನ್ನು ಪಡ್ಕೊಂಡ ಮೇಲೆ ದೇಶವನ್ನು ಕಟ್ಟಕ್ಕಂಥ ಅದು ಸುಲಭವಾದ ಮಾತಾಗಿರಲಿಲ್ಲ. 50 ಕಿಲೋಮೀಟರ್ಗಳನ್ನು ಭಾರತದ ಎಲ್ಲಿಂದ ಎಲ್ಲಿಗೆ ಸಂಚರಿಸಿದರೆ ಕೂಡ ಊಟ, ಆಟ, ನೋಟ, ವಸ್ತ್ರ, ವಿನ್ಯಾಸ ಪ್ರತಿಯೊಂದು ಕೂಡ ಬದಲಾವಣೆ ಆಗುತ್ತೆ. ಭಾಷೆ ಬದಲಾವಣೆ ಆಗುತ್ತೆ. ಅದೇ ರಾಜ್ಯದ ಅದೇ ಭಾಷೆ ಆದರೂ ಕೂಡ 30-40 ಕಿಲೋಮೀಟರ್ ಅಂತರದಲ್ಲಿ ಭಾಷೆಯಲ್ಲಿ ಆಡ್ತಕ್ಕಂಥದ್ದು ಕೂಡ ಬದಲಾವಣೆ ಆಗ್ತಕ್ಕಂಥ ಒಂದು ದೊಡ್ಡ ದೇಶವನ್ನು, ಭಾರತ ಅಂತಕ್ಕಂಥದ್ದನ್ನು ಒಂದು ಉಪಖಂಡ ಅಂತ ಕರೀತಕ್ಕಂಥ ದೇಶವನ್ನು ಕಟ್ಟೋದು ಅಷ್ಟು ಸುಲಭವಾಗಿರಲಿಲ್ಲ. ಆಯಿತು, ನಾವು ಬಂದ್ಕೊಂಡ್ಬಿಟ್ವಿ, ಆಗೋಯ್ತು, ಎಲ್ಲ ಸರಿ ಹೋಯಿತು ಅಂತ ತಂದುಬಿಟ್ರು. ನಮ್ಮಲ್ಲಿರ್ತಕ್ಕಂಥವ್ರನ್ನ ಕೆಲವ್ರನ್ನ ನಾವು ಆ ಕಡೆ ಕಳಿಸ್ಬಿಟ್ವಿ, ಈ ಕಡೆ ಕೆಲವ್ರು ಉಳಿದ್ರು, ಆ ಕಡೆಯಿಂದ ಕೆಲವ್ರು ಬಂದರು, ಇವೆಲ್ಲ ಆಯಿತು. ಅದೆಲ್ಲ ಆಗೋದ್ಬಿಟ್ಟ ಮೇಲೆ ಮುಂದಕ್ಕೆ ಆಗಬೇಕಲ್ಲ. ಈ ಯಾರು ಟೈಲರ್ ಇದ್ದರೆ ಇಲ್ಲಿ ಅವ್ರಿಗೆ ಗೊತ್ತಾಗುತ್ತೆ. ಒಂದು ಈ ಎಲ್ರಿಗೂ ಆಗುವಂಥದ್ದು ಒಂದು ಫ್ರೀ ಸೈಜ್ ಅಂತ ಹೇಗೆ ಮಾಡೋದು, ಈ ಫ್ರೀ ಸೈಜ್ನ ಮಾಡೋ ರೀತಿಯಲ್ಲಿ ಹೇಗೆ ಅಂತಕ್ಕಂಥ ದೊಡ್ಡ ಜವಾಬ್ದಾರಿ ದೇಶದ ಮೇಲಿತ್ತು. ಆ ಸಂದರ್ಭ, ರಾಜಕೀಯ ಸನ್ನಿವೇಶ, ಆಗಿನಲ್ಲಿ ಇದ್ದಂತಹ ಜನಗಳಲ್ಲಿರ್ತಕ್ಕಂಥ ಮನಸ್ಥಿತಿ, ಇವುಗಳನ್ನೆಲ್ಲ ಒಳಗೊಂಡಂತೆ ರಾಷ್ಟ್ರವನ್ನು ಮುನ್ನಡೆಸ್ಕೊಂಡು ಹೋಗೋದಕ್ಕೆ ಆಗಿನ ಪ್ರಧಾನಮಂತ್ರಿಗಳನ್ನಾಗಿ
ಶ್ರೀ ನೆಹರೂರವರನ್ನು ಆಯ್ಕೆ ಮಾಡಲಾಯಿತು. ಅವ್ರಿಗೂ ಸುಲಭ ಇದ್ದಿರಲಿಲ್ಲ, ಯಾರಿಗೂ ಸುಲಭ ಇರ್ತಿರಲಿಲ್ಲ. ಸಂಸ್ಥೆಯ ಮುಖಾಂತರ ಅದು ಒಂದು ಸಿಟ್ಟಿಂಗ್ ಜಡ್ಜ್ ಆಗಿ ಮಾತಾಡಬೇಕಾದ್ರೆ ನನಗೆಲ್ಲ ಕೆಲವು ಕಟ್ಟುಪಾಡುಗಳಿರುತ್ತೆ, ನೀವು ಅದನ್ನೆಲ್ಲ ತಿಳ್ಕೊಳ್ಬೇಕಾಗುತ್ತೆ, ಆಯ್ತಲ್ಲ. ಆ ಕಟ್ಟುಪಾಡುಗಳಿಗೆ ಒಳಗಾಗಿ ಮಾತಾಡಬೇಕಾದ್ರೆ ಎಷ್ಟು ಬೇಕು ಅಷ್ಟನ್ನು ಮಾತಾಡ್ತೀನಿ. ಆ ದೃಷ್ಟಿಯನ್ನು ಸ್ವಲ್ಪ ಪಕ್ಕಕ್ಕಿಟ್ಟರೂ ಕೂಡ ಯಾರಿಗೂ ಕೂಡ ನನ್ನನ್ನೇ ಆಗ ಅಲ್ಲಿ ಪ್ರಧಾನಿ ಅಂತ ಮಾಡಿದ್ದಿದ್ರು ಕೆಲಸ ಸುಲಭ ಇರಲಿಲ್ಲ. ಇಡೀ ಪ್ರಪಂಚ ನಮ್ಮನ್ನು ನೋಡ್ತಾ ಇತ್ತು, ಸ್ವತಂತ್ರ ಗಳಿಸ್ಕೊಂಡ್ಬಿಟ್ಟಿದ್ದಾರೆ, ಮುಂದೆ ಹೇಗಾಗುತ್ತೆ ಅಂತ ಅನ್ನೋದನ್ನು ನೋಡಬೇಕಾಗಿತ್ತು, ಹೇಗೆ ಈ ದೇಶ ಮುಂದುವರಿಯುತ್ತೆ ಅನ್ನೋದನ್ನು ನೋಡಬೇಕಾಗಿತ್ತು. ಆಗ ಬೆನ್ನೆಲುಬಿಗೆ ನಿಂತ್ಕೊಳ್ಬೇಕಾದ್ರೆ ಒಂದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅನ್ನೋದನ್ನು ನಾವು ಒಂದನ್ನು ಮಾಡಿದ್ವಿ. ಅಂದರೆ ನಮ್ಮ ದೇಶ ಇಷ್ಟು ವೈವಿಧ್ಯಪೂರ್ಣವಾಗಿರ್ತಕ್ಕಂಥ, ಭರತ ಭೂಮಿ ನನ್ನ ತಾಯಿ ನನ್ನ ಪೊರೆವ ತೊಟ್ಟಿಲು ಅಂತ ಕವಿವಾಣಿ, ತಾಯಿ ಭಾರತಿ ನಿನ್ನ ಮೂರ್ತಿ ಎದೆಯ ಗುಡಿಯೊಳಿಟ್ಟು ಭಜಿಸಿ ಜ್ವಲಿಪೆನ್ನಾರತಿ ಅಂತ ಕರ್ತಕ್ಕಂಥದ್ದನ್ನೆಲ್ಲ ಇಟ್ಕೊಂಡಿರ್ತಕ್ಕಂಥದ್ದು. ದೇಶದ ಜನರನ್ನು ಒಗ್ಗೂಡಿಸೋ ಕೆಲಸ ಆಗಬೇಕಾಗಿತ್ತು. ಪ್ರಾಂತ್ಯಗಳು ಹರಿದು ಹಂಚು ಹೋಗಿದ್ದವು. ಸಣ್ಣ ಸಣ್ಣ ರಾಜರುಗಳು ಇನ್ನೂ ತಮ್ಮ ಕಪಿಮುಷ್ಟಿಯಿಂದ ಭಾರತವನ್ನು ಬಿಡುಗಡೆ ಮಾಡಿರಲಿಲ್ಲ, ತಮ್ಮ ತಮ್ಮ ಭೂಪ್ರದೇಶವನ್ನು ಬಿಡುಗಡೆ ಮಾಡಿರಲಿಲ್ಲ. ಇವುಗಳನ್ನೆಲ್ಲ ಒಟ್ಟಾಗಿ ಸೇರಿಸ್ಕೊಳ್ತಕ್ಕಂಥ ಜವಾಬ್ದಾರಿ ಇತ್ತು. ಆಗ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಅದನ್ನು ಜವಾಬ್ದಾರಿಯನ್ನು ಕೊಡ್ತಾರೆ. ನಮಗೆ ತಿಳಿದಿರುತ್ತೆ, ಸ್ವಾತಂತ್ರ್ಯ ಬಂದ ಎಷ್ಟೋ ವರ್ಷಗಳಾದಮೇಲೆ ಹೈದರಾಬಾದ್ ನಿಜಾಮನ್ನು ಒಳಗೆ ಸೇರಿಸ್ಕೊಳ್ಬೇಕಾದಂಥದ್ದು ಬರುತ್ತೆ. ಕಲಬುರಗಿ ಆ ಭಾಗಕ್ಕೆ ಹೋಯಿತು ಅಂತಂದರೆ ಹೈದರಾಬಾದ್ ವಿಮೋಚನಾ ಚಳವಳಿ ಅಂತ ನಡೆದು ಆಮೇಲೆ ಬಿಡುಗಡೆ ಆಗಿರೋದು ನಮ್ಮ ಕಣ್ಮುಂದೆ ಇದೆ. ಇಂಥದ್ದೆಲ್ಲ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ರಾಷ್ಟ್ರವನ್ನು ಕಟ್ಟಬೇಕಾದ್ರೆ ಅದಕ್ಕೆ ಒಂದು ರೀತಿಯಾದ ನಮಗೆ ಬೇಕಾಗಿರ್ತಕ್ಕಂಥ ಕಟ್ಟುಪಾಡುಗಳು, ಕಾನೂನುಗಳನ್ನು ಅಥವಾ ರೂಲ್ಸ್ಗಳನ್ನು ಹಾಕೋಬೇಕಾಯಿತು. ತಪ್ಪು ತಿಳಿಬೇಡಿ ಯಾರನ್ನೂ, ಇದು ವೈಯಕ್ತಿಕವಾಗಿರ್ತಕ್ಕಂಥ ಅಭಿಪ್ರಾಯ. ಇಂಜಿನಿಟಿ ಅದರಲ್ಲಿ ನನಗೆ ಕಂಡು ಬರಲಿಲ್ಲ. ನಾನು ಹೇಳಿರೋದಲ್ಲ, ಭಾಳಷ್ಟು ವಿದ್ವಾಂಸರು ಅದನ್ನು ಹೇಳಿರ್ತಕ್ಕಂಥದ್ದು. ನಮಗೆ ಆಗಿರ್ತಕ್ಕಂಥ ಅಪರಾಧದ ಕಾನೂನುಗಳನ್ನು ನೇರ IPCಯನ್ನು ಹಾಕ್ಕೊಂಡ್ಬಿಟ್ವಿ. ಇಂಡಿಯನ್ ಪೀನಲ್ ಕೋಡ್ ಏನು ಬ್ರಿಟಿಷರು ಕೊಟ್ಟಿದ್ರು ಅದನ್ನು ನಾವು ಹಾಗೆ ಕಾಪಿ ಮಾಡ್ಕೊಂಡ್ಬಿಟ್ವಿ. CRPC ಏನು ಕೊಟ್ಟಿದ್ರು ಅದನ್ನು ಹಾಗೆ ಕಾಪಿ ಮಾಡ್ಕೊಂಡ್ಬಿಟ್ವಿ. ಅದನ್ನೆಲ್ಲ ಇಟ್ಕೊಂಡ್ಬಿಟ್ವಿ. ಹಾಗಾಗೇನೆ ನಮಗೆ ಅಂತ ಏನು ಬರ್ಕೊಂಡ್ವಿ ಅಂತ ಕೇಳಿದ್ರೆ ಏನೂ ಬರ್ಕೊಳ್ಳಿಲ್ಲ ನಾವು. 56ನೇ ಇಸ್ವಿ ಬಹಳ ಮುಖ್ಯ ಆಗುತ್ತೆ. ಆಗ 3 ಸಮುದಾಯ, ಪ್ರಮುಖ ಸಮುದಾಯಗಳಾಗಿರ್ತಕ್ಕಂಥ ಹಿಂದೂಗಳು, ಮುಸಲ್ಮಾನರು ಮತ್ತು ಕ್ರಿಶ್ಚಿಯನ್ರು, ಇವರುಗಳಿಗೆ ಸಮಾನವಾಗಿರ್ತಕ್ಕಂಥ ಒಂದು ಕಾನೂನನ್ನು ತರಬೇಕು, ಅವರವ್ರದ್ದು ವಿಚಾರಗಳೇನೇ ಇರಲಿ ಅಂತಕ್ಕಂಥದ್ದೊಂದು ವಿಚಾರ ಹೊಳೆಯುತ್ತೆ. ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾರೆ. ಸರ್ಕಾರ ಹಿಂದೂ ಕೋಡ್ ಅಂತ ಏನಿತ್ತು, ಆ ಹಿಂದೂ ಕೋಡನ್ನು 4 ಭಾಗಗಳಾಗಿ ವಿಂಗಡಿಸಿ ಹಿಂದೂ ಸಕ್ಸೆಷನ್ ಆ್ಯಕ್ಟು, ಹಿಂದೂ ಮ್ಯಾರೇಜ್ ಆ್ಯಕ್ಟು ಅಂಥೇಳಿ 4 ಭಾಗಗಳಾಗಿ ಮಾಡಿಬಿಟ್ಟು ಹೊಸ ಕಾನೂನನ್ನು ತರುತ್ತೆ. 2 ಹಾಗೆ ಉಳಿಯುತ್ತೆ. ಇದನ್ನು ಗಮನಿಸಬೇಕಾಗಿರ್ತಕ್ಕಂಥದ್ದು. ಈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಕೆಲಸದಲ್ಲೇನಿತ್ತು ಆಗ ಅಂತ ಹೇಳಿದ್ರೆ, ಆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಬಂದಂಥ ಸಂದರ್ಭದಲ್ಲಿ ದೇಶದ ಹಲವು ಭಾಗಗಳಿಂದ ಮುತ್ಸದ್ದಿಗಳು ಅಂತ ಯಾರಿದ್ರು ಅವ್ರನ್ನೆಲ್ಲರನ್ನೂ ಒಳಗೆ ಸೇರಿಸ್ಕೊಂಡ್ರು. ಒಂಥರ ಜೂರಿ ಸಿಸ್ಟಮ್ ಇದ್ದ ಹಾಗೆ. ಸಂಗೀತಗಾರರಿರಲಿ, ಕರಕುಶಲನಲ್ಲಿ ಇದ್ದಂಥವ್ರು ಇರಲಿ, ವೇದಾಂತಿಗಳಿರಲಿ, ಹೆಣ್ಣು ಮಕ್ಕಳು ಇದ್ದರು. ಭಾಳ ಒಂಥರ ವಿಶೇಷವಾಗಿ ಹೇಳ್ಬಿಡ್ತೀವಿ ನಾವು. ಅದರಲ್ಲಿ 1-2, ಆಮೇಲೆ 2-3 ಜನ ನಮ್ಮ ಕೈಲಿ ಆಗೋಲ್ಲ ಅಂತ ಬಿಟ್ಟು ಹೋಗ್ತಾರೆ. ಇದ್ದರು ಅನ್ನೋದನ್ನು ಗಮನಕ್ಕೆ ತೆಗೆದುಕೊಳ್ಬೇಕಾಗುತ್ತೆ. ಅವರ ವಾಯ್ಸ್ ಕೂಡ ತೆಗೆದುಕೊಂಡಿದ್ರು ಅನ್ನೋದನ್ನು ತಿಳ್ಕೊಳ್ಬೇಕಾಗುತ್ತೆ. ಬೆನ್ಗಲ್ ನರಸಿಂಗರಾವ್ ಅಂಥೇಳಿ ಕರ್ನಾಟಕದವರು, ಅವ್ರನ್ನ ತುಂಬ ಜನ ಮರೀತಾರೆ. ಸಂವಿಧಾನದ ದಿವಸ ಅವ್ರನ್ನ ನೆನೆತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ. ಸನ್ಮಾನ್ಯ BR ಅಂಬೇಡ್ಕರ್ ಅವರು ಕೂಡ ಭಾಳ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ಯಾರೂ ಅಲ್ಗೆಳೆಯುವಂಥದ್ದಲ್ಲ. ಅವ್ರು ಮಾಡಿರ್ತಕ್ಕಂಥ ಮಹತ್ ಕಾರ್ಯ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಎಂಥದ್ದು ಅನ್ನೋದನ್ನು ಇನ್ನೊಂದು 2-3 ನಿಮಿಷಗಳಲ್ಲಿ ಅದನ್ನು ಪ್ರಸ್ತಾಪ ಮಾಡೋನಿದ್ದೀನಿ. ಅದಕ್ಕೆ ಮುಂಚಿತವಾಗಿ ಅಲ್ಲಿ ಇದ್ದಂಥ ಮುತ್ಸದ್ದಿಗಳೆಲ್ಲ ಏನೇನು ಚರ್ಚೆ ಮಾಡಿದ್ರು ಅಂತ ಅನ್ನೋದನ್ನು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಡಿಬೇಟ್ಸ್ ಅಂತ ಕರಿತೀವಿ ನಾವು. ಆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಡಿಬೇಟ್ಸ್ನ ಈಗಲೂ ಕೂಡ ಅವೈಲಬಲ್ ಇದೆ, ನಿಮಗೆ ವೆಬ್ಬಲ್ಲಿ ಸಿಗುತ್ತೆ. ದಯಮಾಡಿ ಅದನ್ನು ಹೆಚ್ಚಿನ ವಿವರಗಳಿಗೆ ನೋಡಿ. ಇಲ್ಲಿರ್ತಕ್ಕಂಥ ಕಾಲಮಿತಿ ಒಳಗಡೆಗೆ
ನಾನು ಅದರದ ವಿವರಣೆಗೆ ಹೋಗೋದಿಲ್ಲ, 2-3 ಮುಖ್ಯವಾದ ಅಂಶಗಳನ್ನು ಪ್ರಸ್ತಾಪ ಮಾಡ್ತೇನೆ ಅಷ್ಟೇ. ಹೀಗೆ ಅವರು ಬಹಳ ವರ್ಷಗಳ ಕೂತ್ಕೊಂಡು ಚರ್ಚೆ ಮಾಡಿ ಆ ನಂತರದಲ್ಲಿ ಒಂದು ಫ್ರೀ ಸೈಜ್, ಒಂದು ಕಾಮನ್ ಡ್ರೆಸ್, ಒಂದು ಎಲ್ರಿಗೂ ಅನುಕೂಲ ಆಗ್ತಕ್ಕಂಥದ್ದು, ಪ್ರಾಂತ್ಯಗಳಿಗೆ, ಭಾಷೆಗಳಿಗೆ, ಇಲ್ಲಿಯ ನಾಡಿಗಳನ್ನು ನಾಡಿ ಮಿಡಿತವನ್ನು ಅರಿತು ಅದಕ್ಕೆ ಆಗುವಂಥದ್ದನ್ನು ಒಂದು ಎಲ್ರಿಗೂ ಆಗುವಂಥದ್ದನ್ನು ಒಂದು ಸಂವಿಧಾನವನ್ನು ಕೊಟ್ಟರು. ಹಾಗೆ ಕೊಡೋ ಕಾಲಕ್ಕೆ ಈಗಾಗಲೇ ದೇಶದಲ್ಲಿರಬಹುದಾಗಿರ್ತಕ್ಕಂಥದ್ದು, ಇವತ್ತು ನಾವು ಮಾಡರ್ನ್ ಕಾನ್ಸೆಪ್ಟ್ ಏನಂತ ಕರಿತೀವಿ, ಅಕ್ಸೆಪ್ಟಿಂಗ್ ದಿ ಗುಡ್ ಪ್ರಾಕ್ಟೀಸಸ್ ಅಂತ, ನಮಗೇನು ಹೊಸದಲ್ಲ. ಕುವೆಂಪುನವರು ತೆರೆದಿದೆ ಮನೆ ಓ ಬಾ ಅತಿಥಿ ಅಂತ ಒಂದು ಹಾಡು ಬರೆದರು. ಅವರು ಆ ಹಾಡನ್ನು ಬರೆದಿದ್ದು ಅಂತ ನಮಗೆ ಗೊತ್ತಾಗಿದ್ದು ಪಿಕ್ಚರಿಗೆ ಬಂದಾದಮೇಲೆ ರಾಜ್ಕುಮಾರ್ ಸರಿತಂಗೆ ಹೇಳಿದಾಗ್ಲೇ. ಅದು ರಾಜ್ಕುಮಾರ್ ಸರಿತಂಗೆ ಹೇಳಿದ್ದನ್ನು ಸಾಂದರ್ಭಿಕವಾಗಿ ಹೇಳಿರ್ತಕ್ಕಂಥದ್ದು. ಆನೋ ಭದ್ರಂತೃ ಕುತವಾ ಅಂತ ಹೇಳಿ ಏನು ವೇದವಾಕ್ಯ ಇದೆ, ಅದರ ನೇರ ಕನ್ನಡೀಕರಣ ಆ ಹಾಡು. ತೆರೆದಿದೆ ಮನೆ ಓ ಬಾ ಅತಿಥಿ, ಹೊಸ ಬೆಳಕಿನ, ಹೊಸ ಗಾಳಿಯ, ಹೊಸ ಬಾಳನ್ನು ತಾ ಅತಿಥಿ ಅಂತ ಹೇಳ್ತಾರೆ. ಅಂದರೆ ದೇಶದ, ಪ್ರಪಂಚದ, ವಿಶ್ವದ ಯಾವುದೇ ಮೂಲೆಯಿಂದ ಸದ್ವಿಚಾರಗಳು ಬರಲಿ, ಅದನ್ನು ನಾನು ನನ್ನ ದೇಶದ, ನನ್ನ ಆತ್ಮದ ಉನ್ನತಿಗಾಗಿ ಸ್ವೀಕರಿಸ್ತೀನಿ ಅಂತಕ್ಕಂಥ ವಿಶಾಲ ಮನೋಭಾವವನ್ನು ಹೊಂದಿದ್ದಂಥ ಏಕೈಕ ರಾಷ್ಟ್ರ ಅಂದರೆ ಅದು ಭಾರತ ಮಾತ್ರ. ಅಂತಹ ಒಂದು ರಾಷ್ಟ್ರವನ್ನು ಆಗ ಇದ್ದಂಥ ಬ್ರಿಟನ್ ಕಾನ್ಸ್ಟಿಟ್ಯೂಷನ್ಸ್, ಅಮೆರಿಕನ್ದಿರ್ಬೋದು ಮತ್ತೊಂದಿರ್ಬೋದು, ಅದನ್ನೆಲ್ಲ ತೆಗೆದುಕೊಂಡು ಅದರಲ್ಲಿರ್ತಕ್ಕಂಥ ವಿಚಾರಗಳನ್ನು, ಒಳ್ಳೆಯ ಅಂಶಗಳನ್ನೆಲ್ಲ ಒಂದು ಸಾರವನ್ನು ತೆಗೆದುಕೊಂಡು ನಾವು ನಮ್ಮ ಭಾರತದ ಸಂವಿಧಾನ ಅಂತ ಬರೆದುಕೊಂಡ್ವಿ. ಪ್ರಿಯಾಂಬಲ್ ಅಂತ ಇದೆ. ನಮ್ಮ ಸ್ನೇಹಿತರೊಬ್ಬರು ಇಲ್ಲಿ ಬಂದವರು ಇಲ್ಲಿ ಟೌನ್ ಹಾಲ್ನಲ್ಲಿರ್ತಕ್ಕಂಥ ಒಂದು ಪ್ರಿಯಾಂಬಲಿನ ಒಂದು ಚಿತ್ರವನ್ನು ತೆಗೆದುಕೊಂಡು ತೋರಿಸಿದ್ರು. ಅದೆಲ್ಲೋ ಏಣಿ ಹಾಕ್ಕೊಂಡು ನೋಡಬೇಕು, ಅಲ್ಲಿ ಕಾಣೋದಿಲ್ಲ ಹಾಗೆ ಅಂತ ಹೇಳಿಬಿಟ್ಟು ಅಂತ ಪಾಪ ಅವರು ಹೇಳಿದ್ದಾರೆ. ಇನ್ನೊಂದಿತ್ತು ಸಾಕಿರಲಿ. ಆ ಪ್ರಿಯಾಂಬಲ್ನ ನಾವು ನೋಡೋದಾಯಿತು ಅಂತ ಹೇಳಿದ್ರೆ, ಅದರಲ್ಲಿ ಮೂಲತಃ ಇದ್ದಾಗ ಈ 2 ಪದಗಳು ಇರಲಿಲ್ಲ. ಒಂದೇನು ಅಂದರೆ ಸೆಕ್ಯುಲರು, ಎರಡನೇದು ಸೋಷಲಿಸ್ಟು ಅಂತ. ತಾವು ಯಾರು ಕೂಡ ಅದನ್ನು ಆಸೆಪಟ್ಟು ಕೂಡ ನೋಡಬಹುದು, ಅದಿರ್ತಕ್ಕಂಥದ್ದು ಅಲ್ಲಿ ಇದೆ ಅನ್ನೋದು. ಕೇಶವಾನಂದ ಭಾರತಿ ಅಂತ ಹೇಳಿ ಒಂದು ಪ್ರಕರಣ ಕೇರಳದ್ದು. ಒಬ್ಬ ಸ್ವಾಮಿಗಳು, ಆ ಕೇರಳದ ಒಬ್ಬರು ಸ್ವಾಮಿಗಳು ಅದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತಾರೆ. ಕೇಶವಾನಂದ ಭಾರತಿ ಅಂತಕ್ಕಂಥ ಒಬ್ಬರು ಸ್ವಾಮಿಗಳು, ಅದು ಯಾವುದೋ ಒಂದು ಕಾನೂನಿಗೆ ಸಂಬಂಧಪಟ್ಟಿದ್ದಿರುತ್ತೆ. ಆ ಪ್ರಕರಣ ನಾನು ವಿವರಣೆಗಳಿಗೆ ಹೋಗೋದಿಲ್ಲ, ಯಾಕೆಂತಂದರೆ ಆ ವಿವರಣೆಗಳು ಹೋಗಿದ್ರೆ ಇದು ಮುಂದಿನ ವರ್ಷ ಸಂವಿಧಾನ ದಿನಾಚರಣೆ ತನಕ ನಾನು ಹೇಳ್ತಾನೆ ಇರಬೇಕಾಗುತ್ತೆ, ಅಷ್ಟು ಸರಕ್ಕಿದೆ. ಅದು ಹೇಗೋ ಇರಲಿ, ನಮ್ಮ ದೃಷ್ಟಿಯಿಂದ, ಇವತ್ತಿನ ಉಪನ್ಯಾಸದ ದೃಷ್ಟಿಯಿಂದ, ನಾನು ಉಪನ್ಯಾಸ ಅನ್ನೋದಕ್ಕಿಂತ ಇದನ್ನು ವಿಚಾರ ವಿನಿಮಯ ಪ್ರಾಜ್ಞರಲ್ಲಿ ಅಂತ ಭಾವಿಸ್ತೀನಿ. ಹಾಗಾಗಿ ಅದನ್ನು ನೋಡ್ತಾ ಹೋಯಿತು ಅಂತಂದರೆ, ಆ ಪ್ರಕರಣ ಬಂದಾಗ ಸುಪ್ರೀಂ ಕೋರ್ಟಿನ ತೀರ್ಪು ಏನು ಹೇಳುತ್ತೆ ಅಂತಂದರೆ, ಯಾವುದೇ ಕಾರಣಕ್ಕೂ ಸಂವಿಧಾನದ ಮೂಲ ಆಶಯ, ಬೇಸಿಕ್ ಸ್ಟ್ರಕ್ಚರ್ ಏನಿದೆ, ಅದನ್ನು ಯಾವುದೇ ಸರ್ಕಾರ ಕೂಡ ಅಲ್ಲಾಡಿಸೋ ಹಾಗಿಲ್ಲ. ಫೌಂಡೇಶನ್ ಯು ಶುಡ್ ನಾಟ್ ಟಚ್. ವಾಟ್ ಎವರ್ ದಿ ಆಲ್ಟ್ರೇಷನ್ಸ್ ಯು ವಾಂಟ್ ಟು ಮೇಕ್, ಯು ಕ್ಯಾನ್ ಮೇಕ್ ಇಟ್, ಬಟ್ ಡೋಂಟ್ ಟಚ್ ದಿ ಫೌಂಡೇಶನ್ ಅಂತ ಹೇಳ್ತಾರೆ. ಹೀಗೆ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಆ ರೀತಿಯಾಗಿ ಬಂದಿದ್ದಂಥ ಸಂದರ್ಭದಲ್ಲಿ ಅದರದ್ದು ವಿವರಣೆಗಳೆಲ್ಲ ಇದೆ, ತಾವೆಲ್ಲ ನೋಡ್ಕೋತೀರಿ. ಸ್ವಲ್ಪ ದೊಡ್ಡ ಜಜ್ಮೆಂಟು, ಹಲವಾರು ಮುತ್ಸದ್ದಿಗಳು ಅದರ ಬಗ್ಗೆ ಸಂವಿಧಾನದ ಆಶಯ, ರೂಪ ಎಲ್ಲವನ್ನ ಆರ್ಗ್ಯುಮೆಂಟ್ ಮಾಡಿದ್ದಾರೆ. ವಾದವಿವಾದಗಳೆಲ್ಲ ಕೇಳಿದ ಮೇಲೆ ಅದನ್ನು ಕೊಡ್ತಾರೆ. ಬೇಸಿಕ್ ಸ್ಟ್ರಕ್ಚರ್ ಅಂತಕ್ಕಂಥ ಒಂದು ಅಂಶವನ್ನು ಸುಪ್ರೀಂ ಕೋರ್ಟ್ನವ್ರು ಅದರಲ್ಲಿ ಹೇಳ್ತಾರೆ. ಆ ಬೇಸಿಕ್ ಸ್ಟ್ರಕ್ಚರ್ನ ನೀವು ಯು ಕ್ಯಾನ್ ನಾಟ್ ಅಮೆಂಡ್ ಅಟ್ ಆಲ್ ಅಂತ. ನೀವೆಲ್ಲ ನೋಡಿದಿರಿ, ವಿ ದಿ ಪೀಪಲ್ ಆಫ್ ಇಂಡಿಯಾ ಅಂತ ಬರ್ಕೊಂಡಿದ್ದೀವಿ. ನಾನಿರಲಿಲ್ಲ, ನಾವು ಹುಟ್ಟಿರಲಿಲ್ಲ, ನನ್ನ ವಯೋಮಾನದವ್ರು ಯಾರೂ ಇರಲಿಲ್ಲ, ನನಗಿಂತ ಚಿಕ್ಕವ್ರು ಇರೋಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿಗೆ ನಮ್ಮ ತಂದೆ, ನಮ್ಮ ತಾತ ಇವರನ್ನು ದೂರ್ಕೋಬೇಕು. ಯಾರು ಆವಾಗ ಇದ್ದರೂ ಸಂವಿಧಾನ ಬಂದಾಗ ಅವರು ಸ್ವಲ್ಪ ದೂರ್ಕೋಬೇಕು. ಸುಮಾರು ಜನ ಇರಲಿಲ್ಲ ಅನ್ನೋದು ಗೊತ್ತಾಗಿದೆ ನನಗೆ. ಯಾರು ಶತಾಯುಷಿಗಳಿದ್ದರೆ ಇರ್ತಾರೆ, ಇಲ್ಲದಿದ್ರೆ ಇಲ್ಲ. ಆಯಿತು, ಮುಂದೇನಾಯಿತು? ವಿ ದಿ ಪೀಪಲ್ ಆಫ್ ಇಂಡಿಯಾ ಅಂತಂದರೆ ಅದು ಅವತ್ತಿನ ದಿನಕ್ಕೆ ಮಾತ್ರ ಅಲ್ಲ ಅಂತಕ್ಕಂಥದ್ದನ್ನು ತಿಳ್ಕೋಬೇಕು.
ವಿ ದಿ ಪೀಪಲ್ ಆಫ್ ಇಂಡಿಯಾ ಅಂತಕ್ಕಂಥ ಫ್ರೇಸ್ ಏನಿದೆ ಅದು ಶಾಶ್ವತವಾಗಿ ಉಳಿತಕ್ಕಂಥದ್ದು ಅಂತ. ಅಲ್ಲಿಗೆ ಆಗ ಬದುಕಿದ್ದಂಥ ಭಾರತೀಯ, ನಂತರ ಬೆಳೆದು ಬಂದ ಭಾರತೀಯ, ಮುಂದೆ ಬರ್ತಕ್ಕಂಥ ಭಾರತೀಯ ಎಲ್ಲರೂ ಕೂಡ ವಿ ದಿ ಪೀಪಲ್ ಆಫ್ ಇಂಡಿಯಾ ಅಂತ ಬರ್ಕೊಂಡ್ವಿ. ಸರ್ ಅವ್ರು ಮಾಡಿದ್ದಕ್ಕೆ ನಾವು ಯಾಕೆ ಒಪ್ಕೋಬೇಕು ಅಂತ ಕೇಳಿದ್ರೆ ಅವಾಗ ಎಲ್ಲಿಗೆ ಬಂದು ತಲುಪುತ್ತೆ ಅಂತಂದರೆ, ನಿಮ್ಮ ತಂದೆನೋ ತಾಯಿನೋ ನೀವು ಪ್ರಶ್ನಿಸಿದ್ರೆ ನನ್ನನ್ನು ಯಾಕೆ ಹುಟ್ಟಿಸಿದ್ರಿ ಅಂತ ಅಲ್ಲಿಗೆ ಬಂದು ತಲುಪುತ್ತೆ. ಎಷ್ಟು ಘೋರ ಅನಿಸುತ್ತಲ್ವಾ? ಹಾಗಾಗಿ ವಿ ದಿ ಪೀಪಲ್ ಆಫ್ ಇಂಡಿಯಾ ಅನ್ನೋ ಫ್ರೇಸ್ ಏನಾಗುತ್ತೆ, ಅಂದಿದ್ದವರು, ಮಧ್ಯಕಾಲೀನದಲ್ಲಿ ಬದುಕಿದವರು, ಮುಂದೆ ಆಗ್ತಕ್ಕಂಥವ್ರು, ವರ್ತಮಾನದಲ್ಲಿರ್ತಕ್ಕಂಥವ್ರು ಎಲ್ಲರನ್ನೂ ಸುತ್ತುವರ್ಕೊಳ್ಳುತ್ತೆ, ಕಬಂದ ಬಾಹು ಒಳಗಡೆಗೆ ತನ್ನ ಪರಿಧಿ ಒಳಗಡೆ ಎಳ್ಕೊಳ್ಳುತ್ತೆ ಅನ್ನೋದನ್ನು ತಿಳ್ಕೊಳ್ಬೇಕು. ಹಾಗಾದರೆ ನಾವು ಏನನ್ನು ಬರ್ಕೊಂಬಿಟ್ವಿ ಅನ್ನೋ ಪ್ರಶ್ನೆ ಬಂತು. ಅದನ್ನೆಲ್ಲ ವಿವರಣೆಗಳನ್ನ ಹೇಳಿದ್ದಾರೆ. ಆ ಹೇಳೋ ಕಾಲಕ್ಕೆ ಹಲವು ವಿಷಯಗಳನ್ನು ಅದರಲ್ಲಿ ಸೇರಿಸ್ಕೊಳ್ಳುವಾಗ ಈ ಸೆಕ್ಯುಲರ್ ಅನ್ನೋ ಪದ ಬೇಕಿತ್ತಾ ಅನ್ನೋದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲೇ ಚರ್ಚೆ ಆಗುತ್ತೆ. ಸೋಷಿಯಲಿಸ್ಟ್ ಅನ್ನೋ ಪದ ಬೇಕಿತ್ತಾ ಅನ್ನೋದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲೇ ಚರ್ಚೆಗೆ ಬಂದಿದೆ. ಇದೇ ನೆನ್ನೆ ಮೊನ್ನೆ ಬಂದಂಥದ್ದಲ್ಲ ಈ ಪದಗಳು. ಯಾಕೆ ಅದು ಅಂತ ಸ್ವಲ್ಪ ನಾವು ಗಮನ ಮಾಡಬೇಕು. ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಚರ್ಚ್ ಏನಿದೆ, ಆ ಚರ್ಚು ಆ ಅಧಿಕಾರವನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಅಂತ. ಎಸ್ಪೆಷಲಿ ಯಾವ ಕ್ರಿಶ್ಚಿಯನ್ರಲ್ಲಿ 2 ಪಂಗಡಗಳಿದೆ, ರೋಮನ್ ಕ್ಯಾಥೋಲಿಕ್ಕು ಮತ್ತೊಂದು ಅಂತ, ಅವರು ಅದನ್ನು ಕಂಟ್ರೋಲ್ ಮಾಡ್ತಾರೆ ಅಂತಕ್ಕಂಥದ್ದನ್ನು ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಅಂದರೆ ಧರ್ಮಾಧಾರಿತ ರಾಜಕೀಯದ ಅಧಿಕಾರಾವಧಿ ಅನ್ನೋದೊಂದಿತ್ತು. ಹೆಸರಿಗೆ ರಾಜ ಮತ್ತೊಬ್ಬ ಎಲ್ಲ ಇರ್ತಾನೆ, ಆದರೆ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಪೋಪ್ ಆಗಿದ್ದರು ಅಂತಕ್ಕಂಥದ್ದು. ಯಾವಾಗ ಮಾಡರ್ನೈಸೇಷನ್ ಆಗ್ತಾ ಬಂತು ಆಗ ಅವ್ರು ಹೇಳಿದ್ರು ಧರ್ಮವನ್ನು ದೂರ ಇಟ್ಟು ನಾವು ರಾಜ್ಯವನ್ನು ನಡೆಸಬೇಕು ಅಂತಕ್ಕಂಥದ್ದು ಬಂತು. ಹಾಗಾಗಿ ಸೆಕ್ಯುಲರಿಸ್ಟ್ ಗೌರ್ಮೆಂಟ್ ಬೇಕಾಯಿತು ಅನ್ನೋದನ್ನು ಪಾಶ್ಚಾತ್ಯರು ಕಂಡುಹಿಡ್ಕೊಂಡ್ರು. ಆ ಸೆಕ್ಯುಲರ್ ಪದನ ನಮ್ಮಲ್ಲಿ ಸೇರಿಸ್ಕೋಬೇಕಾ ಅನ್ನೋ ಪ್ರಶ್ನೆಗೆ ಚರ್ಚೆ ಆಯಿತು. ಆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಚರ್ಚೆ ಆದಾಗ ಆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಡಿಬೇಟ್ಸ್ನಲ್ಲಿ ಬಹಳ ಮುಂಚೂಣಿಯಲ್ಲಿದ್ದಂಥವ್ರು 3-4 ಜನ ಇರ್ತಾರೆ. ಅವರಲ್ಲಿ ಲೋಕನಾಥ್ ಮಿಶ್ರಾ ಅಂತಕ್ಕಂಥವ್ರು ಬಹಳ ದೊಡ್ಡ ವ್ಯಕ್ತಿಗಳು. ಅವರು 6ನೇ ಡಿಸೆಂಬರ್ 48 ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ತಮ್ಮ ಒಂದು ವ್ಯೂ ಏನಿರಬೇಕು ಅದಕ್ಕೆ ಅನ್ನೋದನ್ನು ತಿಳಿಸ್ತಾ ಹೇಳ್ತಾರೆ. ಗ್ರ್ಯಾಜುಯಲಿ 48ರಲ್ಲಿ ನಾನು ಹೇಳ್ತಿರೋದು, 25ರಲ್ಲ, ಗ್ರ್ಯಾಜುಯಲಿ ಅಂದರೆ ನಿಧಾನವಾಗಿ, ಇಟ್ ಸೀಮ್ಸ್ ಟು ಮೀ ದಟ್ ಅವರ್ ಸೆಕ್ಯುಲರ್ ಸ್ಟೇಟ್ ಈಸ್ ಸ್ಲಿಪರಿ ಫೇಸ್ ಅಂತಾರೆ. ಸ್ಲಿಪರಿ ಫ್ರೇಸ್ ಅಂತಂದರೆ ನುಣ್ಚ್ಕೊಂಡು ಹೋಗ್ತಕ್ಕಂಥ ಪದ ಅದು ಅಂತ. ಸಿಗೋದಿಲ್ಲ, ಎಲ್ಲಿಡ್ಕೊಳ್ಳೋಕ್ಕೂ ಸಿಗೋದಿಲ್ಲ, ಗಾಳಿ ಇದ್ದಂಗೆ ಯಾವಾಗ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಏನು ರೂಪ ಬೇಕಾದ್ರೂ ತೊಗೊಂಡ್ಬಿಡುತ್ತೆ. ಹುಷಾರು ಆ ಪದವನ್ನು ಹಾಕೋಕ್ಕೆ ಮುಂಚೆ ಅಂತ ಆವಾಗಲೇ ಎಚ್ಚರಿಸ್ತಾರೆ. ಗ್ರ್ಯಾಜುಯಲಿ ಇಟ್ ಸೀಮ್ಸ್ ಟು ಮೀ ಅವರ್ ಸೆಕ್ಯುಲರ್ ಸ್ಟೇಟ್ ಈಸ್ ಎ ಸ್ಲಿಪರಿ ಫ್ರೇಸ್, ಎ ಡಿವೈಸ್. ನೋಡಿ, ಭಾಳ ಅರ್ಥ ಮಾಡ್ಕೋಬೇಕು. ಆಗ ಹೇಳಿದ್ದು 48ರಲ್ಲಿ ನಾನು ಬದುಕಿರಲಿಲ್ಲ, ಹುಟ್ಟಿರಲಿಲ್ಲ. ವಿ ದಿ ಪೀಪಲ್ ಅಂದರೆ ಯಾರನ್ನು ದೊರ್ಕೊಳ್ಳಿ, ನಿಮಗೆ ಬಿಟ್ಟಿದ್ದು. ಎ ಡಿವೈಸ್ ಟು ಬೈಪಾಸ್ ದಿ ಏನ್ಷಿಯಂಟ್ ಕಲ್ಚರ್ ಆಫ್ ದಿ ಲ್ಯಾಂಡ್ ಅಂತ. ಯೋಚನೆ ಮಾಡಿಪ್ಪ, ಇವತ್ತಿನ ದಿವಸ ಮೈಸೂರು ಡೆವಲಪ್ಡ್ ಟೌನು, ಡೆವಲಪ್ಡ್ ಸಿಟಿ ಅಂತ ಕರಿಬೇಕು ಅಂದರೆ ಡೊಮಿನೋಸ್ ಇರಬೇಕು, ಪಿಜ್ಜಾ ಹಟ್ ಬರಬೇಕು, ಐಸ್ ಕ್ರೀಮ್ ಅಂಗಡಿ ಇರಬೇಕು, ರೆಡಿಮೇಡ್ ಬಟ್ಟೆ ಸಿಗ್ತಕ್ಕಂಥ ಅಂಗಡಿ ಬಂದಿರಬೇಕು, ಮಾಲ್ ಬರಬೇಕು, 30 ರೂಪಾಯಲ್ಲಿ ನೋಡ್ತಿದ್ದಿದ್ದು ಪಿಕ್ಚರ್ 300 ರೂಪಾಯಿ ಕೊಡಬೇಕು, ಬೇಡ ಅಂದರೂ ಇಷ್ಟು ಅಗಲ ಪಾಪ್ಕಾರ್ನ್ ತಿನ್ನಬೇಕು. ಸಿ ಇನ್ ದಿ 48 if he has already cautioned us that the ancient culture of the land will go away if you use this word ಅಂತ ಹೇಳಿ ಅದನ್ನು ಇದ್ದಂಥ ಎಲ್ಲ ಮುತ್ಸದ್ದಿ ಕೈನಲ್ಲಿ ಒಪ್ಪಿಸ್ತಾರೆ ಲೋಕನಾಥ್ ಮಿಶ್ರಾ ಅವರು, ಚರ್ಚೆಗೊಳಪಡಿಸ್ತಾರೆ. ನೋಡಿ, ಆಗ ನೀವು ತಿಳ್ಕೋಬೇಕು, ಭಾರತದ ಉದ್ದಗಲದಿಂದ ಎಲ್ಲರನ್ನೂ ಕರೆದಿದ್ರು. ಆಗ ವಿ ದಿ ಪೀಪಲ್ ಆಫ್ ಇಂಡಿಯಾ ಅಂತ ಕರೆದಾಗ ಅಲ್ಲಿ ಯಾರ್ಯಾರು ಹೋಗಿದ್ರು ಅವರೆಲ್ಲ ನಮ್ಮನ್ನು ರೆಪ್ರೆಸೆಂಟ್ ಮಾಡಿದರು. ಇಡೀ ನಮ್ಮ ದೇಶದ ಎಲ್ಲ ಮೂಲೆಗಳಿಂದ ನಮ್ಮನ್ನು ರೆಪ್ರೆಸೆಂಟ್ ಮಾಡಿದರು. ಅದು ಕೇರಳವಿರ್ಬೋದು, ಕಾಶ್ಮೀರವಿರಬಹುದು, ಮತ್ತೊಂದು ಭಾಗ ಇರಬಹುದು. ಅಲ್ಲಿಂದ ಹೋಗಿರ್ತಕ್ಕಂಥ ನಾವು ಯಾರು ಪ್ರಾಜ್ಞರು ಬುದ್ಧಿವಂತರು ಅಂತ ಕರೆಸಿದ್ರು ಅವ್ರ ಮುಂದೆ ಚರ್ಚೆಗೆ ಒಳಪಟ್ಟು, ಹೌದು
ಇದು ಬೇಡ ಅಂತ ಹೇಳಿಟ್ಟಿದ್ರು. ಮುಂದೆ ಏನಾಗುತ್ತೆ, ಮತ್ತೆ ಮತ್ತೆ ಅದೇ ವಿಚಾರವನ್ನು ತೆಗಿತಾರೆ. ಏನಂದ್ರು ನನ್ನ ಮಗ ಹರಿ ಅನ್ನೋದು ಬಿಡ ಅಂತ ಒಂದು ಗಾದೆ, ಪ್ರಹ್ಲಾದಂಗೋಸ್ಕರ ಹೇಳೋದಿದು ಆಯ್ತಲ್ಲ. ಇದು ಹಂಗೇನೆ ಅವರಲ್ಲಿ ತಿರ್ಗಾ ಮತ್ತೆ ಏನು ಮಾಡ್ತಾರೆ, ಹೋದ್ಯಾ ಪಿಶಾಚಿ ಅಂದರೆ ಬಂದೆ ಗವಾಕ್ಷಿಲಿ ಅಂತ ಮತ್ತೆ ತಿರ್ಗಾ ಇನ್ನೊಂದು ಮೀಟಿಂಗ್ನಲ್ಲಿ ಅದನ್ನು ತರ್ತಾರೆ ಹೊರಗಡೆಗೆ. ತರ್ದ್ಬಿಟ್ಟು ಏನು ಮಾಡ್ತಾರೆ, ಇದು ಲೋಕನಾಥ್ ಮಿಶ್ರಾ ಅವ್ರು ಹೇಳಿದ್ದು 6 ಡಿಸೆಂಬರ್ನಲ್ಲಿ ಆಯಿತು ಅಂತಂದರೆ KT ಶಾ ಅವರು ಪುನಃ ಅದೇ ವಿಚಾರ ತೆರೀತಾರೆ. ಆ ಗುಜರಾತಿನ ಭಾಗದಿಂದ ಬಂದಂಥವರು ಅತ್ಯಂತ ಪ್ರಾಜ್ಞರು. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಸ್ನ ಓಡಿದ್ರೆ ಅತ್ಯಂತ ಪ್ರಖರವಾದ ಚರ್ಚಾಪಟು ಅವರು. KT ಶಾ ಎದ್ದು ನಿಂತ್ಕೊಂಡ್ರು ಅಂತಂದರೆ ಮಿಕ್ದವರೆಲ್ಲ ಸುಮ್ಮನೆ ಕೂತ್ಕೋಬೇಕು ಅಂತಕ್ಕಂಥದ್ದನ್ನು ನಾನೇನು ನೋಡಿರಲಿಲ್ಲ. ಆದರೆ ಅವರ ಮಾತುಗಳ ವೈಖರಿ ಆ ಥರ ಕಾಣುತ್ತೆ. ನೀವು ಆ ಡಿಬೇಟ್ಸ್ನ ಓದಿದಾಗ ಏನು ಹೇಳ್ತಾರೆ ಅಂತಂದರೆ, ಅವ್ರು ಹೇಳ್ತಾರೆ ಆರ್ಟಿಕಲ್ 1 ಅನ್ನೋ ಕಾನ್ಸ್ಟಿಟ್ಯೂಷನಲ್ಲಿ ನಾವೇನು ತೋರಿಸಿದ್ದೀವಿ ಈಗ ಅದನ್ನು ಓದ್ಬಿಟ್ರೆ ಸಾಕು. ನಾವು ಅದನ್ನು ಓದ್ಕೊಂಡ್ಬಿಟ್ಟಾಗ ಈ ಪ್ರಪೋಸ್ಡ್ ಅಡಿಷನ್ ಅಂತೇನಿದೆ, ಸೆಕ್ಯುಲರು, ಫೆಡರಲ್ಲು, ಸೋಷಿಯಲಿಸ್ಟು ಅನ್ನೋ ಪದಗಳೇನಿದೆ, ಜೊತೆಗೆ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಏನು ನಾವು ಪದ ಬರ್ಕೊಂಡಿದ್ದೀವಿ, ಅದರೊಳಗಡೆ ಇದೆಲ್ಲ ಅಡಕವಾಗಿಬಿಟ್ಟಿದೆ. ಸೊ ಹೊಸದಾಗಿ ಏನು ಬೇಕಾಗಿಲ್ಲ ಅಂತ ಹೇಳ್ತಾರೆ. ಇದನ್ನು ಅಧ್ಯಕ್ಷರಾಗಿರ್ತಕ್ಕಂಥ ನಾವು ನೋಡಿ, ನಾವು ಎಂಥ ಮೂಢರು ಅಂತಂದರೆ ನಮ್ಗೆ ಅನುಕೂಲ ಆದರೆ ಮಾತ್ರ ಅಂಬೇಡ್ಕರ್ನ ನೆನೆಸ್ಕೋತೀವಿ. ಯಾವಾಗ ಅನನುಕೂಲ ಆಗುತ್ತೋ ಆವಾಗ ಜಾಣ್ ಕಿವುಡು ಜಾಣ್ ಕುರುಡು. ಅಂಬೇಡ್ಕರ್ ಅವರು ಅದನ್ನು ಅನುಮೋದನೆ ಮಾಡ್ತಾರೆ, ಹೌದು ಅಂತ ಹೇಳ್ತಾರೆ. ಏನು ಹೇಳ್ತಾರೆ ಅವರು, ಅಂಬೇಡ್ಕರ್ ಅವರು ಈ ಅಮೆಂಡ್ಮೆಂಟನ್ನು ಏನು ತರಬೇಕು ಅಂತ ಪದ ಹೇಳ್ತಾರೆ, ಅದನ್ನು ಅಪೋಸ್ ಮಾಡ್ತಾರೆ. ಮುಂದೆ ಹೇಳ್ತಾರೆ, ಪೀಪಲ್ ಆಫ್ ದಿ ಕಂಟ್ರಿ ಶುಡ್ ಬಿ ಗಿವನ್ ದಿ ಫ್ರೀಡಮ್ ಟು ಚೂಸ್ ದೇರ್ ಪ್ರಿಫರ್ಡ್ ಎಕನಾಮಿಕ್ ಆರ್ ಸೋಷಿಯಲ್ ಫ್ರೇಮ್ ವರ್ಕ್ ಅಂತ ಹೇಳ್ತಾರೆ. ಇದು ಅಂಬೇಡ್ಕರ್ ಮಾತುಗಳು. ಇದೆಲ್ಲ ನಾನು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಿಂದ ಹೆಕ್ಕಿ ತೆಗೆದಿರ್ತಕ್ಕಂಥದ್ದು. ಇಷ್ಟೆಲ್ಲ ಅಪೋಸಿಷನ್ ಆಗಿ ಬೇಡಾವು ಅಂತ ಹೊರಗೊಟ್ಟೋಗ್ತವೆ. 25 ನವೆಂಬರ್ನಲ್ಲೂ ಕೂಡ ಇನ್ನೊಂದು ಚರ್ಚೆ ಆಗಿರುತ್ತೆ. ಆಗ ತಿರ್ಗಾ KT ಶಾ ಅವ್ರು ಹೇಳ್ತಾರೆ, ಡ್ರಾಫ್ಟ್ ಆರ್ಟಿಕಲ್ 40 ಅಂತೇನಿತ್ತು ಅದರಲ್ಲಿ ಸೆಕ್ಯುಲರ್ ಅನ್ನೋ ಒಂದು ಪದ ನಾನು ಸೇರಿಸ್ಬಿಡೋಣ, ಮಿಕ್ಕಿದ್ದೆರಡು ಬೇಡ ಅಂತ. ಯಾಕೆ ಅದನ್ನು ಸೇರಿಸಿದ್ರು ಅಂತ ಸ್ವಲ್ಪ ಇನ್ನೊಂದು ಚೂರು ಮುಂದಕ್ಕೆ ಹೋದ್ಮೇಲೆ ಹೇಳ್ತೀನಿ ಅದನ್ನು. ಯಾಕೆಂದರೆ ಈ ಪದ ಒಂದು ಸೆಕ್ಯುಲರ್ ಅಂತಿದೆಯಲ್ಲ, ಇದರಷ್ಟು ಮಿಸ್ನಾಮರ್ ಇನ್ನೊಂದಿಲ್ಲ. ಉಪ್ಪು ಅಂದರೆ ಎಲ್ರಿಗೂ ಉಪ್ಪು, ಮೆಣಸಿನ್ಕಾಯಿ ಅಂದರೆ ಎಲ್ರಿಗೂ ಖಾರ. ಇದುವರೆಗೆ ತನಕ ನಾವು ವಿಜ್ಞಾನದಲ್ಲಿ ಭಾಳ ಪ್ರಗತಿ ಸಾಧಿಸ್ಬಿಟ್ಟಿದ್ದೀವಿ. ಭಾಳ ಅಂದರೆ ಭಾಳ ಸಾಧಿಸ್ಬಿಟ್ಟಿದ್ದೀವಿ. ಕ್ಲೋನಿಂಗ್ ಅಂತೀವಿ. ಯಾವುದೋ ಒಂದು ಸೆಲ್ ತೊಗೊಂಡೋಗಿ ಇನ್ನೊಂದು ಕುರಿನೇ, ಬ್ರಿಟಿಷ್ ಇಂಗ್ಲೆಂಡ್ನೊಳಗಡೆಗೆ ಕುರಿನೇ ತಯಾರು ಮಾಡಿಬಿಟ್ರು, ಒಂದು ಸೆಲ್ ತೆಗೆದುಕೊಂಡೋಗಿ ಕ್ಲೋನಿಂಗಿಂದ. ಎಲ್ಲ ಕರೆಕ್ಟು. ನಾವು ಹಿಂದೆ ಹೇಳಿದ್ವಲ್ಲ, ಗಣಪತಿಗೆ ಆನೆ ತಲೆ ಹಾಕಿದ್ವಿ, ದಕ್ಷಂಗೆ ಹೋತದ ತಲೆ ಕಟ್ಟಿದ್ವಿ, ಅವಾಗೆಲ್ಲ ನಕ್ಬಿಟ್ಟಿದ್ರಲ್ಲ. ಇವಾಗ ಆಗಿದ್ರದೇನು? ಈಗ ಮೊನ್ನೆ ನೋಡಿ, ಇನ್ಯಾರ್ದೋ ಹೃದಯನ ತೊಗೊಂಡು ಇನ್ಯಾವುದೋ ಪ್ರಾಣಿದನ್ನು ತೊಗೊಂಡೋಗಿ ಇಲ್ಲಿ ಹಾಕಿದ್ದಾರೆ, ಕಿಡ್ನಿ ತೊಗೊಂಡೋಗಿ ಹಾಕಿದ್ದಾರೆ, ಲಿವರ್ ತೊಗೊಂಡೋಗಿ ಹಾಕಿದ್ದಾರೆ. ಇವೆಲ್ಲ ಏನು? ಅದು ಹಾಗಿರಲಿ ಒಂದು ಕಡೆಗೆ. ಇವರೇನು ಮಾಡಿದ್ರು, ಇಷ್ಟೆಲ್ಲ ನಾವು ವಿಜ್ಞಾನವನ್ನು ಮುಂದುವರಿಸಿದ್ರು ಕೂಡ ಇದುವರೆಗೆ ನಾವು ಲ್ಯಾಬೊರೇಟ್ರಿಯಲ್ಲಿ ಒಂದು ತೊಟ್ಟು ರಕ್ತವನ್ನು ನಾವು ಮಾಡೋಕ್ಕಾಗಲಿಲ್ಲ. ಅರ್ಥ ಮಾಡ್ಕೊಳ್ಳಿ, ಒಂದು ತೊಟ್ಟು ರಕ್ತವನ್ನು ನಾವು ಉತ್ಪಾದನೆ ಮಾಡೋಕ್ಕಾಗಿಲ್ಲ, ಸಿಂಥಸೈಸ್ ಮಾಡೋಕ್ಕಾಗಲಿಲ್ಲ. 2ನೇ ಭಾಗ, ತಾಯಿ ಹಾಲಿಗೆ ನಾವು ಏನನ್ನು ಕೊಟ್ಟಿದ್ದೀವಿ. 3ನೇದನ್ನು ತೆಗೆದುಕೊಳ್ಳಿ, ಸ್ವಲ್ಪ ಖಾರ ಕಮ್ಮಿ ಇರ್ತಕ್ಕಂಥ ಮೆಣಸಿನ್ಕಾಯಿ ಬೆಳೆದ್ವೇ ಹೊರತು ಸಿಹಿ ಮೆಣಸಿನ್ಕಾಯಿ ಬೆಳೆಯೋಕ್ಕಾಗಲಿಲ್ಲ. ಅಲ್ಲಿಗೆ ಖಾರ ಅನ್ನೋದು ನ್ಯಾಚುರಲ್ ಕ್ವಾಲಿಟಿ ಅಂತ ಆಯ್ತಲ್ವಾ? ಹಾಗೆ ದುರ್ಜನ ಸಜ್ಜನ ಅನ್ನೋದು ನ್ಯಾಚುರಲ್ ಕ್ವಾಲಿಟಿ. ಮೋಸ, ದಗ, ವಂಚನೆ ಇವೆಲ್ಲ ದವರು ಅಂತ ಅಂದ್ಬಿಟ್ಟಿದ್ರೆ ಫ್ರಾಡು, ಚೀಟು ಅನ್ನೋ ಪದಗಳು ಇಂಗ್ಲೀಷ್ ಡಿಕ್ಷನರಿನಲ್ಲಿ ಯಾಕಿರ್ತಿತ್ತು? ಯೋಚನೆ ಮಾಡಬೇಕಲ್ವಾ. 420 ಅಂತ ಸೆಕ್ಷನನ್ನು ನಾನಿಟ್ಟನ IPCಲಿ, ನೀವು ತಾನೇ ಇಟ್ಕೊಟ್ಟಿದ್ದು. ನಾವು ಬೇಕಾದ್ರೆ ಅಂತೀವಿ, ನೀನು 420 ಅಂದರೆ ನೀನು 840 ಹೋಗು ಅಂತ. 840 ಸೆಕ್ಷನ್ ಇಲ್ಲ ಅಂದರೆ ಡಬಲ್ ಚೀಟಿಂಗ್ ನೀನು ಅಂತ ಹಂಗೆ ಅನ್ಬೋದು. 420 ಅನ್ನೋ ಸೆಕ್ಷನ್ ಕೊಟ್ಟಿದ್ದು ಬ್ರಿಟಿಷ್ ಅಲ್ವಾ? ಎಲ್ಲ ಸದ್ಗುಣ ಸಂಪನ್ನರೇ ಇದ್ದಿದ್ದರೆ ಆ ಸೆಕ್ಷನ್ ಯಾಕೆ ಬಂತು ನಮಗೆ? ಹೀಗೆ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಆ ಪದ ಇಡಿ ಅಂತ ಹೇಳ್ತಾರೆ. ಆ ಪದವನ್ನು ಇಡಿ ಅಂತ ಹೇಳಿದಾಗ
ಅದನ್ನು ಕೂಡ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಈ ಹಿಂದೆನೇ ಚರ್ಚೆ ಮಾಡಿದ್ದೀವಿ. ಆ ಪದ ಬಂದರೆ ಮುಂದೆ ನಮ್ಮ ಭಾರತದ ಸಂವಿಧಾನಕ್ಕೆ ಅಪಾಯ ಕಾದಿದೆ, ಬೇಡ ಅಂತ ರಿಜೆಕ್ಟ್ ಮಾಡ್ತಾರೆ ಬೈ ಯುನಾನಿಮಸ್ ಡಿಸಿಷನ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಅದನ್ನು ಯಾರನ್ನೂ ಓಟಿಗೆ ಹಾಕಿ ಮಾಡಿದ್ದಲ್ಲ, ಎಲ್ಲರೂ ಒಪ್ಪಿ ಯಾಕೆ ಬೇಡ ಅನ್ನೋದನ್ನು ಮಾಡ್ತಾರೆ. 3 ಡಿಸೆಂಬರ್ 48 ನೋಡಿ ಎಷ್ಟು ಸತಿ ಬರೋಕ್ಕೆ ಹೋಗುತ್ತದು ಅಂತ. ನಾನು ಇದನ್ನೆಲ್ಲ ಎಲ್ಲೆಲ್ಲಿ ಸಿಕ್ತು ಅಂತ ತಗೊಂಡಾಗ 3 ಡಿಸೆಂಬರ್ 48ರಲ್ಲಿ 3ನೇ ಸರ್ತಿ ಅದನ್ನು ಟೇಬಲ್ ಮಾಡ್ತಾರೆ. ಅದನ್ನು ಹಂಗೆ ಬೇಡ ಹಿಂಗೆ ಬರೆಯೋಣ ಅಂತ. ಏನಂತ? ಸೆಕ್ಯುಲರ್ ಥ್ರೂ ಡ್ರಾಫ್ಟ್ ಆರ್ಟಿಕಲ್ 18 ಅಂತ. 40 ಬೇಡಪ್ಪ, ಡ್ರಾಫ್ಟ್ ಆರ್ಟಿಕಲ್ನಲ್ಲಿ 18ನಲ್ಲಿ ಸೆಕ್ಯುಲರ್ ಅನ್ನೋ ಪದ ಸೇರಿಸೋಣ ಅಂತ. ಯಾವ್ದು ಮಾಡಿರ್ತಕ್ಕಂಥ ಹಿಂಸೆ ಏನು ಅಂತ ನಿಮ್ಗೆ ಇನ್ನೊಂದು ಸೆಕೆಂಡಿಗೆ ಗೊತ್ತಾಗುತ್ತೆ. ಆಗಲೂ ಕೂಡ ಅದನ್ನು ಡಿಬೇಟ್ ಮಾಡ್ತಾರೆ, ಚರ್ಚೆ ಆಗುತ್ತೆ. ಹಳೆಯಲ್ಲಿರ್ತಕ್ಕಂಥ ವಿಚಾರಗಳಲ್ಲದೆ ಹೊಸ ವಿಚಾರಗಳನ್ನು ಗಮನಕ್ಕೆ ತೆಗೆದುಕೊಂಡು ಬೇಡ ಅಂತ ಹೇಳಿ ತೀರ್ಮಾನ ಮಾಡಿ ರಿಜೆಕ್ಟ್ ಮಾಡ್ತಾರೆ. ಅಲ್ಲಿ ಏನಾಗುತ್ತೆ, ಈ 3 ಡಿಸೆಂಬರ್ನಲ್ಲಿ ಆಗುವಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ಭಾಳ ದೊಡ್ಡ ಒಂದು ಪಾತ್ರವನ್ನು ವಹಿಸ್ತಾರೆ. ನಮ್ಗೆ ಅನುಕೂಲಿಸಿದ್ದು ಅಂತ ಬೇಕಾದ್ದಕ್ಕೆ ಮಾತ್ರ ಅಂಬೇಡ್ಕರ್ನ ನೆನೆಸ್ಕೊಳ್ಳೋದಲ್ಲ. 14 ನಾವು ಏಪ್ರಿಲ್ ಮಾಡಿಬಿಟ್ಟಾಗ ಮಾತ್ರ ನಮ್ಗೆ ಅಂಬೇಡ್ಕರ್ ನೆನಪಿಗೆ ಬರೋದಲ್ಲ. ಅಂಬೇಡ್ಕರ್ನ ನಾವು ಸಂವಿಧಾನದ ಮುಖಾಂತರ ನೋಡಬೇಕು, ಆ ಕನ್ನಡಿ ಒಳಗಡೆ ನೋಡಬೇಕು. ಯಾಕೆ ಬೇಡ ಅಂತ ಹೇಳುವಾಗ ಅವ್ರು ಹೇಳ್ತಾರೆ, he was adamant about inserting the word secular and socialist in the constitution because he had the foresight to understand that inserting such a term could lead to turmoil in the political and public discourse ಅಂತಾರೆ. These are all not my words, these are all the words of Ambedkar. ಅಲ್ಲಿಗೆ ಈ ಸೆಕ್ಯುಲರ್ ಅನ್ನೋ ಮಹಾಮಾರಿ ಒಳಗೆ ಬರುವಾಗ ಯಾವ ರೀತಿ ಬರುತ್ತೋ, ಮುಂದೆ ಯಾವ ಪೆಡಂಭೂತವಾಗುತ್ತೋ ಅನ್ನೋದನ್ನು ಅವರು ಮೊದಲೇ ಮನ್ನಗಂಡಿದ್ದರಿಂದ ಬೇಡ ಅಂದರು. ಅದೇ ರೀತಿ ಸೋಷಿಯಲಿಸ್ಟ್ ಅನ್ನೋ ಪದವನ್ನು ಕೂಡ ಅವರು ವಿರೋಧಿಸಿದರು. ಅಂಬೇಡ್ಕರ್ ಸಮಾಜವಾದಿನ ವಿರೋಧಿಸಿದ್ರು ಅಂದರೆ ಹೌದು ಅಂತಾರೆ. ಯಾಕೆ ಅಂದರೆ ಸಮಾಜವಾದ ಅನ್ನೋದು ಈ ದೇಶದ ನರನಾಡಿಗಳಲ್ಲಿ ಮೊದಲಿಂದಲೂ ಇತ್ತು ಅಂತ ಅನ್ನೋದಕ್ಕೋಸ್ಕರ. ಅದನ್ನು ಹೊಸದಾಗಿ ಏನು ಕೊಡಬೇಕಾಗಿರಲಿಲ್ಲ, ಈ ದೇಶಕ್ಕೇನು ಕಲಿಸ್ಕೊಡ್ಬೇಕಾಗಿರಲಿಲ್ಲ. ಸ್ನೇಹಿತರೆ, ನಾನು ಹೇಳಿದ್ರೆ ನಿಮಗೆಲ್ಲ ಅನಿಸುತ್ತೆ, ಸಾಹೇಬರು ಯಾವಾಗಲೂ ನಮ್ಮ ದೇಶನ್ನೇ ಚೆನ್ನ, ನಾವೇ ಚೆನ್ನ ಹಂಗೆ ಹೇಳ್ತಾ ಇರ್ತಾರಪ್ಪ. ನಾನು ಬೇಕಾದಷ್ಟು ನೋಡಿಬಿಟ್ಟಿದ್ದೀನಿ. ಇಲ್ಲಿಗೆ ಬರೋಕ್ಕೆ ಮುಂಚೆನೂ ಯೂಟ್ಯೂಬ್ ಹಾಕಿದ್ದೆ, ಯಾವಾಗೂ ನಮ್ಮ ದೇಶ ಹೊಗಳ್ಕೊಳ್ಳೋ ಚಟ ಅಂತಾರೆ. ಹೌದು ರೀ, ಚಿನ್ನ ಅಂದಲಕ್ಕೆ ಏನು ಯೋಚನೆ? ನನ್ನ ತಾಯಿ, ನನ್ನ ದೇಶ, ನನಗೆ ಈ ಸ್ಥಳಕ್ಕೆ ಬರೋಕ್ಕೆ ಇಲ್ಲಿ ನಿಂತ್ಕೊಂಡು ಮಾತಾಡೋಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ದೇಶ, ಈ ದೇಶದ ಹಿರಿಮೆ ಗರಿಮೆಯನ್ನು ನಾನು ಏರು ಧ್ವನಿಯಲ್ಲಿ ಹೇಳಿದ್ರೆ ತಪ್ಪೇನು? ಬೇರೆ ನೆಲದಲ್ಲಿ ನಿಂತು ಹೇಳ್ತಾ ಇದ್ದೀನ. ಅವಕಾಶ ಸಿಕ್ಕಿದ್ರೆ ಎವರೆಸ್ಟಿನ ತುಟ್ಟ ತುದಿಯಲ್ಲಿ ನಿಂತು ನನ್ನ ತಾಯಿ ಹೆಮ್ಮೆ ಅಂತ ಹೇಳ್ತೀನಿ ನಾನು. ಅದನ್ನು ಹೇಳೋ ಅಂಥ ಸಂದರ್ಭದಲ್ಲಿ 3ನೇ ಶತಮಾನದ ಪ್ರಕರಣವನ್ನು ಉಲ್ಲೇಖಿಸಿ 5ನೇ ಶತಮಾನದ ಕವಿ ಒಂದು ಕೇಸನ್ನು ಬರಿತಾನೆ. ನಾನು ಹೇಳ್ಕೊತೀನಿ, ನನಗೇನೋ ಬೇಜಾರು, ಪರವಾಗಿಲ್ಲ, ನನಗೇನೋ ಹೆಮ್ಮೆ, ಹೇಳ್ಕೊತೀನಿ, ಪರವಾಗಿಲ್ಲ. ಬ್ರಿಟಿಷರ ಪ್ರೊಫೆಸರು, ಅವರಲ್ಲಿ ಕಂಡುಬಂದಂತಹ ಅತ್ಯುನ್ನತವಾದ ನ್ಯಾಯಶಾಸ್ತ್ರಜ್ಞ ಅಂತ, ಜೂರಿಸ್ಟ್ ಅಂತ ಕರಿತೀವಲ್ಲ, ಆ ನ್ಯಾಯಶಾಸ್ತ್ರಜ್ಞ ಪ್ರೊಫೆಸರ್ ಕೆನ್ನಿ ಅಂತ. ದಯಮಾಡಿ ನಮ್ಮ ಕೋರ್ಟ್ ಲೈಬ್ರರಿಯಲ್ಲೂ ಇದೆ, ಜನರಲ್ ಲೈಬ್ರರಿಯಲ್ಲೂ ಸಿಕ್ಕುತ್ತೆ, ನೆಟ್ಟಲ್ಲೂ ಇದೆ. ಕೆನ್ನೀಸ್ ಔಟ್ಲೈನ್ಸ್ ಆಫ್ ಕ್ರಿಮಿನಲ್ ಲಾ ಅಂತ ಒಂದು ಪುಸ್ತಕ ಇದೆ, ದಯಮಾಡಿ ತೆಗಿರಿ. ಆ ಪುಸ್ತಕ ತೆಗೆದ್ರೆ ಕ್ರೈಮ್ ಅನ್ನೋ ಒಂದು ಪದಕ್ಕೆ ಅವರಿಗೆ ಡೆಫಿನೇಷನ್ನು 14ನೇ ಶತಮಾನದವರೆಗೂ ಗೊತ್ತಿರಲಿಲ್ಲ. ಕ್ರೈಮ್ ಅನ್ನೋದೇ ಗೊತ್ತಿಲ್ಲದೆ ಇದ್ರೆ ಕ್ರಿಮಿನಾಲಜಿ ಏನು ರೀತಿ ತಿಳ್ಕೊತೀರಿ ನೀವು? ಕ್ರೈಮ್ ಅನ್ನೋದು ಗೊತ್ತಿಲ್ಲದೆ ಇದ್ರೆ ಕ್ರಿಮಿನಾಲಜಿ ಏನು ತಿಳ್ಕೊಳ್ಳೋಕ್ಕಾಗುತ್ತೆ? ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಏನು ಗೊತ್ತಿರುತ್ತೆ? ಅನ್ನ ಮಾಡೋಕ್ಕೆ ಬಂದರೆ ಬಿಸಿಬೇಳೆ ಬಾತು ಮಾಡ್ಬೋದು, ಈರುಳ್ಳಿ ಚಿತ್ರಾನ್ನನೂ ಮಾಡ್ಬೋದು, ಒಳ್ಳೆ ಗೀ ರೈಸು ಮಾಡ್ಬೋದು, ಜೀರಾ ರೈಸ್ ಮಾಡ್ಬೋದು, ಮೊಸರನ್ನ ಮಾಡ್ಬೋದು, ಬೇಕಾದ ಮಾಡ್ಬೋದು. ನಮ್ಮಲ್ಲಿ ಸಂಪತ್ ಶುಕ್ರವಾರದ ಹಾಡು ಕೇಳಿಬಿಟ್ರೆ ಗೊತ್ತಾಗುತ್ತೆ. 7 ಬಗೆ ಕಲಸನ್ನ ಮಾಡಿ ಲಕ್ಷ್ಮಿಗೆ ನೈವೇದ್ಯಕ್ಕೆ ಇಡ್ತಿದ್ರಂತೆ.
ಇನ್ನು ಹೊಸ್ದಾಗಿ ಏನು ಕಲ್ತ್ಕೋಬೇಕು ನಾವು? ಅಂಥದ್ರೊಳಗಡೆಗೆ ಕ್ರೈಮ್ ಅನ್ನೋ ಪದನ ಗೊತ್ತಿಲ್ಲದಲ್ಲೇ 5 ಜನ ಕುರುಡರು ಆನೆಯನ್ನು ವರ್ಣಿಸಿದಂತಾಗಲಿಲ್ವಾ? ಬಾಲವನ್ನು ಹಿಡ್ಕೊಂಡವನು ಆನೆ ಹಗ್ಗ ಅಂದರೆ, ಆನೆಯ ಕಾಲನ್ನು ಹಿಡ್ಕೊಂಡವನು ಎಲೆಕ್ಟ್ರಿಕ್ ಕಂಬ ಅನ್ನಂತೆ. ಸೊಂಡ್ಲನ್ನು ಮುಟ್ಟಿದವನು ರಾಗಿ ಮಿಷಿನ್ನು ಜಾಡ್ಸಕ್ಕಿಟ್ಟಿರ್ತಾರಲ್ಲ, ಈಗಿನ ಕಾಲದವ್ರಿಗೆ ಗೊತ್ತಿಲ್ಲ, ಆ ಥರ ಬಟ್ಟೆ ಅನ್ನಂತೆ. ಇನ್ನೊಬ್ಬ ಹೊಟ್ಟೆ ಭಾಗವನ್ನು ನೋಡಿ ಇದೊಂದು ಲಾರಿ ಅನ್ನಂತೆ. ಹೀಗೆ ಕ್ರೈಮ್ ಅನ್ನೋದನ್ನು ಗೊತ್ತಿಲ್ಲದಲ್ಲೇ ವರ್ಣಿಸಕ್ಕೆ ಹೋದಂತಹ ಬ್ರಿಟಿಷರು ನಗೆಪಾಟ್ಲಿಗೀಡಾಗ್ತಾರೆ. 14ನೇ ಶತಮಾನದ ಉಗಮದ ಹೊತ್ತಿಗೆ ದೇ ಹ್ಯಾಡ್ ದಿ ಹೇಜಿ ಐಡಿಯಾ ಆಫ್ ವಾಟ್ ಇಫ್ ಸಮಥಿಂಗ್ ಹ್ಯಾಪನ್ಸ್ ಟು ಎ ಪರ್ಸನ್ ಬೈ ಬಾಡಿಲಿ ಇಂಜುರಿ, ಸಚ್ ಪರ್ಸನ್ ಮಸ್ಟ್ ಬಿ ಟೇಕನ್ ಟು ಟಾಸ್ಕ್ ಆ್ಯಂಡ್ ಬ್ರಾಟ್ ಬಿಫೋರ್ ದಿ ಕೋರ್ಟ್ ಅಂತ ಹೇಳ್ತಕ್ಕಂಥದ್ದಕ್ಕೆ ಅವರು ಫೆಲೋನಿ ಅಂತ ಕರ್ಕೋತಾರೆ. ನೀವು ಕೇಳಿ ಹಾಗಾದ್ರೆ ನಮ್ಮ ದೇಶದಲ್ಲಿ ಏನಿತ್ತು ಅಂತ. ಪಾತಕ ಅನ್ನೋ ಪದವನ್ನು ಹೇಳಿಬಿಟ್ಟಿದ್ರು. ಹೇಳೋದಷ್ಟೇ ಅಲ್ಲ, ಅದನ್ನು ಡಿಫೈನ್ ಮಾಡಿದ್ರು. ಡಿಫೈನ್ ಮಾಡಿದ್ದಷ್ಟೇ ಅಲ್ಲ, ಅದನ್ನು ವರ್ಗೀಕರಣ ಮಾಡಿದರು. ಎನಿ ಕ್ರೈಮ್ ದಟ್ ವುಡ್ ಟೇಕ್ ಪ್ಲೇಸ್ ಇನ್ ದಿಸ್ ವರ್ಲ್ಡ್ ಕ್ಯಾನ್ ಬಿ ರಿಲೇಟೆಡ್ ಟು ಓನ್ಲಿ 2 ಥಿಂಗ್ಸ್ ಅಂತ ಹೇಳ್ತಾರೆ. ಒಂದು ಹೆಣ್ಣಿಗಾಗಿ, ಒಂದು ಮಣ್ಣಿಗಾಗಿ ಅಂತ. ಹೆಣ್ಣಿಗಾಗಿ ನೋಡ್ತಾ ಇದ್ದೀರಿ, 3 ವರ್ಷದ ಹಸುಳೆಯನ್ನು ಬಿಡದಿರ್ತಕ್ಕಂಥವ್ರು ನಮ್ಮಲ್ಲಿ ಕಾಣ್ತಾರೆ. ಸತ್ತ ಹೆಣದ ಜೊತೆಗೆ ಇನ್ನೂ ಆಟ ಆಡ್ತಕ್ಕಂಥವ್ರನ್ನ ಕಾಣ್ತೀವಿ. ವಿಕೃತ ಕಾಮಿಗಳನ್ನು ಕಾಣ್ತೀವಿ. ಬೇಕಾದಷ್ಟು ಜನನ್ನು ಕಂಡಿದ್ದೀವಿ, ಇನ್ನೂ ಕಾಣ್ತಾ ಇದ್ದೀವಿ. ಎಷ್ಟು ಕಾನೂನುಗಳನ್ನು ತಂದರೂ ಕೂಡ ನಾವು ಅದನ್ನು ಹಿಡಿದಿಟ್ಕೊಳ್ಳೋಕೆ ಆಗ್ತಾ ಇಲ್ಲ ನಮ್ಮ ಕೈನಲ್ಲಿ. ಮಣ್ಣಿಗಾಗಿ ಅಂದರೆ ಸುಮ್ಮನೆ ಆ ಕಡೆ ಈ ಕಡೆ ನೋಡಿದ್ರೆ ಸಾಕು. ಆ ಕಡೆನೋ ಬಳ್ಳಾರಿ ಅಂತ ಒಂದಿದೆಯಂತೆ, ಅಲ್ಲಿ ನೋಡಿದ್ರೆ ಸಾಕು ಏನಾಗುತ್ತೆ ಅಂತ. ಈ ಕಡೆನೂ ಇದೆ, ಎಲ್ಲ ನಡೀತಾ ಇದೆ. ಇಂತಹ ವಿಚಾರಗಳನ್ನೆಲ್ಲ ಒಳಗೊಂಡಂಥ ಭಾರತದಲ್ಲಿದ್ದಂಥ ಕಾನೂನಿಗೆ ಹೊಸದಾಗಿ ಏನನ್ನು ತರಬೇಕಾಗಿತ್ತು ಅನ್ನೋದು ಚಿಂತನೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ ಬರುತ್ತೆ. ಸರ್ವರಿಗೂ ಸಮಪಾಲು ಅಂತೆಲ್ಲ ಹೇಳ್ತಿದ್ದೀವಲ್ಲ, ಹೊಸ ಧ್ಯೇಯವಾಕ್ಯವ ಅಂದರೆ ಅಲ್ಲ ಅಂತಾರವರು. ಸೋಷಿಯಲಿಸ್ಟ್ ಲಿವಿಂಗ್, ಹಾರ್ಮೋನಿಯಸ್ ಲಿವಿಂಗ್, ಎ ಲಿವಿಂಗ್ ಇನ್ ದಿ ಸೊಸೈಟಿ ಇಂಟರ್ಲಿಂಕ್ಡ್ ವಾಸ್ ವೆರಿ ಮಚ್ ಅವೈಲಬಲ್ ಇನ್ ದಿಸ್ ಕಂಟ್ರಿ ಅಂತ ಡಿಬೇಟ್ನಲ್ಲಿ ಹೇಳ್ತಾರವರು. ಹೊಸದಾದಂಥದ್ದೇನು ಅಲ್ಲ ಅಂತ ಹೇಳ್ತಾರೆ. ಮತ್ತು ಏನೇನೋ ಇತ್ತಲ್ಲ ಸರ್ ಡಿಸ್ಪ್ಯಾರಿಟಿ ಅಂದರೆ, ಅವೆಲ್ಲ ಶುರುವಾಗಿದ್ದು ಮೊಘಲರು ಬಂದ ನಂತರ, ಅದನ್ನು ತಾರಕಕ್ಕೇರಿದ್ದು ಬ್ರಿಟಿಷರು ಬಂದ ನಂತರ. ಮೆಣಸು ತಗೋತೀನಿ ಅಂತ ತೊಗೊಂಡು ಬಂದ್ಬಿಟ್ಟವರು ಅಯೋಗ್ಯರು. 200 ವರ್ಷ ನಮ್ಮನ್ನು ಗುಲಾಮರು ಮಾಡಿಟ್ಟಿರಲ್ಲ, ಅದನ್ನೇ ನಾವು ಇನ್ನೂ ನೇತಾಕ್ಕೋತೀವಿ ಅಂತಲ್ಲ. ನಮ್ಮ ಮನಸ್ಥಿತಿ ಇನ್ನೆಂಗಿರಬೇಕು? ವಿ ದಿ ಪೀಪಲ್ ಆಫ್ ಇಂಡಿಯಾ, ನಾನಿರಲಿಲ್ಲ. ಮನಸ್ಥಿತಿ ಎಂಥದಿರಬೇಕು? ಹಾಗಾಗಿ ಅದನ್ನು ರಿಜೆಕ್ಟ್ ಮಾಡಿದಂಥ ಅಂಬೇಡ್ಕರ್ ಅವರು ಮುಂದೆ ಅದನ್ನು ಏನು ಮಾಡಬೇಕು ಅನ್ನೋದನ್ನು ಬಿಟ್ಟುಬಿಡ್ತಾರೆ. ಹೀಗೆ ಇದ್ದಂಥ ಸಂದರ್ಭದಲ್ಲಿ ಭಾರತದ ಸಂವಿಧಾನ ಈ 2 ಪದಗಳು ಇಲ್ದಲೇ ಬಹಳಷ್ಟು ಅತ್ಯುತ್ಕೃಷ್ಟತೆಗೆ ಏರಿತ್ತು. ಅಲ್ಲಿ ತನಕ ಆದಂಥ ಪ್ರಕರಣಗಳನ್ನ ನೀವು ನೋಡ್ಬೋದು. ಏಕೆ ಗೋಪಾಲನ್ ಅಂತ ಒಬ್ಬ ಜರ್ನಲಿಸ್ಟಿನ ಪ್ರಕರಣ ಬಂದಾಗ ಆರ್ಟಿಕಲ್ 21 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ, ಇವತ್ತು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಆರ್ಟಿಕಲ್ ಅಂತಂದರೆ, ನೀವು ಏನನ್ನು ಕೇಳಿದ್ರೂ ಕೂಡ ಆರ್ಟಿಕಲ್ 21 ಒಳಗಡೆ ಟ್ರೇಸ್ ಮಾಡಬಹುದು ಅನ್ನೋಷ್ಟರ ಮಟ್ಟಿಗೆ ಅದರದ್ದು ವಿಶ್ಲೇಷಣೆಗಳು ನಮ್ಮ ಸಂವಿಧಾನ ತಜ್ಞರು ಮತ್ತು ಉತ್ತಮವಾಗಿರ್ತಕ್ಕಂಥ ಮುತ್ಸದ್ದಿತನ ಹೊಂದಿದಂತಹ ಆ ನ್ಯಾಯಾಧೀಶರುಗಳಿಗೆ ಸಲ್ಲಬೇಕು ಅದರ ವಿಶ್ಲೇಷಣೆ. ಭಾಳಷ್ಟು ಜನ ಮಾಡಿದ್ದಾರೆ, ಮುಂಚೂಣಿನಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಅದರ ವಿವರಗಳಿಗೆ ಹೋಗುವಷ್ಟು ಸಮಯವಿಲ್ಲ. ಹಾಗಾದರೆ ಏನಾಯ್ತಾಕರೆ ಅಂತಂದರೆ, ಇದಿದ್ದರೆ ನನಗೆ ಮುಂದೆ ಜಾಗ ಇಲ್ಲ ಅನ್ನೋದು ಒಬ್ಬರಿಗೆ ಮನವರಿಕೆ ಆಯಿತು. ನೋಡಿ, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಒಳಗಡೆಗೆ ನಾವು ಯಾವ ಒಂದು ಪೀಠಿಕೆಯನ್ನು ನಾವು ಸ್ಯಾಕ್ರೋಸ್ಯಾಂಕ್ಟ್ ಅಂತ ಒಪ್ಕೊಂಡ್ಬಿಟ್ವಿ, ಅದನ್ನು ಯಾವುದೇ ಕಾರಣಕ್ಕೂ ನೀವು ಮುಟ್ಟೋ ಹಾಗಿಲ್ಲ ಅಂತ ತೀರ್ಪನ್ನು ಕೊಟ್ಟರು. ಅವನ್ನೆಲ್ಲ ಕೂಡ ಧಿಕ್ಕರಿಸಿ ಒಬ್ಬ ವ್ಯಕ್ತಿ, ಅದು ಸರ್ಕಾರ, ಚುನಾಯಿತ ಸರ್ಕಾರ ಇಲ್ಲದೇ ಇರುವಾಗ ಇದನ್ನು ಅಮೆಂಡ್ಮೆಂಟ್ ಮುಖಾಂತರ ಒಳಗೆ ತಂದುಬಿಟ್ರು. ಅದರ ಪರಿಣಾಮ ಈಗ ಇಲ್ಲಿಗೆ ಬಂದು ತಲುಪಿದೆ. ಆ ಪರಿಣಾಮ ಏನಾಯಿತು ಅಂದರೆ, ಸೆಕ್ಯುಲರ್ ಅನ್ನೋ ಪದಕ್ಕೆ ನನಗಿಷ್ಟ ಬಂದಂತೆ ನಾನು ಅರ್ಥೈಸಿಕೊಳ್ಳಬಲ್ಲೆ ಅನ್ನೋ ಮಟ್ಟಕ್ಕೆ ತಲುಪಿದೆ.
ಸರ್ವಧರ್ಮವನ್ನು ಸಮಾನವಾಗಿ ಕಾಣ್ತಕ್ಕಂಥದ್ದು ಅಂತ ಒಂದು ಅರ್ಥವಾದರೆ, ಧರ್ಮ ನಿರಪೇಕ್ಷಿತ ಅನ್ನೋದು ಇನ್ನೊಂದು ಅರ್ಥ ಆಯಿತು. ಇವೆರಡನ್ನೂ ಬಿಟ್ಟು ಇನ್ನೊಂದು ಅರ್ಥ ಏನು ಅಂತಂದರೆ, ಈಗ ಜಾಸ್ತಿ ಕೂಗ್ತಾ ಇರ್ತಕ್ಕಂಥದ್ದು ಜಾತ್ಯತೀತ ಅಂತ. ಯಾವುದಾದ್ರು ಒಂದು ಫಾರಮ್ ತೋರಿಸಿ ವೇರ್ ದಿ ಕ್ಯಾಸ್ಟ್ ಅನ್ನೋ ಕಾಲಮ್ ಇಲ್ಲದೆ ಇರತಕ್ಕಂಥ ಸರ್ಕಾರದ ಒಂದು ನಮೂನೆ, ಒಂದು ಫಾರಮ್ ತೋರಿಸ್ಬಿಡಿಪ್ಪ, ಆವಾಗ ನಾನು ಒಪ್ಕೋತೀನಿ ಇದು ಸಂವಿಧಾನ ಪೂರಕವಾಗಿದೆ ಅಂತ. ಗಂಡು ಹೆಣ್ಣು ಜಾತಿ ಉಪಜಾತಿ, ಅದರಲ್ಲಿ ಯಾವ ಜಾತಿ, ಅದಕ್ಕೆ ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನೀವು ಯಾವ ಜಾತಿಯವರು ಅಂತೇನು ಕಂಡುಹಿಡ್ಕೊಳ್ಳೋದು ಬೇಕಾಗಿದೆಯಾ ನಮಗೆ? ಇವೆಲ್ಲ ಸಂವಿಧಾನ ವಿರೋಧಿ ಅಲ್ವಾ? ಬೇಡ ತಾನೆ. ನಿಮ್ಮ ಪ್ರಕಾರ ಸೆಕ್ಯುಲರ್ ಅನ್ನೋ ಪದ ಬಂದಾಗ ಅದು ಜಾತ್ಯತೀತ ಅನ್ನೋದಾದರೆ ಯಾಕೆ ಜಾತಿನ ಕೇಳ್ತಾ ಇದ್ದೀರಿ? ಯಾಕೆ ಕೇಳ್ತಾ ಇದ್ದೀರಿ ಅಂದರೆ, ಮುಂದಿನ ಚುನಾವಣೆಯಲ್ಲಿ ನನಗೆ ಓಟ್ ಹಾಕೋರು ಯಾರು ಅಂತ ಈಗಲೇ ಐಡೆಂಟಿಫೈ ಮಾಡ್ತಾ ಇದ್ದೀವಿ. ಧರ್ಮ ನಿರಪೇಕ್ಷಿತ ಅನ್ನೋದು ಸ್ವಲ್ಪ ಹತ್ತಿರಕ್ಕೆ ಬರೋದಾಯಿತು ಅಂತಂದರೆ, ಸರ್ವಧರ್ಮ ಪರಿಪಾಲನೆ, ಸರ್ವಧರ್ಮವನ್ನು ಕೂಡ ಒಂದೇ ರೀತಿಯಾಗಿ ಕಾಣ್ತಕ್ಕಂಥದ್ದು ಅನ್ನೋದು ಉತ್ತಮವಾಗಿರ್ತಕ್ಕಂಥ ಆಯ್ಕೆ ಅಂತ ನನ್ನ ಭಾವನೆ. ಇದು ಸೆಕ್ಯುಲರ್ ಪದದ ಒಂದು ಭಾಗ ಆಯಿತು. ಇದು ಇಲ್ಲಿಗೆ ನಿಲ್ಲಿಲ್ಲ. ವಿಶ್ಲೇಷಣೆಗೆ ಅವಕಾಶ ಬಂತು ಅಂತಂದರೆ ನೀವು ಇದಮಿತ್ತಂ ಅಂತ ಹೇಳೋ ಅಂಥದ್ದಾಗಬೇಕು. ಇದಮಿತ್ತಂ ಅಂತ ಯಾವಾಗ ಹೇಳೋಕ್ಕಾಗಲ್ಲ, ಅದು ಸಬ್ಜೆಕ್ಟಿವ್ ಟರ್ಮ್ ಆಗುತ್ತೆ, ನನಗಿಷ್ಟ ಬಂದಂತೆ ಅಂತ. ಒಬ್ಬನು 50 ಮೆಣಸಿನ್ಕಾಯಿ ಬಜ್ಜಿ ಒಟ್ಟಿಗೆ ತಿಂತಾನಪ್ಪ, ನನಗೊಂದು ತಿಂದ್ರೇ ಕಣ್ಣಲ್ಲೆಲ್ಲ ನೀರು ಬರುತ್ತೆ, ಏನು ಮಾಡೋದು? ನಂಗೆ ಖಾರ ಇಷ್ಟ, ಅವ್ರಿಗೆ ಸಿಹಿ ಇಷ್ಟ. ನಂಗೆ ಸಿಹಿ ಇಷ್ಟ ಆದರೆ ನಂಗೆ ಡಯಾಬಿಟಿಸು, ಏನು ಮಾಡೋದು? ಆದ್ದರಿಂದ ಯಾವ ಕಾನೂನಿನ ತಳಹದಿ ಹೇಗಿರಬೇಕು ಅಂದರೆ, ಇಟ್ ಶುಡ್ ಪಾಸ್ ದಿ ಅಬ್ಜೆಕ್ಟಿವ್ ಟೆಸ್ಟ್ ಅಂತ. ಅಬ್ಜೆಕ್ಟಿವ್ ಟೆಸ್ಟ್ ಅಂತಂದ್ರೆ ಏನು ಅಂತಂದರೆ, ಎಲ್ಲರೂ ಕೂಡ ಅದನ್ನು ಒಪ್ಪಬೇಕು. ಇಫ್ ನಾಟ್ ಬೈ ಮ್ಯಾಥಮೆಟಿಕಲ್ ಪ್ರಿಸಿಷನ್, ಬೈ ಆ್ಯಂಡ್ ಲಾರ್ಜ್ ಯು ಶುಡ್ ಸೇ. ಬೈ ಆ್ಯಂಡ್ ಲಾರ್ಜ್ ಯು ಶುಡ್ ಸೇ ಅಂತಂದರೆ ಏನಾಗಬೇಕು? ಒಂದು ಸಣ್ಣ ಬ್ಲೈಂಡ್ ಟೆಸ್ಟ್ ಇಟ್ಕೊಳ್ಳ, ಬ್ಲೈಂಡ್ ಫೋಲ್ಡ್ ಟೆಸ್ಟು. ಈ ಡಮ್ ಶರಾಡ್ಸ್ ಅಂತ ಆಡ್ತಾರಲ್ಲ ಆ ಥರದ್ದು. ಒಂದು ಟೇಬಲ್ ಮೇಲೆ 4 ಬಿಳಿ ಪುಡಿಗಳನ್ನು ಇಟ್ಟಿರ್ತಕ್ಕಂಥದ್ದನ್ನು, ಬಾಟ್ಲ್ಗಳನ್ನ ಇಟ್ಟಿದ್ದೀನಿ. ನಾನು ಈ ಕಡೆ ಕೂತಿದ್ದೀನಿ, ನೀವು ಈ ಕಡೆ ಕೂತಿದ್ದೀರಿ. ನೀವು ಒಂದೊಂದೇ ಬಾಟ್ಲಿನಿಂದ ಒಂದೊಂದು ಚಿಟಿಕೆನ ನಾಲ್ಗೆ ಮೇಲೆ ಹಾಕ್ಕೋಬೇಕು. ನೀವೇನು ತಿಂದ್ರಿ ಅಂತ ನಿಮ್ಮ ಮುಖ ಲಕ್ಷಣವನ್ನು ನೋಡಿ ನಾನು ಹೇಳಬೇಕು. ಒಂದರಲ್ಲಿ ಸೀಮೆ ಸುಣ್ಣದ ಪುಡಿ, ಇನ್ನೊಂದರಲ್ಲಿ ಉಪ್ಪು, ಇನ್ನೊಂದರಲ್ಲಿ ಸಕ್ಕರೆ, ಇನ್ನೊಂದರಲ್ಲಿ ಅಡುಗೆ ಸೋಡಾ. ಆಯಿತಾ? ಉಪ್ಪು ತಿಂದವ್ರ ಮುಖ ಯಾವ ರೀತಿ ಇರುತ್ತೆ? ಸೀಮೆ ಸುಣ್ಣದ ಪುಡಿ ತಿಂದವರು ಆಹಾ ಅಂತಾರ, ಥೂ ಅಂತ ಉಗಿತಾರ. ಯಾರಿಗೋ ಕೆಲವ್ರಿಗೆ ಸೀಮೆ ಸುಣ್ಣದ ಪುಡಿನೂ ಇಷ್ಟ ಆಗ್ಬೋದು, ಅಂಥವ್ರನ್ನ ನಾವು ಲೆಕ್ಕಕ್ಕಿಟ್ಕೊಳ್ಳಲ್ಲ. ಸಾಮಾನ್ಯ ಜನರನ್ನು ಲೆಕ್ಕಕ್ಕಿಟ್ಕೊಂಡ್ರೆ ಉಪ್ಪು ತಿಂದವ ತಕ್ಷಣಕ್ಕೆ ನೀರಿನ ಕಡೆ ನೋಡ್ತಾನೆ. ಆಗ ಮುಂದೆ ಕೂತವನು ಅವನ ಮುಖಲಕ್ಷಣವನ್ನು ಹೇಳಿ ಇವನು ಉಪ್ಪು ತಿಂದಿದ್ದಾನೆ ಅಂತಲೇ 100ಕ್ಕೆ 50 ನಂಬರ್ ಬಂತು. ಆಯ್ತಲ್ಲ? ಸಕ್ಕರೆ ತಿಂದವನು ಇನ್ನೊಂಚೂರು ತಿನ್ನಕ್ಕೆ ನೋಡ್ತಾನೆ. ನೋಡಿ, ಇದು ಆಬ್ಜೆಕ್ಟಿವ್ ಟೆಸ್ಟ್ ಅಂತ. ಈ ಸೀಮೆ ಸುಣ್ಣದ ಪುಡಿನ ತಿಂದು ಆಹಾ ಅಂತಂತನಲ್ಲ, ಅವನು ಮೋಸಗಾರ. ಆ ಮೋಸಗಾರನಿಗೆ ಏನು ಮಾಡ್ತೀವಿ ನಾವು ಅಂತಂದರೆ, ದೇ ಆರ್ ಆಲ್ ಎಕ್ಸೆಪ್ಷನ್ಸ್ ಟು ಪ್ರೂವ್ ದಿ ರೂಲ್ ಅಂತ. ಸೊ ಆ ಥರ ಇದ್ದಾರೆ ಈಗಲೂ. ಏನೇ ನೀವು ಮಾಡಿ ನಮ್ಮದೊಂದು ತಕರಾರು. ಹಿಂದೆ ಎಲ್ಲ ಆದರೆ ಒಂದು 4 ಜನನಾರು ಕರ್ಕೊಂಬಂದು ಅಲ್ಲಿ ಯಾವ್ದಾದ್ರು ಒಂದು ಪ್ರೋಗ್ರಾಮು ಅಂತ ಮಾಡಿ 4 ಜನ ಸದಸ್ಯರಿಗೆ 400 ಜನ ಪೊಲೀಸರ ಸರ್ಪಗಾವಲು ಅಂತ ಅವ್ರನ್ನ ಮಾಡಿಸ್ತಾಯಿದ್ರು. ಈಗ ಅದೂ ಇಲ್ಲ, ಸುಲಭ. ಐ ಹ್ಯಾವ್ ಗಾಟ್ 4 lakhs ಫಾಲೋಯರ್ಸ್ ಇನ್ ಇನ್ಸ್ಟಾಗ್ರಾಮ್, ಐ ಪೋಸ್ಟ್ ದೇರ್, ಎಂಡ್ ಆಫ್ ಇಟ್. 4 ಲಕ್ಷಕ್ಕೆ 4 ಲಕ್ಷ ಜನನು ಕೈ ಎತ್ತಿದ್ರ ಕಾಲೆತ್ತಿದ್ರ ಗೊತ್ತಿಲ್ಲ, ಒಟ್ಟಲ್ಲಿ ನೀವು ಅಲ್ಲಿ ಹಾಕಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಆ ರೀತಿ ತೋರಿಸ್ಬಿಡ್ತೀರಿ. ಹೀಗೆ ಸಂವಿಧಾನದ ಈ ಪದ ಬಂದಾಗ ಯಾವಾಗ ನಮಗೆ ತೊಂದರೆಗುಂಟಾಯಿತು ಅಂತಂದರೆ, ಸಾಮರಸ್ಯದಿಂದ ಕೂಡಿದಂತಹ ಸಮಾಜ ತಿಳಿನೀರು ಕೊಳದಂತೆ ಇತ್ತು. ಅವರವ್ರದ್ದನ್ನು ಅವರವ್ರು ನೋಡ್ಕೊಂಡು ಹೋಗ್ತಿದ್ರು. ಈ ಪದ ಏನು ಮಾಡ್ತು, ಆ ತಿಳಿನೀರಿನ ಕೊಳದಲ್ಲಿ ದಪ್ಪನೆ ಬಿದ್ದಂಥ ಬಂಡೆಯಂತೆ ಬಿದ್ದು ಇಡೀ ಕೊಳ ರಾಡಿಯಾಗೋಯಿತು. ಅದರ ಪರಿಣಾಮ
ಹೊಸ ಹೊಸ ಕಾನೂನುಗಳನ್ನು ಹುಡುಕಬೇಕಾಯಿತು. ಅದರ ಮುಖಾಂತರ ನನ್ನ ಕುಕೃತ್ಯವನ್ನು, ನನ್ನ ದುರಾಲೋಚನೆಯನ್ನು ನಾನು ಪದದ ಮುಖಾಂತರ ಕಂಟ್ರೋಲ್ ಮಾಡ್ತೀನಿ ಅಂತಕ್ಕಂಥ ದುಸ್ಥಿತಿ, ಕೆಟ್ಟ ಮನಸ್ಥಿತಿ ಪ್ರಾರಂಭವಾಯಿತು. ಸಮಾಜದಲ್ಲಿ ಇದ್ದಂತಹ ಸಹೋದರ ಬಾಂಧವ್ಯ ಅಂತ ಏನು ಕರೆದುಕೊಂಡಿದ್ವಿ ಅದು ತೊಡೆದು ಹೋಯಿತು. ಇದಕ್ಕಾಗಿ ಬೇಕಾ ಅಂತ ಹೇಳಿದ್ರಾ? ಅದನ್ನು ನೀವು ಯೋಚನೆ ಮಾಡಿದ್ರೆ ಆವಾಗ ನಿಮಗೆ ಗೊತ್ತಾಗುತ್ತೆ. ಲೋಕನಾಥ್ ಮಿಶ್ರಾ ಅವರು ಹೇಳಿದ್ದಂತಹ ವಿಚಾರ ಏನಿತ್ತು, ಗ್ರ್ಯಾಜುಯಲಿ ಇಟ್ ಸೀಮ್ಸ್ ಟು ಮೀ ದಟ್ ಅವರ್ ಸೆಕ್ಯುಲರ್ ಸ್ಟೇಟ್ ಈಸ್ ಸ್ಲಿಪರಿ ಫ್ರೇಸ್ ಅಂತ ಏನು ಹೇಳಿದರು, ಇವತ್ತು ನಾವು ಕಾಣ್ತಾ ಇದ್ದೀವಿ. ನಾಗರಾವ್ ಸಾಕ್ಬಿಟ್ಟು ಕಚ್ಚಬೇಡ ಅಂದರೆ ಸುಮ್ಮನಿರುತ್ತಾ? ಯೋಚನೆ ಮಾಡಬೇಕಲ್ವಾ? ಬೆಲ್ಲದ ಕಟ್ಟೆಯ ಕಟ್ಟಿ, ಬೇವಿನ ಬೀಜವ ಬಿತ್ತಿ, ಜೇನು ಮಳೆಗೆರೆದರೆ ಉಷ ಹೋಗುವುದೇನಯ್ಯ. 12ನೇ ಶತಮಾನದಲ್ಲಿ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಯೋಚನೆ ಮಾಡಿಲ್ಲದೆ ಇರತಕ್ಕಂಥ ವಚನಕಾರರು ಬರೆದಿದ್ದು ಮರ್ತೋಯ್ತೇನಯ್ಯ. ಸಮಾಜ ಸಾಮರಸ್ಯ ಇರಲಿಲ್ವೇನಯ್ಯ? ಯಾಕಾಗಿ ಇದನ್ನು ಮಾಡಿದೆ? ಹಾಗಾದರೆ ಏನು ಸಾಧನೆ ಮಾಡಿದೆ ಅಂತಂದರೆ, ನನ್ನ ಬೇಳೆ ಬೇಯಿತು. ಬೆಂದೋರ್ ಮನೆಯಲ್ಲಿ ಗಳ ಹಿರಿದ್ರು ಅಂತ ಈ ಕಡೆ ಗಾದೆ. ಬೆಂದೋದ ಮನೆಯಲ್ಲಿ ಗಳ ಹಿರಿದ್ರು ಅಂತ. ಗಳ ಅಂತಂದರೆ ಒಂದು ದೊಡ್ಡ ಬಿದಿರಿನ ಕೋಲ್ ಹಾಕಿರ್ತಾರೆ, ಹಳಬರಿಗೆಲ್ಲ ಗೊತ್ತಿರುತ್ತೆ. ಅದನ್ನು ಮೇಲ್ಗಡೆ ಮಿಕ್ಕಿ ಸಣ್ಣ ಸಣ್ಣ ಬೆತ್ತ ಇಟ್ಬಿಟ್ಟು ಅದ್ರ ಮೇಲೆ ನಾಡು ಹೆಂಚು ಕೂಡಿಸ್ತಾ ಇದ್ರು. ಇವ್ರ ಮನೆ ಸುಟ್ಟೋಗ್ತಾ ಇದ್ರು ಅಂತಂದರೆ, ನಮ್ಮನೆ ಮುಂದೆ ಸುಟ್ಟೋದ್ರೆ ಇರಲಿ ಅಂತ ಗಳಾನ ಹಿರ್ಕೊಂಡು ಹೋಗ್ಬಿಟ್ನಂತೆ ಸಹಾಯಕ್ಕೆ ಬರ್ದಲ್ನೆ. ನೀವು ನೋಡ್ತಾ ಇದ್ದೀರಿ ಇದನ್ನು. ಇನ್ ಎ ಡಿಫ್ರೆಂಟ್ ಫಾರಮ್ ಯು ಆರ್ ಆಲ್ ಸೀಯಿಂಗ್ ಇಟ್, ಯು ಆರ್ ಆಲ್ ವಿಟ್ನೆಸ್ಸಿಂಗ್ ಇಟ್. ಇದಕ್ಕಾಗಿ ಕಷ್ಟಪಟ್ಟು ಅವರು 2 ವರ್ಷಗಳ ಕಾಲ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ತಲೆ ಚೆಚ್ಕೊಂಡು ಈ ಪ್ರಿಯಾಂಬಲ್ನ ಬರೆದ್ರಾ? ಸ್ನೇಹಿತರೆ, ಇಲ್ಲೇ ಹೇಳ್ಬಿಡ್ತೀನಿ ನಿಮಗೆ ಕೇಳಿ. ಪ್ರಿಯಾಂಬಲ್ನ ಮೊದಲು ಬರೀಲಿಲ್ಲ ಅವರು. ಭಾಳ ಸಂತೋಷ ಪಡಬೇಕಾದಂಥ ವಿಚಾರ. ಒಟ್ಟು ಸಾರವನ್ನು ಒಂದು ಕಡೆ ಕಲೆ ಹಾಕಿ ಅದರ ಸಾರಾಂಶವನ್ನು ಪ್ರಿಯಾಂಬಲ್ ಅಂತ ಕೊಟ್ಟರು. ನೆಕ್ಟರ್, ಅದರ ಅಮೃತವನ್ನು, ಯಾವುದು ಮಥನವಾಯಿತು ಅದರಿಂದ ಬೆಣ್ಣೆ ಬಂತು, ಆ ಒಂದು ಕ್ರೀಮ್ನ ತೆಗೆದು ಪ್ರಿಯಾಂಬಲ್ ರೂಪದಲ್ಲಿ ಕೊಟ್ಟರು. ಅದನ್ನು ಸುಲಭ ಸಾಧ್ಯವಾಗಿ ನೀವು ನನ್ನಿಷ್ಟ ಬಂದಂತೆ ತಿರ್ಸ್ತೀನಿ ಅಂತಂದರೆ ಏನಾಗಬೇಕು? ಇದೆಲ್ಲ ಆಯಿತು. ಹಾಗಾದರೆ ನಾವು ಒಪ್ಕೊಂಡ್ಬಿಟ್ವಲ್ಲ ಸಾರ್ ಅಂತಂದರೆ, 24ನೇ ಇಸ್ವಿನಲ್ಲಿ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟಿಂದ ಒಂದು ತೀರ್ಪು ಬರುತ್ತೆ. ಡಾಕ್ಟರ್ ಬಲರಾಮ್ ಸಿಂಗ್ ಮತ್ತು ಇತರರು ಇದನ್ನು ತೆಗೆದಾಕಬೇಕು ಈ ಪದಗಳನ್ನ ಅಂತ ಹೇಳಿ ಸುಪ್ರೀಂ ಕೋರ್ಟಲ್ಲಿ ಒಂದು ರಿಟ್ ಪಿಟಿಷನ್ ಹಾಕ್ತಾರೆ. ಯಾರಿಗೆ ಆಸಕ್ತರಿದ್ದೀರೋ ಅವರೆಲ್ಲ ಬರ್ಕೊಂಡು ನೋಡಿ. 2024 SCC ಆನ್ಲೈನ್ SC 3433 ಅಂತ, ಡಾಕ್ಟರ್ ಬಲರಾಮ್ ಸಿಂಗ್ ಆ್ಯಂಡ್ ಅದರ್ಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ. ಅದರಲ್ಲಿ ಸನ್ಮಾನ್ಯ ನ್ಯಾಯಮೂರ್ತಿಗಳು ಇಬ್ಬರು ಅದನ್ನು ವಿಚರ್ಚೆ ಮಾಡಿ ಅವರೊಂದು ಹೇಳ್ತಾರೆ, ಇಲ್ಲ ಇದೆಲ್ಲ ಕರೆಕ್ಟು, ನಾವು ಯೋಚನೆ ಮಾಡ್ತೀವಿ, ಆದರೆ ದೇಶ ಇದನ್ನು 40 ವರ್ಷಗಳ ಹಿಂದೆ ಒಪ್ಕೊಂಬಿಡ್ತಲ್ಲ, 50 ವರ್ಷದ ಹಿಂದೆ ಒಪ್ಕೊಂಬಿಡ್ತಲ್ಲ, ಈಗ ಯಾಕೆ ಅದನ್ನು ತಿರ್ಗಾ ಮತ್ತೆ ತೆಗಿತಾ ಇದ್ದೀರಿ? ಆ ಪದಗಳಿಂದೇನು ತೊಂದರೆ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಹೇಳಿಬಿಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಅವ್ರು ಬರೀತಕ್ಕಂಥದನ್ನು ವಿಚಾರನ ನಾನು ಜಜ್ಮೆಂಟಿಂದ ಓದ್ತೀನಿ. ದಿ ಫ್ಯಾಕ್ಟ್ ದಟ್ ರಿಟ್ ಪಿಟಿಷನ್ಸ್ ವರ್ ಫೈಲ್ಡ್ ಇನ್ ದಿ ಇಯರ್ 2020, 44 years after the word so and so became integral to the preamble ಮೇಕ್ಸ್ ದಿ ಪ್ರೇಯರ್ಸ್ ಪರ್ಟಿಕ್ಯುಲರ್ಲಿ ಕ್ವಶ್ಚನಬಲ್ ಅಂತ ಬರೀತಾರೆ. ಅದರ ಅರ್ಥ ಏನು ಅಂದರೆ, ಸರಿಯೋ ತಪ್ಪೋ ಬಂದೋಗ್ಬಿಟ್ಟಿದೆ, ಇಷ್ಟು ದಿನದ ಮೇಲೆ ಅದನ್ನು ತಿರ್ಗಾ ಯಾಕೆ ಕೆರಿತೀರಿ ಹಳೆ ಹುಣ್ಣನ್ನು ಅನ್ನೋ ರೀತಿಯಲ್ಲಿ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ಪ್ರಾಜ್ಞರು ತಾವು ಎಲ್ಲರೂ ತಿಳ್ಕೊಂಡಿದ್ದೀರಿ, ಭಗವಂತ ಎಲ್ರಿಗೂ ಬುದ್ಧಿ ಕೊಟ್ಟಿದ್ದಾನೆ. ಇಂಟೆಲಿಜೆನ್ಸ್ ಈಸ್ ನಾಟ್ ದಿ ಮೊನಾಪಲಿ ಆಫ್ ಎನಿ ಸಿಂಗಲ್ ಇಂಡಿವಿಜುವಲ್. ತಾವು ಅದನ್ನು ಅರ್ಥ ಮಾಡ್ಕೋಬೇಕು. ಹಾಗಿದ್ದಂಥ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಎವರಿ ಸೋಲ್ ಈಸ್ ಬಾರ್ನ್ ಡಿವೈನ್ ಅಂತ. ಒನ್ ಮಸ್ಟ್ ವರ್ಕ್ ಟುವರ್ಡ್ಸ್ ದಿ ಡಿವಿನಿಟಿ ಅಂತಲೂ ಮುಂದೆ ಸೇರಿಸ್ತಾರೆ. ಹಾಗಿದ್ದಂಥ ಸಂದರ್ಭದಲ್ಲಿ ಪ್ರಾಜ್ಞರಿಗೆಲ್ಲರ ಗೊತ್ತಾಗುತ್ತೆ, ಯಾವುದೋ ಒಂದು ಅಚಾತುರ್ಯ 44 ವರ್ಷಗಳ ಕಾಲ ಉಳಿದೋಯ್ತು, ಅದನ್ನು ಅಲ್ಲೇ ಒಪ್ಕೊಂಬಿಟ್ವಿ ಅಂತಂದರೆ ಮೆಣಸಿನ್ಕಾಯಿ ಏನಾದ್ರು ಸಿಹಿ ಆಯಿತಾ? ನಿಮಗೆ ಬಿಟ್ಟಿದ್ದು. ಸಿಹಿ ಮೆಣಸಿನ್ಕಾಯಿ ಆಗಲ್ವಲ್ಲ. ಹಾಗಾಗಿ ಅದರದ್ದು ಪ್ರಭಾವ ಕಡಿಮೆ ಆಗಿರ್ಬೋದು ಹೊರತು ಭಾರತದ ಸಂವಿಧಾನದ ಪೀಠಿಕೆಯನ್ನು ಅದು ಅಡ್ಡಪಡಿಸ್ತು, ಅದಕ್ಕೆ ಕುಠಾರಪ್ರಾಯವಾಯಿತು ಅನ್ನೋದು ನಮಗೆ ತಿಳಿದು ಬರುತ್ತೆ.
ಅದು ಯಾಗೂ ಇರಲಿ. ಹಾಗಾದರೆ ನಮಗೇನು ಇವಾಗ ತಾಪತ್ರಯ ನಿಮ್ಗೆ ಕೇಳ್ಬೋದು, ಏನಾಯ್ತು ರೀ ಅದರಿಂದ? ಆಫ್ಟರ್ ಆಲ್ 2 ವರ್ಡ್ ಸೇರಿಸಿದ್ರು ಅಷ್ಟೇ. ನೋಡಿ, ವಿ ದಿ ಪೀಪಲ್ ಆಫ್ ಇಂಡಿಯಾ ಅಂತ ಬರ್ಕೊಂಡ್ವಲ್ಲ, ಆಗ ನಾವು ಬರ್ಕೊಳ್ಳಿಲ್ಲ. ಬರ್ಕೊಳ್ಳೋಕ್ಕೆ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಯಾರೂ ಇರಲಿಲ್ಲ. ಸಸ್ಪೆಂಡೆಡ್ ಆ್ಯನಿಮೇಷನಲ್ಲಿತ್ತು. ಬಿಕಾಸ್ ದಿ ನೇಷನ್ ವಾಸ್ ಅಂಡರ್ ದಿ ನ್ಯಾಷನಲ್ ಎಮರ್ಜೆನ್ಸಿ. ಆಗ ಅಮೆಂಡ್ಮೆಂಟ್ ಮಾಡಿದ್ದು. ನೌ ಯು ಸಿ ಎಲ್ಲರೂ ಮಲಗಿದ್ದಾಗ ಮೆಲ್ಲಗೆ ಹಿತ್ತಲು ಬಾಗಿಲಿಂದ ಸೇರಿದಂತಹ ಪದಗಳಿದು ಭಾರತದ ಸಂವಿಧಾನಕ್ಕೆ. ಅಪಚಾರವಲ್ವೇ? ಆಗ ಬರೆದಂಥ ಪುಣ್ಯಾತ್ಮರುಗಳೆಲ್ಲ ಚರ್ಚೆ ಮಾಡಿದ್ದಕ್ಕೆ ಶುದ್ಧ ಅವಮಾನ ಆಗಲಿಲ್ವಾ? ನೀವು ಅನುಕೂಲಕ್ಕಾಗಿ ಯಾವಾಗ ಬೇಕಾದ್ರೂ ಅಂಬೇಡ್ಕರ್ನ ಉದಾಹರಿಸ್ತಕ್ಕಂಥವ್ರು ಅಂಬೇಡ್ಕರ್ ಮಾತುಗಳಿಗೆ ಧಿಕ್ಕರಿಸಲಿಲ್ವಾ? ನಮ್ಮ ದೇಶದಲ್ಲಿ ಏನಾದ್ರು ಧರ್ಮ ನಿರಪೇಕ್ಷಿತ ಅನ್ನೋದನ್ನು ಬರೆಯೋದಕ್ಕೆ ಧರ್ಮದ ಯಾರು ಹೆಡ್ಗಳು ಅದನ್ನು ನಮ್ಮ ದೇಶದ ಗವರ್ನೆನ್ಸ್ನ ಕಂಟ್ರೋಲ್ ಮಾಡ್ತಾ ಇದ್ರಾ? ಅನ್ಲೈಕ್ ದಿ ವೆಸ್ಟರ್ನ್ ಕಂಟ್ರೀಸ್ ಇಲ್ವಲ್ಲ. ಹಾಗೆ ನೋಡಕ್ಕೆ ಹೋದರೆ ಈ ದೇಶದಲ್ಲಿ ಬೇಕಾದಾಗೆ ಮಕ್ಕಳಿಗೆ ಊಟವನ್ನು ಕೊಟ್ಟಂಥವರು, ವಿದ್ಯೆಯನ್ನು ಕೊಟ್ಟಂಥವರು, ಅಬಲೆಯರನ್ನು ರಕ್ಷಿಸಿದಂಥವರು, ದೀನ ದಲಿತರನ್ನು ರಕ್ಷಿಸಿದವರು ಮಠಮಾನ್ಯಗಳು. ಈ ಸಂಸ್ಥೆಯನ್ನು ಹುಟ್ಟಾಕಿದಂಥವರು ಸ್ವಂತಕ್ಕೇನು ಕೇಳಲಿಲ್ಲ. ಈ ತರಹ ಲಕ್ಷಾಂತರ ಸಂಸ್ಥೆಗಳು ದೇಶವನ್ನು ದೇಶಕ್ಕಾಗಿ, ದೇಶಕ್ಕೋಸ್ಕರ, ದೇಶದ ಜನರ ಹಿತಕ್ಕಾಗಿ ಬೇಕಾದಷ್ಟು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದೆ. ಯಾವ ನಾವು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಂತ ಕರ್ಕೊಂಡ್ವಿ, ಸಂವಿಧಾನದ 4ನೇ ಭಾಗ ಅಂತ ರಾಷ್ಟ್ರವನ್ನು, ಅಧಿಕಾರವನ್ನು ಮುನ್ನಡೆಸಿಕೊಂಡು ಹೋಗಬೇಕು ಅಂತ ಏನು ಅದರಲ್ಲಿ ಹೇಳಿದ್ದಾರೆ, ಅದರ ಒಂದಂಶ ಕೂಡ ನಾವು ಪಾಲನೆ ಮಾಡ್ತಾ ಇಲ್ಲ. ಹಾಗಾಗಿ ಅಂತಹ ಪ್ರಕರಣಗಳನ್ನು ನಾವು ನ್ಯಾಯಾಲಯದಲ್ಲಿ ಪ್ರಶ್ನಿಸಿದಾಗ ನ್ಯಾಯಾಲಯ ಏನು ಹೇಳುತ್ತೆ ಅಂದರೆ, ಪಾಲಿಸಿ ಡಿಸಿಷನ್ ವಿ ಕ್ಯಾನ್ ನಾಟ್ ಇಂಟರ್ಫಿಯರ್ ಅಂತೀವಿ. ಯಾಕೆಂದರೆ ಸಂವಿಧಾನ ನಮಗೆ ಬೇಡ ಅಂತ ಹೇಳ್ಬಿಟ್ಟಿದೆ, ಕೈ ಕಟ್ಟಿ ಹಾಕ್ಬಿಟ್ಟಿದೆ. ಹಾಗಾದರೆ ಯಾರು ಬರೀಬೇಕು ಕೆಲಸವನ್ನು? ಸರ್ಕಾರದ ಕೆಲಸ, ದೇವರ ಕೆಲಸ. ದೇವ್ರು ಬಂದು ಮಾಡಲಿ, ನಾವು ಪಾಡಿಗೆ ನಾವು ಹಾಳು ಮಾಡ್ತಿರ್ತೀವಿ ಅಂತ. ಒಂದು ಕಡೆ ನೀವು ಹಂಗೆ ಹೇಳ್ತೀರಿ, ಇನ್ನೊಂದು ಕಡೆ ಸೆಕ್ಯುಲರ್ ಅಂತೀರಿ. ಸೊ ಧರ್ಮ ನಿರಪೇಕ್ಷಿತ ಅನ್ನೋ ಪದ ತಪ್ಪಾಗುತ್ತೆ, ಜಾತ್ಯತೀತ ಅನ್ನೋ ಪದ ತಪ್ಪಾಗುತ್ತೆ. ಸೆಕ್ಯುಲರ್ ಅಂದರೆ ಸರ್ವಧರ್ಮವನ್ನು ಸಮಾನವಾಗಿ ಕಾಣು ಅಂತಕ್ಕಂತಹ ಒಂದು ಏನು ಆ ಅರ್ಥ ಇದೆ, ಅದು ಹೆಚ್ಚು ಸಾಮರಸ್ಯದಿಂದ ಕೂಡಿರುತ್ತೆ. ಹಾಗಾಗಿ ಸೆಕ್ಯುಲರ್ ಅಂತ ಬಂದಾಗ ಇಂಡಿಯನ್ ಕಾಂಟೆಕ್ಸ್ಟ್ನಲ್ಲಿ ಏನು ಅರ್ಥ ಬರಬೇಕು ಅನ್ನೋದು ಚರ್ಚೆಗೆ ಬರುತ್ತೆ. ಇಂಡಿಯನ್ ಕಾಂಟೆಕ್ಸ್ಟ್ನಲ್ಲಿ ಬರುವಾಗ ನಮ್ಮ ಹಲವು ತೀರ್ಪುಗಳಲ್ಲಿ ಮತ್ತು ಬಂದಂಥ ವಿಚಾರಗಳನ್ನು ನಾವು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಮಿಕ್ಕಿದ್ದೆಲ್ಲ ಯಾರು ಏನು ಮಾತಾಡೋ ಹಾಗಿಲ್ಲ. ಸಂವಿಧಾನದ ಮಿಕ್ಕ ಭಾಗಗಳೇನಿದೆ ಪ್ರಿಯಾಂಬಲ್ನಲ್ಲಿ, ಅದ್ರ ಬಗ್ಗೆ ಯಾರ್ದು ಚರ್ಚೆ ಇಲ್ಲ, ಯಾರ್ದು ರಗಳೇನೇ ಇಲ್ಲ. 40 ಅದು ಈ ಅಮೆಂಡ್ಮೆಂಟ್ ಆಗೋ ತನಕ ನಡ್ಕೊಂಬಂದಿತ್ತು, ಈಗಲೂ ನಡ್ಕೊಂಬರ್ತಾ ಇದೆ. ಸಾರ್ವಭೌಮತ್ವವನ್ನು, ಅಖಂಡತೆಯನ್ನು ಯಾರೂ ಸರಿಪಡಿಸೋಂಗಿಲ್ಲ ಅಂತೆಲ್ಲ ಹೇಳಿದರು, ನಿಮಗೂ ಎಲ್ಲ ಗೊತ್ತಿದೆ. ಹಾಗೆ ಅದನ್ನು ಅಖಂಡತೆಗೆ ವಿರೋಧ ವ್ಯಕ್ತಪಡಿಸಿದವ್ರನ್ನ ಪೋಷಿಸಿದ್ದನ್ನು ನಾವು ಕಾಣ್ತೀವಿ. ನೆನ್ನೆ ದಿವಸ ಅದನ್ನೆಲ್ಲ ಹೇಳಿದ್ದಾರೆ ಸ್ವಾಮಿಗಳವರು, ಅಭಿವ್ಯಕ್ತಿ ಸ್ವಾತಂತ್ರ್ಯ ಹೇಗಿರಬೇಕು ಅಂತ. ನಾನು ಅದರ ವಿಚಾರಕ್ಕೆ ಪುನಃ ಹೋಗೋದಿಲ್ಲ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಇನ್ನೊಬ್ಬನಿಗೆ ತೊಂದರೆ ಮಾಡುವಂಥದ್ದಾಗಿರಬಾರ್ದು. ನಿನಗೆ ಇರ್ತಕ್ಕಂಥ ಏನು ಸ್ವಾತಂತ್ರ್ಯ ಇದೆ, ಅಭಿವ್ಯಕ್ತಿನ ವ್ಯಕ್ತಪಡಿಸು. ನನ್ನ ದೇವರುಗಳನ್ನು ನಗ್ನನಾಗಿ ಚಿತ್ರಿಸೋದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಯಾವ ಭಾಗದಲ್ಲಿ ಬರುತ್ತೆ ಅಂತ ಪ್ರಾಜ್ಞರಾದ ತಾವು ತಿಳಿಸ್ಕೊಡ್ಬೇಕಲ್ವೇ? ಯೋಚನೆ ಮಾಡಬೇಕಲ್ವೇ? ಅದಿತ್ತ ಸಂವಿಧಾನದ ಆಶಯ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕೊಟ್ಟಾಗ. ಹಾಗಾಗಿ ಸರ್ವಧರ್ಮ ಸಹಿಷ್ಣುತೆ ಅನ್ನೋದನ್ನು ಹೇಳೋವಂಥ ಸಂದರ್ಭದಲ್ಲಿ ನನ್ನ ಧರ್ಮವನ್ನು ಕೂಡ ನೀನು ಗೌರವಿಸು, ನಿನ್ನ ಧರ್ಮವನ್ನು ನಾನು ಗೌರವಿಸ್ತೀನಿ, ನಂದನ್ನು ಮಾತ್ರ ನೀನು ಗೌರವಿಸು, ನಿಂದನ್ನು ನಾನು ಹೇಗೆ ಬೇಕಾದ್ರೂ ತಿರ್ಸೋಕ್ಕೆ ಅಲ್ಲ. ಅದನ್ನು ಗಮನಕ್ಕೆ ತೆಗೆದುಕೋಬೇಕು. ಹೀಗೆ ಬಂದಂಥದ್ರಲ್ಲಿ 3 ಫೋಲ್ಡ್ ಸ್ಟ್ರಾಟಜಿ ಅಂತ ಮಾಡ್ತಾರೆ. 3 ಹಂತಗಳನ್ನು ನಾವು ಸೆಕ್ಯುಲರಿಸಮ್ನಲ್ಲಿ ನೋಡ್ತೀವಿ. ಅದೇನು ಅಂತಂದರೆ, ಮೊದಲನೇದು ಪ್ರಿನ್ಸಿಪಲ್ಡ್ ಡಿಸ್ಟೆನ್ಸ್ ಅಂತ. ನೋಡಿ, ಇದೆಲ್ಲ ಇಂಗ್ಲೀಷ್ ಪದಗಳು ಭಾಳಷ್ಟು ಜನಕ್ಕೆ ತಲುಪೋದೇ ಇಲ್ಲ. ಯಾಕೆಂದರೆ
ಅವ್ರು ಬಿಟ್ಟು ಹೋಗಿತ್ತಾನೆ ಪಳ್ಳುಳಿಕೆ. ಒಂದು, ನಮ್ಗೆ ಇಂಗ್ಲೀಷ್ ಅರ್ಥ ಆಗಲ್ಲ, ಯಾಕೆಂದರೆ ಅದು ಅರ್ಥ ಆಗದೆ ಇರೋವಂಥ ಭಾಷೆ. ಎರಡನೇದು, ಕನ್ನಡದಲ್ಲಿ ಪಾಂಡಿತ್ಯ ಇಲ್ಲ. ಹಾಗಾದ್ರೆ ಯಾವುದ್ರಲ್ಲಿ ಅರ್ಥ ಮಾಡ್ಕೋಬೇಕು? ಹಂಗಾಗಿ ಏನು ಮಾಡೋದು, ಯಾರೋ ಒಬ್ರು ಹೇಳಿದಾರಲ್ಲ, ಅವ್ರು ಹೇಳಿದ ಮೇಲೆ ಕರೆಕ್ಟಾಗಿರುತ್ತೆ ಅಂತ ಈ ತಾಪತ್ರಯಕ್ಕೆ ಬಂದ್ಬಿಡುತ್ತೆ. ತುಮಕೂರು ಹತ್ರ ಒಂದು ಗೂಳೂರು ಅಂತ ಗಣೇಶನ ದೇವಸ್ಥಾನ, ಭಾಳ ದೊಡ್ಡ ದೇವಸ್ಥಾನ. ಅಲ್ಲಿ ಗಣೇಶನನ್ನು ಪ್ರತಿ ವರ್ಷ ಚತುರ್ಥಿಗೆ ಕೂಡಿಸುವಾಗ ಅದರ ಗಾತ್ರ ಬಹಳ ದೊಡ್ಡದಿರುತ್ತೆ. ಹಾಗಾಗಿ ಮೊದಲೇ ಒಂದು ಹಲಿಗೆಗಳ ಮೇಲೆ ಒಂದು ಗಾಲಿಗಳ ಮೇಲೆ ಹಲಿಗೆಗಳನ್ನು ರೆಡಿ ಮಾಡಿ ಅಲ್ಲೇ ಗಣೇಶನನ್ನು ಕಟ್ಟತಕ್ಕಂಥ ಒಂದು ಪದ್ಧತಿ ಇತ್ತು. ಅದರ ಹೊಕ್ಕಳೆ ಇಷ್ಟು ದೊಡ್ಡದು, ಅಂದರೆ ಹೊಟ್ಟೆ ಇನ್ನೆಷ್ಟಿರಬೇಕು, ಆ ಗಣೇಶನ ಗಾತ್ರ ಎಷ್ಟಿರಬೇಕು ನೀವು ಊಹಿಸ್ಕೊಳ್ಳಿ. ಯಾರೋ ಒಬ್ಬರು ಹೋದರು, ಚೇಷ್ಟೆ ನೋಡಿ, ನಮ್ಮವ್ರು ಸುಮ್ಮನೆ ಇರೋಕ್ಕಾಗೋಲ್ಲ. ಆ ಕಡೆ ಈ ಕಡೆ ನೋಡಿದ್ರು ಯಾರೂ ಇರಲಿಲ್ಲ, ಒಕ್ಕಳೊಳಗಡೆ ಕೈ ಇಟ್ಟರು. ಅಲ್ಲೊಂದು ಚೇಳು ಕೂತಿತ್ತು, ಕುಟುಕ್ಬಿಡ್ತು. ಹಾ ಅಂದ. ಸ್ವಲ್ಪ ಆ ಕಡೆ ಇದ್ದರು, ಆ ಕಡೆ ಎಲ್ಲ ಸ್ವಲ್ಪ ತೆಲುಗು ಮಾತಾಡ್ತಾರೆ. ಏಮಾಯಿಂದಿ ಅಂದರು. ಏಂ ಲೇದು ಚಾಲ ಬಾಗುಂದಿ ಇಂದ ಅವನು. ಅವನೇನು ಮಾಡ್ದ, ಬಂದ, ಅವನಿಟ್ಟ ಕೈನ. ಅದು ಚೇಳು ಗುಣ ಎಂಥದ್ದು, ಯಾರು ಬಂದರೂ ಕುಟ್ಕೋದೆ ಅದ್ರ ಕೆಲಸ. ಅದು ಕುಟುಕ್ತು, ಇವನು ಹಾ ಅಂದ. ಹೀಗೆ ಊರವರೆಲ್ಲ ಕುಟ್ಕಿಸ್ಕೊಂಡ್ರು. ಯಾರೂ ಕೂಡ ಹೊಕ್ಕಳು ಮುಟ್ಟಬೇಡಿ, ಅದರಲ್ಲಿ ಚೇಳಿದೆ ಅಂತ ಹೇಳಲಿಲ್ಲ. ನಮ್ಮ ಕಾನ್ಸ್ಟಿಟ್ಯೂಷನನ್ನು ನಾವು ಅರ್ಥ ಮಾಡ್ಕೊಂಡಿದ್ದು ಇಷ್ಟೇ. ಚೇಳು ಕೈಯಲ್ಲಿ ಕುಟ್ಕಿಸ್ಕೊತಾನೆ ಇದ್ದೀವಿ, ಯಾರೊಬ್ಬರು ಕೂಡ ಧೈರ್ಯ ಮಾಡಿ ಇದಲ್ಲ ಅಂತ ಹೇಳ್ತಕ್ಕಂಥದ್ದು ಕೆಲಸ ಆಗಲಿಲ್ಲ. ಇಂತಹ ಒಂದು ಸಂಸ್ಥೆಗಳಲ್ಲಿ, ಇಂತಹ ಒಂದು ವೇದಿಕೆಗಳಲ್ಲಿ ಸಂವಿಧಾನದ ಆಶಯ, ಅದರ ಪೀಠಿಕೆಯ ಆಶಯ, ಅದನ್ನು ನಾವು ಮನನ ಮಾಡ್ತಕ್ಕಂಥದ್ದು. ಇಂದಾದರೂ ಎಚ್ಚೆತ್ಕೊಳ್ಳೋಣ. ಮುಂದಿನ ವರ್ಷ ಗಣೇಶನ್ನೇನಾದ್ರು ಕಟ್ಟಿದ್ರೆ ಹೊಕ್ಕಳು ಕೈ ಹಿಡಿಬೇಡ ಅಂತ ಹೇಳೋಣ. ಪ್ರಾಜ್ಞರಾಗೋಣ. ನೆನ್ನೆ ಸುಖ ಬರಲಿಲ್ಲ, ಇಂದೂ ಬರಲಿಲ್ಲ, ಮುಂದೆಂದೋ ಬರುತ್ತದೆ ಎಂಬುದರಲ್ಲೇ ಜೀವನವಲ್ಲವೇ ಅಂತ ಕವಿವಾಣಿ. ನೆನ್ನೆ ನಮ್ಮ ವಿ ದಿ ಪೀಪಲ್ ಹಿರಿಯರು ತಪ್ಪು ಮಾಡಿಬಿಟ್ರು. ನನ್ನ ಕಾಲದಲ್ಲಿ ವಿ ದಿ ಪೀಪಲ್ ನಾನು ಸ್ವಲ್ಪ ಸರಿಪಡಿಸೋಕ್ಕೆ ಪ್ರಯತ್ನ ಪಟ್ಟೆ, ಆಗಲಿಲ್ಲ. ಕಾರಣ ಜನ ಬೆಂಬಲವಿಲ್ಲ. ಯಾಕಿಲ್ಲ? ನೀನು ಎಲೆಕ್ಷನ್ಗೆ ಓಟ್ ಹಾಕಲ್ಲ. ಒಂದು ವೇಳೆ ನೀನು ಓಟ್ ಹಾಕಿದ್ರೂ ಕೂಡ ಅದು ನನ್ನನ್ನೇನು ಅಲ್ಲಾಡ್ಸೋಕ್ಕಾಗಲ್ಲ. ಯಾಕೆಂದರೆ ನನ್ನ ಕಾಲದಲ್ಲಿ ಗಾಂಧಿ ನಗ್ತಾ ಇದ್ದಾರೆ. ಗಾಂಧಿ ನಕ್ಕಾಗ ಅಂದರೆ ಓಟುಗಳೆಲ್ಲ ಅಲ್ಲಿಂದಲ್ಲೇ ಬೀಳುತ್ತೆ. ಈ ಸ್ಥಿತಿಗೆ ತಲುಪಿಸ್ಕೊಂಡ್ವಿ ನಾವು. ಹಾಗಾಗಿ ನನ್ನನ್ನು ಅವನು ಗಣನೆಗೆ ತೆಗೆದುಕೊಳ್ಳಲ್ಲ. ಯಾಕೆ ಅಂದರೆ ನಾನು ಎಚ್ಚೆತ್ಕೊಂಡೆ, ಪರಂಪರೆನಲ್ಲಿ ಬಂದೆ. ಈ ಸಭಾಂಗಣದಲ್ಲಿ ಕೂತಿರ್ತಕ್ಕಂಥ ಎಲ್ಲ ಮಾನ್ಯರು ಎಚ್ಚೆತ್ಕೊಂಡಿದ್ದಾರೆ. ಮುಂದೆ ಅವನ ಜನನಾಯಕನನ್ನು ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡೋನು ನನಗೆ ಬೇಡ, ನಾನು ಹೇಳಿದ್ದನ್ನು ಕೇಳ್ಕೋಬೇಕು. ನಿಸಾರ್ ಅಹಮದ್ ಅವ್ರು ಬರೆದಿರ್ತಂಥ ಕುರಿಗಳು ಸಾರ್ ಕುರಿಗಳು ಅನ್ನೋ ಹಾಡನ್ನು ನಾನು ಆಗಾಗ್ಗೆ ನೆನಪಿಸ್ಕೋಬೇಕು. ಅದು ಒಂದರಿಂದ ಒಂದು ತಪ 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 ಅಂತ ಬೀಳ್ತಿರಬೇಕು. ಬಿದ್ದಾಗ ನನ್ನ 5 ವರ್ಷ ನನಗೆ ಗಟ್ಟಿ. ಮುಂದಿನ 5 ವರ್ಷಕ್ಕೆ ಹೊಸ ಟೋಪಿಯನ್ನು ತರ್ತೀನಿ, ಅದನ್ನು ಹಾಕ್ತೀನಿ, ನೀವು ಹಾಕಿಸ್ಕೊಳ್ಳಿ ಅಂತ. ಭಾಳಷ್ಟು ಜನ ತಿರುಪತಿಗೆ ಹೋಗಿದ್ದೀರಿ, ನೋಡಿದಿರಿ. ಅಲ್ಲಿ ಬೋಳ್ ಹಣೆ ಇಟ್ಕೊಂಡು ನೀವು ಹೋಗಬೇಡಿ, ನಂತರ ಭಂಡಾರ ಹಚ್ಕೊಂಡು ಮೊದಲೇ ಬಂದ್ಬಿಡಿ. ಯಾಕೆಂದರೆ ಬೋಳ್ ಹಣೆಯನ್ನು ಇಟ್ಕೊಂಡಿರೋನು ಒಂದು ಕೈಯಲ್ಲಿ ಬಿಳಿದು, ಒಂದು ಕೈಯಲ್ಲಿ ಕೆಂಪುದನ್ನು ಇಟ್ಕೊಂಡು ಹಿಂಗೇ ಓಡಾಡ್ತಿರ್ತಾನೆ. ಯಾರ್ದು ಬೋಳ್ ಹಣೆ ಸಿಕ್ಕುತ್ತೋ ಅವ್ರಿಗೆ ಹಿಂಗೆ ಹಾಕ್ಬಿಟ್ಟು 3 ನಾಮನ 10 ರೂಪಾಯಿ ಕೊಡಿ ಅಂತಾನೆ. ನಾವೇ ಹಾಕ್ಕೊಂಬಿಟ್ರೆ ನಾಮನ ಎಲ್ಲಿ ತನಕ ಇದನ್ನು ನಾವು ತಡ್ಕೋಬೇಕು. ಹಾಗಾಗಿ ಪ್ರಿನ್ಸಿಪಲ್ ಡಿಸ್ಟೆನ್ಸ್ ಅನ್ನೋದನ್ನು ಬರೆಯುವಂಥ ಸಂದರ್ಭದಲ್ಲಿ ಬರೀತಾರೆ, ಇಂಡಿಯನ್ ಸ್ಟೇಟ್ ಮೈಂಟೈನ್ಸ್ ನ್ಯೂಟ್ರಾಲಿಟಿ ಆ್ಯಂಡ್ ಡಸ್ ನಾಟ್ ಫೇವರ್ ಪ್ರಮೋಟ್ ಎನಿ ರಿಲಿಜನ್. ನೋಡಿ ಎಲ್ಲಿಗೆ ಬಂತು ನಾವು, ಎಲ್ಲಿಗೆ ಹೇಳ್ಕೊಂಡ್ವಿ ನಾವು. ಯಾವ ಧರ್ಮವನ್ನು ಕೂಡ ಪಾಲನೆ ಮಾಡಬೇಡ ಅನ್ನೋ ಸ್ಟೇಜ್ ಕೊಟ್ಟೋಗ್ಬಿಟ್ರು. ಅಲ್ಲಪ್ಪ, ನಮ್ದನ್ನು ನಾವು ಮಾಡ್ಕೋತೀವಿ, ನಿಮ್ದನ್ನು ನೀವು ಮಾಡ್ಕೊಳ್ಳಿ, ಎಂಡ್ ಆಫ್ ಇಟ್. ಸ್ನೇಹಿತರೆ, ನೆನಪಿಸ್ಕೊಳ್ಳಿ ಮೈಸೂರು ರೋಡ್ನ ನೆನೆಸ್ಕೊಳ್ಳಿ. ಸಿಂಗಲ್ ರೋಡ್ ಇತ್ತು. ಆಗಲೂ 3 ಗಂಟೆ ಬೇಕಾಗ್ತಿತ್ತು. 3 ಗಂಟೆಲಿ ಆರಾಮಾಗಿ ಬಂದುಬಿಡ್ತಿದ್ವಿ. ಎದುರುಗಡೆಯಿಂದ ಲಾರಿ ಬರ್ತಾನೆ ಅಂದರೆ ಈ ಕಡೆ ಇರ್ತಕ್ಕಂಥ ಸಣ್ಣ ವೆಹಿಕಲ್ನೂ
ಪಕ್ಕಕ್ಕೆ ಇಳಿದು ಜಾಗ ಮಾಡಿಕೊಟ್ಬಿಟ್ಟು ಅವನು ಹೋದ್ಮೇಲೆ ಇವನು ಹೋಗ್ತಿದ್ದ. ಆಮೇಲೆ ಸ್ವಲ್ಪ ಗಲಾಟೆ ಜಾಸ್ತಿ ಆಯಿತು. ಡಬಲ್ ರೋಡ್ ಮಾಡಿದ್ರು. ಈಗ ಮೀಡಿಯನ್ ರೋಡ್ ಇದೆ, 6 ಲೈನ್ಸ್ ಇದೆ, ಕೆಳಗಡೆ 4 ಲೈನ್ ಇದೆ. ಮೇಲ್ಗಡೆಯಿಂದ ಡಿಕ್ಕಿ ಹೊಡೆದು ಕೆಳಗೆ ಬಿದ್ದು ಕೆಳಗಡೆಯವ್ರನ್ನ ಸಾಯಿಸ್ತಾ ಇದ್ದಾರೆ. ಯಾಕೀ ದಾವಂತ? MS ರಾಮಯ್ಯ ಕಾಲೇಜಿನ ನಮ್ಮ ಪ್ರೊಫೆಸರ್ ಮನೆಯಿಂದ ಇಲ್ಲಿರ್ತಕ್ಕಂಥ ಕುವೆಂಪು ನಗರದ ಕಲ್ಯಾಣ ಮಂಟಪಕ್ಕೆ ನಾನು ಸ್ವತಃ ನನ್ನ ಕಾರನ್ನು ಡ್ರೈವ್ ಮಾಡ್ಕೊಂಡು 2 ಗಂಟೆ 10 ನಿಮಿಷದಲ್ಲಿ ಬಂದು ನಿಂತುಬಿಟ್ಟಿದ್ದೀನಿ. ಅಂದರೆ ಓನ್ಲಿ 20 ಮಿನಿಟ್ಸ್ ಲೇಟ್ ದ್ಯಾನ್ ಅಂಬರೀಷ್ ಕಾರ್, ಹೂ ಇಸ್ ಟು ಕಮ್ ಇನ್ 1 hour 50 minutes. ಧಾವಂತ ಇರಲಿಲ್ಲ, ನಾನು ಯಾರಿಗೂ ಡಿಕ್ಕಿ ಹೊಡಿಲಿಲ್ಲ. ಎಲ್ಲಿ ರಸ್ತೆ ಖಾಲಿ ಇತ್ತು ಅಲ್ಲಿ ನಾನು ವೇಗವನ್ನು ಹೆಚ್ಚಿಸಿದೆ. ಎಲ್ಲಿ ರಸ್ತೆಯಲ್ಲಿ ಜನಗಳಿದ್ದರು, ಎಲ್ಲಿ ತೊಂದರೆ ತಾಪತ್ರಯಗಳಿತ್ತು ಅಲ್ಲಿ ಸಂಯಮದಿಂದ ನಾನು ಚಲಿಸಿದೆ ಅಷ್ಟೇ. ಇದ್ರ ಮಧ್ಯೆ 10 ನಿಮಿಷ ಉಪ್ಪಿಟ್ಟಿಗೆ ಬೇರೆ ನಿಲ್ಲಿಸಿದ್ವಿ. ಯಾಕೆ ನಾನು ನಿಮ್ಗೆ ಇದನ್ನು ಹೇಳ್ತೀನಿ ಅಂತಂದರೆ, ಅದೇ ರಸ್ತೆ ಅದೇ ಜನ, ಮೆಂಟಾಲಿಟಿ ಬದಲಾವಣೆ ಆಗ್ತಾಯಿದೆ. ಹೀಗೆ ಇರತಕ್ಕಂಥ ಸಂದರ್ಭದಲ್ಲಿ ನನ್ನ ಧರ್ಮವನ್ನು ನಾನು ಪಾಲನೆ ಮಾಡ್ತೀನಿ, ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡ್ಕೊ ಅಂತ ಆ ಮುಖ್ಯಮಂತ್ರಿ ಚಂದ್ರು ಒಂದು ಪಿಕ್ಚರ್ನೊಳಗಡೆಗೆ ಪ್ರೊಡ್ಯೂಸರು, ಈ ರಮೇಶ್ ಭಟ್ಟು ಕತೆ ಹೇಳೋನು. ಈ ಕಡೆ ಎಲ್ಲ ಕೆಂಪು ಹಸಿರು ನೀಲಿ ಅಂತ 4 ಪೆನ್ ನೇತಾಕೊಂಬಿಟ್ಟಿರ್ತಾನೆ. ಅವನು ಈ ಕಡೆಯಿಂದ ಹೇಳ್ತಾನೆ, ಭಾಳ ಉತ್ತಮವಾಗಿ ಹೇಳ್ತಾನೆ, ನೋಡಿ ಈ ಕಡೆಯಿಂದ ವೈಟು ಬೆಳಗ್ಗೆ ಮಾರ್ನಿಂಗು ಮಿಸ್ಟ್ ಬೀಳ್ತಾ ಇದೆ, ಸಣ್ಣ ಸೂರ್ಯಕಿರಣಗಳು ಬರ್ತಾ ಇದೆ, ಹೀರೋಯಿನ್ ನಿಧಾನಕ್ಕೆ ವೈಟಲ್ಲಿ ಬರ್ತಾ ಇದ್ದಾಳೆ ಸ್ಲೋ ಮೋಷನ್ನು. ಈ ಕಡೆಯಿಂದ ಹೀರೋ ತಾನೇ ಬ್ಯಾಡ್ಮಿಂಟನ್ ಆಡಿಕೊಂಡು ವೈಟಲ್ಲಿ ಸ್ಲೋ ಮೋಷನಲ್ಲಿ ಬಂದರು ಅಂದ. ಇದು ಮುಂದೆ ಏನ್ರಿ ಅಂತ ಕೇಳ್ತಾನೆ. ಬಂದರು ಸರ್ ಹತ್ರ ಬಂದ್ಬಿಟ್ರು ಸರ್ ಅಂತ. ಮುಂದೆ ಹೇಳ್ರಪ್ಪ ಅಂತ ಮುಖ್ಯಮಂತ್ರಿ ಚಂದ್ರು. ಏನಿಲ್ಲ ಸರ್, ಹೀರೋಯಿನ್ ಆ ಕಡೆ ಹೋಗ್ತಾಳೆ, ಹೀರೋ ಈ ಕಡೆ ಹೋಗ್ತಾನೆ ಅಂತ. ಯಾಕಯ್ಯ ಹಿಂಗೆ ಅಂದರೆ ಜನ ಚೇಂಜ್ ಕೇಳ್ತಾರೆ ಸರ್ ಅಂತ. ಅದು ತಮಾಷೆಗಿರಬಹುದು. ನನ್ನ ದಾರಿ ನನಗಾಗಿ, ನಿನ್ನ ದಾರಿ ನಿನಗಾದರೆ ಡಿಕ್ಕಿ ಎಲ್ಲ ಆಗುತ್ತೆ. ಸಮಾಜ ಸಾಮರಸ್ಯ ಹೀಗೆ ಅಲ್ವ ಕಂಡಿದ್ದು. ಬೇಕಾಗೋ ಬೇಡವಾಗೋ ಒಂದು ಕಾಲಘಟ್ಟದಲ್ಲಿ ನಮ್ಮ ದೇಶಕ್ಕೆ ಪರಕೀಯರು ಇನ್ವೇಡ್ ಮಾಡಿದ್ರು, ಇಲ್ಲಿ ಬಂದು ಸೇರಾದ್ಮೇಲಿಂದ ನಡ್ಕೊಂಡು ಹೋದ್ವಿ. ಈ ಕಡೆ ಚಾಮರಾಜನಗರದ ಕಡೆಗೆ ಹೋದರೆ ಕೇಳ್ತಾರೆ, ಹಿಟ್ ಇಂಡಿಯಾ ಕ್ಯಾರೆ ಸ್ಯಾಬಿ ಅಂತಾರೆ. ಇದು ಯಾವ ಉರ್ದುನೋ ಕನ್ನಡನೋ ನಮಗಂತೂ ಅರ್ಥ ಆಗಲ್ಲ. ಹಿಟ್ ಇಂಡಿಯಾ ಕ್ಯಾರೆ ಸಾಬಿ ಏನು ಹೇಳೋದು ನಾವು ಅವ್ರಿಗೆ? ನೋಡಿ ಎಷ್ಟು ಚೆನ್ನಾಗಿ ಅವ್ನು ಊಟ ಆಯ್ತು ಅಂತ ಅವನ ಭಾಷೆನಲ್ಲಿ ಕೇಳ್ತಾ ಇದ್ದಾನೆ. ಇದಕ್ಕೆ ಯಾವ ನಿಮ್ಮ ಪದ ಅಡ್ಡ ಬಂದಿತ್ತು ಸಂವಿಧಾನದ್ದು ಅಲ್ವಾ? ಸಂವಿಧಾನ ಇಲ್ಲದೇ ಇದ್ದಾಗಲೂ, ಈ ನಮ್ಮ ಪ್ರಿಯಾಂಬಲ್ ಇಲ್ಲದೇ ಇದ್ದಾಗಲೂ, ಪ್ರಿಯಾಂಬಲ್ ಅಮೆಂಡ್ ಆದಾಗಲೂ ಹಾಗೆ ಬದುಕಿದ್ರಲ್ವ. ಎಷ್ಟು ಆ ಥರ ಉದಾಹರಣೆಗಳಿಲ್ಲ. ಹಾಗಾಗಿ ಸಂವಿಧಾನದಿಂದ ಈ ಮುಖಾಂತರ ಹಾಕಿದ್ದನ್ನು 3 ಸ್ಟೇಜಲ್ಲಿ ಹೇಳುವಾಗ ನ್ಯೂಟ್ರಾಲಿಟಿ ಆ್ಯಂಡ್ ಡಸ್ ನಾಟ್ ಫೇವರ್ ಪ್ರಮೋಟ್ ಎನಿ ರಿಲಿಜನ್ ಅಂತ ಹೇಳಿದ್ರೆ ಅದನ್ನು ನಿಜವಾಗಿ ಪಾಲನೆ ಆಗ್ತಾ ಇದೆಯಾ ಅಂತ ನೀವೆಲ್ಲ ನೋಡಬೇಕು. ಭಾಳಷ್ಟು ನಿಮ್ಮ ಮುಂದೆ ಉದಾಹರಣೆಗಳಿದೆ, ಅದಾಗ್ತಾ ಇಲ್ಲ ಅಂತ. ಹಲವು ವಿದ್ಯಮಾನಗಳನ್ನು ನೀವು ಪ್ರತಿ ದಿವಸ ನೋಡ್ತಾ ಇದ್ದೀರಿ. ಅಲ್ಲಿಗೆ ನಿಮ್ಮ ಪದ ಎಲ್ಲಿಗೆ ಬಂತು ಸೇರಿಸಿದ್ದು? ಸೊ ಸೆಲೆಕ್ಟಿವ್ ಮೀನಿಂಗಾ? 2ನೇ ಸ್ಟೆಪ್ಪು, ನೋ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ ಆರ್ ಸೆಲೆಬ್ರೇಷನ್ ಇನ್ ಗೌರ್ಮೆಂಟ್ ಸ್ಕೂಲ್ಸ್. ಯು ಹ್ಯಾವ್ ಅಂಡರ್ಸ್ಟುಡ್ ವಾಟ್ ಇಟ್ ಈಸ್. ನೋ ರಿಲಿಜಿಯಸ್ ಸಿಂಬಲ್ಸ್ ಇನ್ ಕೋರ್ಟ್ಸ್ ಆರ್ ಪಬ್ಲಿಕ್ ಆಫೀಸಸ್. So much so, on a day of the festival, I cannot go with the tilaka on my forehead because it is against constitution. ಎಲ್ಲಿ ಹೇಳಿದ್ದಾರೆ? ಹೇಳಿಲ್ಲ. ನಾವು ಹೇಳ್ಕೊಂಡಿರೋ ರೀತಿ ಇದನ್ನು ಎನ್ಶೂರ್ಸ್ ಈಕ್ವಲ್ ಟ್ರೀಟ್ಮೆಂಟ್ ಟು ಆಲ್ ರಿಲಿಜನ್ಸ್ ಇನ್ ಪಬ್ಲಿಕ್ ಲೈಫ್. ಈಸ್ ಇಟ್ ಸೋ? ಪ್ರಾಜ್ಞರೆಲ್ಲ ಪ್ರಶ್ನೆ ಹಾಕೋಬೇಕು. State remains equidistant from all faiths. Is it so? ಇದನ್ನು ಕೇಳ್ತು ಅಂತಂದರೆ ಇನ್ನೊಂದಿದೆ ಅವ್ರ ಹತ್ರ ರೆಡಿಮೇಡ್ ಕೇವಿಟ್ಟು, ಅಲ್ಪಸಂಖ್ಯಾತರು ಅಂತ. ಯಾರು ಅಲ್ಪ ಅನ್ನೋದು ಡೌಟ್ ಈಗ. ಆವಾಗ ಹೇಳ್ತಾರೆ ನಾವು ಚೆಕ್ ಮಾಡ್ತೀವಿ, ಸೆನ್ಸಸ್ ಮಾಡ್ತೀವಿ ಅಂತ. ನೋಡಿ, ನುಣುಚಿಕೊಳ್ಳೋಕ್ಕೆ ಎಷ್ಟು ಮಾರ್ಗಗಳನ್ನಾಯಿತು. ಈ ಪದ ಇಲ್ಲದಿದ್ದರೆ ಇದು ಯಾವುದು 4 ಪ್ರಶ್ನೆನೂ ಬರ್ತಿರ್ಲಿಲ್ವಲ್ಲ ನಿಮಗೆ. ಮುಂದೆ ನೋಡಿ, ನಾನ್ ಇಂಟರ್ಫಿಯರೆನ್ಸ್ ಅಂತ.
ಈಗ ಬಂದಿರತಕ್ಕಂಥ ಪ್ರಚಲಿತದಲ್ಲಿರ್ತಕ್ಕಂಥ ದೊಡ್ಡ ಒಂದು ಪದನೇ ಇಂಟಾಲರೆನ್ಸ್ ಅಂತ. ಅಯ್ಯೋಯ್ಯಪ್ಪ ಅಸಹಿಷ್ಣುತೆ ಅಂತ, ಅದನ್ನು ಹೇಳೋಕ್ಕೆ ಕಷ್ಟ, ನಾಲ್ಕೇನೆ ಹೊರಳಲ್ವಲ್ಲ. ನೋಡಿ, ಸ್ಟೇಟ್ ರೆಸ್ಪೆಕ್ಟ್ಸ್ ರಿಲಿಜಿಯಸ್ ಸೆಂಟಿಮೆಂಟ್ಸ್ ಆ್ಯಂಡ್ ಅವಾಯ್ಡ್ಸ್ unnecessary intrusion into religious practices as long as they don't violate fundamental rights and constitutional provisions ಅಂತ. ಯಾವ ಜಾತ್ರೆ ಆದರೂ ತಹಶೀಲ್ದಾರೇ ಕಿಂಗು. ಯಾಕೆಂದರೆ ಯಾವಾಗ 144 ಸೆಕ್ಷನ್ ಹಾಕ್ಬಿಡ್ತಾನೋ ಅನ್ನೋ ಭಯ. ಕೋರ್ಟ್ ಆರ್ಡರ್ ಇರುತ್ತೆ ಸಿವಿಲ್ ಕೋರ್ಟಿಂದು, ಇವ್ರು ಮಾಡಬೇಕು ಅಂತ. ಕೃತ್ರಿಮತೆ, ತಹಶೀಲ್ದಾರ್ ನಡೀತಾರೆ. ಆ ಊರಿಗೆ ತಹಶೀಲ್ದಾರು PSI ಬ್ರಹ್ಮರುದ್ರಾದಿ ವಂದಿತರು, ಅವ್ರನ್ನ ಬಿಟ್ಟು ಮಾಡೋಂಗಿಲ್ಲ. ಅವ್ರು ಬಂದು ಒಂದು ಅರ್ಜಿ ಕೊಡ್ತಾರೆ, ಪೊಲೀಸ್ನವನು ಒಂದು ರಿಪೋರ್ಟ್ ಕೊಡ್ತಾನೆ, ಅಲ್ಲಿ ಹೋಗಿ ನೋಡಲಾಗಿ ಸಾವಿರಾರು ಜನರು ಸೇರೋದು. ಊರಲ್ಲಿರೋದೇ 350 ಬರೆಯೋದನ್ನು. ಸಾವಿರಾರು ಜನರು ಬಂದು ಜಾತ್ರೆಯಲ್ಲಿ ಪಾಲ್ಗೊಂಡು ಸಾಮಾಜಿಕ ಶಾಂತಿ ಮತ್ತು ಸುವ್ಯವಸ್ಥೆಗೆ ಅಡ್ಡಿ ಮಾಡುವ ಎಲ್ಲ ವಿಚಾರಗಳು ಬಾತ್ಮಿ ಬಂದ ಮೇರೆಗೆ, ಯಾರು ಬಾತ್ಮಿ ಕೊಟ್ಟವರು ಕರ್ಣಪಿಶಾಚಿ ಕೊಟ್ಟಿರಬೇಕಷ್ಟೆ. ಬಾತ್ಮಿ ಬಂದ ಮೇರೆಗೆ ಅದರಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡೋ ದೃಷ್ಟಿಯಿಂದ ಇಬ್ಬರನ್ನು ದೇವರ ಜಾತ್ರೆಯನ್ನು ಮಾಡಬೇಡ ಎಂದು ನಿರ್ಬಂಧಿಸಬೇಕು ಅಂತ. ಎಂಥ ಆರ್ಡರ್ ನೋಡಿಪ್ಪ. ಐ ಹ್ಯಾವ್ ಸೀನ್ ಸಚ್ ಆರ್ಡರ್ಸ್ ಆ್ಯಂಡ್ ಸೆಟ್ ಅಸೈಡ್. ಮೈ ಫ್ರೆಂಡ್ಸ್ ಹ್ಯಾವ್ ಸೀನ್ ಸಚ್ ಆರ್ಡರ್ಸ್. ಇಲ್ಲೇನು ಹೇಳ್ತಾರೆ? ಸೋ ಲಾಂಗ್ ಆಸ್ ಇಟ್ ಡೋಂಟ್ ವೈಲೇಟ್ ಅಂತ. ನೀವು ರಥೋತ್ಸವ ಮಾಡಿ ಬಾಳೆಹಣ್ಣಿಗೆ ದವನ ಚುಚ್ಚಿಬಿಟ್ಟು ಮಾದೇಶಪ್ಪ ಕಾಪಾಡು ಅಂತ ಎಸೆದ್ರೆ ಯಾವುದು ವೈಲೇಟ್ ಆಯ್ತು ರೀ? ಅದನ್ನು ಯಾಕೆ ನಿರ್ಬಂಧಿಸ್ತೀರಿ? ನೋಡಿ, ಎರಡನೇದು, ರಿಲಿಜಿಯಸ್ ಕಮ್ಯುನಿಟೀಸ್ ಮ್ಯಾನೇಜಿಂಗ್ ದೇರ್ ಓನ್ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಂಡ್ ಫೆಸ್ಟಿವಲ್ಸ್. ನಾನು ಹೆಚ್ಚು ಮಾತಾಡಲ್ಲ, ಮ್ಯಾಟ್ರ್ ಸಬ್ಜುಡೀಸು, ಸುಪ್ರೀಂ ಕೋರ್ಟ್ ಇದೆ ಯಾವುದು ಅಂತ ನಿಮಗೆ ಗೊತ್ತಿದೆ. ಮುಜರಾಯಿ ಡಿಪಾರ್ಟ್ಮೆಂಟ್ ಎಲ್ಲ ಕಡೆ ಇದೆ. ಕೇರಳಕ್ಕೆ ಹೋದರೆ ದೇವಸ್ವಂ ಬೋರ್ಡ್ ಆಗುತ್ತೆ. ನಮ್ಮಲ್ಲಿ ಮುಜರಾಯಿ ಡಿಪಾರ್ಟ್ಮೆಂಟ್ ಇದೆ, ಆಂಧ್ರದಲ್ಲಿದೆ. ಬಿಟ್ಬಿಡಿ, ನಮಗೆ ನಾವು ಮ್ಯಾನೇಜ್ ಮಾಡ್ಕೋತೀವಿ. ಹೆಚ್ಚು ಬೇಡ. ಶ್ರೀರಂಗಪಟ್ಟಣಕ್ಕೆ ಹೋಗಿ ನೋಡಿ, ರಂಗನಾಥ ದೇವಸ್ಥಾನದ ಮುಂದೆ ಚಪ್ಪಲಿ ಸ್ಟ್ಯಾಂಡ್ಗೆ ಆಕ್ಷನ್ನು. ಇಲ್ಲಿರೋರ್ಗೆ ಹೇಳ್ತಾ ಇದ್ದೀನಿ, ಚಪ್ಪಲಿ ಸ್ಟ್ಯಾಂಡ್ಗೆ ಆಕ್ಷನ್ನು. ಲಾಡು ಮಾಡೋಕ್ಕೆ ಇಟ್ಕೊಂಡ್ರೆ ಹೋಗ್ಕೊಳ್ಳಿ, ಕರ್ಮ ಇಲ್ಲ, ನಮಗೇನು ತೊಂದರೆ ಇಲ್ಲ. ಚಪ್ಪಲಿ ಸ್ಟ್ಯಾಂಡ್ಗೆ ಆಕ್ಷನ್ನು. ಸ್ವಲ್ಪ ಮುಂದಕ್ಕೆ ಬನ್ನಿ, ಟಿಪ್ಪು ಬೀಚ್ ಸ್ಥಳ ಅಂತ ತೋರಿಸ್ತಾರಲ್ಲ, ಅಲ್ಲಿ ನಮ್ಮದು ಈಶ್ವರನ ದೇವಸ್ಥಾನ ಇದೆ. ಎಣ್ಣೆ ಬತ್ತಿಗೆ ದುಡ್ಡು ಕೊಡಲ್ವಲ್ರಿ. ಉಮಾಮಹೇಶ್ವರನ ದೇವಸ್ಥಾನ ಹೋಗಿ ನೋಡ್ಕೊಂಬನ್ನಿ, ಹೆಂಗಿದೆ ಪರಿಸ್ಥಿತಿ ಅಂತ ನೋಡ್ಕೊಂಬನ್ನಿ. ಅಲ್ಲಿದ್ದಂಥ ಅರ್ಚಕರು ತೊಂದರೆಗೊಳಪಟ್ಬಿಟ್ರು, ಅಕಾಲ ಮೃತ್ಯುವನ್ನು ಪಡೆದುಬಿಟ್ರು. ಅವ್ರ ಮಗ ಬರ್ತಾನೆ, ಅಲ್ಲಿ ಎಲ್ಕೊಂಡೋ ಬರಬೇಕು ನಿಮಿಷಾಮೃತ ಕಡೆಯಿಂದ 15 ಕಿಲೋಮೀಟ್ರ್ ಸೈಕಲ್ ಮೇಲೆ ಬರ್ತಾನೆ. 15 ರೂಪಾಯಿ ಫಿಕ್ಸ್ ಮಾಡಿದರು. ಏನೋ ಆಯಿತು, ಯಡಿಯೂರಪ್ಪನವ್ರ ಕಾಲದಲ್ಲಿ ಅದನ್ನು ಸ್ವಲ್ಪ ಎನ್ಹಾನ್ಸ್ ಮಾಡಿದ್ರು, ಈಗಿನ ಸರ್ಕಾರದವ್ರು ಕೊಡ್ತಾಯಿದ್ದಾರೆ. ಸಾಕಾ? ಇನ್ನೆರಡು ನಿಮ್ಮದೇ ಮುಜರಾಯಿ ಡಿಪಾರ್ಟ್ಮೆಂಟ್ ಅಲ್ವೇನಪ್ಪ? ಇಲ್ಲಿ ಬಂದು ದುಡ್ಡಿನ ಅಲ್ಲಿ ಕೊಡಿ ಒಂದಷ್ಟು, ಏನು ಕಳ್ಕೊತೀರಿ? ಮುಜರಾಯಿ ಕಮಿಷನರ್ಗೇನು ಕಣ್ಣು ಕಾಣೋದಿಲ್ವ ಇಲ್ದಿರೋ ದೇವಸ್ಥಾನ? ಪ್ರೈವೇಟ್ ದೇವಸ್ಥಾನ ಬಿಟ್ಬಿಡಿ, ನಮ್ಮ ಕರ್ಮ, ನಾವೇನು ಕಟ್ಟು ಅಂತ ಹೇಳಿದ್ವಾ ಅಂತ. ಕಟ್ಟಿರೋದು ನೀವು ತೊಗೊಂಡ್ಬಿಟ್ಟಿದ್ದೀರಲ್ಲ. ತಟ್ಟೆ ಕಾಸೆಲ್ಲ ನನ್ನನ್ನು ಉಂಡಿಗೆ ಹಾಕಬೇಕು ಅಂತ ಬೋರ್ಡ್ ಹಾಕಿದ್ದೀರಿ. ಯಾರು ಹೋಗದಿದ್ರೆ ತಟ್ಟೆ ಕಾಸು ಎಲ್ಲಿಂದ ಬೀಳುತ್ತೆ? ಯೋಚನೆ ಮಾಡಬೇಕಲ್ವಾ? ಇವಾಗ ಇಲ್ಲಿರೋ ನೀವು ನಿಮ್ಮ ಆಶಯ ಏನು ಸಂವಿಧಾನದ ಆಶಯ ಇಲ್ಲಿ ಪಾಲನೆ ಆಯಿತಾ? ಐ ಆಮ್ ಗಿವಿಂಗ್ ದಿ ಲೈವ್ ಎಕ್ಸಾಂಪಲ್. ಎಲ್ಲ ಲೈವ್ ಎಕ್ಸಾಂಪಲ್ಲು. ಚಾಮುಂಡಿ ಜಾತ್ರೆ ನೋಡಿ, ಹಾಸನಾಂಬನ ಜಾತ್ರೆ ನೋಡಿ, ಮತ್ತೊಂದು ನೋಡಿ, ಮಗ್ದೊಂದು ನೋಡಿ, ಸಣ್ಣ ಪುಟ್ಟದನ್ನು ನೋಡಿ, ಮಲೆ ಮಾದೇಶ್ವರನ ಬೆಟ್ಟಕ್ಕೆ ಹೋಗಿ. ನಿಮ್ಮ ತಾತ ನಿಮ್ಮ ತಂದೆ ಹಿಂಗೆ ಪಡ್ಪಾಟ್ಲು ಪಟ್ಕೊಂಡು ಹೋಗಿದ್ರಾ? ಇಲ್ವಲ್ಲ. ಬೆಟ್ಟ ಹತ್ಕೊಂಡು ನಾನೇ ಹೋಗಿದ್ದೀನಿ, ಚಾಮುಂಡಿ ದರ್ಶನ ಅಚ್ಚುಕಟ್ಟಾಗಿದೆ. ಬೆಟ್ಟ ಹತ್ಕೊಂಡು ಹೋಗಿ ನೋಡ್ಕೊಂಡು ಬಂದ್ವಿ, ಏನು ತಕರಾರು ಇರಲಿಲ್ಲ. ಈಗ ಯಾಕೆ ತಕರಾರು? ಸೊ ಎಲ್ಲಿ ನೀವು ಸರಿಯಾಗಿರ್ತಕ್ಕಂಥ ವ್ಯವಸ್ಥೆಗೆ ಟಿಂಕರ್ ಮಾಡೋಕ್ಕೆ ಹೋಗ್ತೀರಿ, ಅಲ್ಲೆಲ್ಲ ಇದನ್ನು ಉಪಯೋಗಿಸ್ಕೋತೀರಿ. ಗುರಾಣಿ ಯಾವುದು? ನೋಡು, ಪದ ಇದೆ ಸಂವಿಧಾನದಲ್ಲಿ, ಒಳಗೆ ಹಾಕ್ಬಿಡ್ತೀನಿ ಅಂತ. ಅಲ್ಲಿಗೆ ನೋಡಿ ಏನಾಯಿತು ನೆಕ್ಸ್ಟು, ಸೆಲೆಕ್ಟಿವ್ ಇಂಟರ್ವೆನ್ಷನ್. ಇದು ಬಹಳ ಮುಖ್ಯ, ಥರ್ಡ್ ಸ್ಟೇಜ್ ಭಾಳ ಮುಖ್ಯ. ಇದು ಸೆಲೆಕ್ಟಿವ್ ಇಂಟರ್ವೆನ್ಷನ್ ಅಂತ. ಇದೆಲ್ಲ ನೋಡಿ ಚರ್ಚೆ ಮಾಡಿ ಈಗಾಗಲೇ ನಡೆದಿರ್ತಕ್ಕಂಥ ಎಲ್ಲ ಪ್ರಕರಣಗಳಲ್ಲಿ ಬಂದಿರತಕ್ಕಂಥ ಸಾರಾಂಶವನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ ನಾನು.
ಇದರಲ್ಲಿ ಯಾವುದು ನಂದು ಮಾತಲ್ಲ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಶ್ರೀಶಾ ವೈಯಕ್ತಿಕವಾಗಿ ಹೇಳಿದ ಮಾತಲ್ಲ. ಶ್ರೀಶಾ ಜಸ್ಟಿಸ್ ಶ್ರೀಶಾನಂದಾಗಿ ಕರ್ನಾಟಕ ಹೈಕೋರ್ಟಿಂದ ನಿಂತು ಹೇಳಿರ್ತಕ್ಕಂಥ ಮಾತಲ್ಲ. ಈ ಪದಗಳೆಲ್ಲನೂ ಹಲವಾರು ತೀರ್ಪುಗಳಿಂದ ಆಯ್ದಕ್ಕಿ ಅಂತ ಮಾಡ್ತೀವಲ್ಲ, ಹಾಗೆ ಆಯ್ದಿರ್ತಕ್ಕಂಥ ವಿಚಾರಗಳು. ಇದಕ್ಕೆಲ್ಲ ಕೂಡ ಜಜ್ಮೆಂಟ್ಸ್ಗಳಿದೆ, ನನ್ನದೇನೂ ಅಲ್ಲ, ಎಲ್ಲವೂ ಜಡ್ಜ್ಮೆಂಟ್ಸ್ಗಳದ್ದೇನೆ. ಸೆಲೆಕ್ಟಿವ್ ಇಂಟರ್ವೆನ್ಷನ್. ಸ್ಟೇಟ್ ಇಂಟರ್ವೀನ್ಸ್ ವೆನ್ ರಿಲಿಜಿಯಸ್ ಪ್ರಾಕ್ಟೀಸಸ್ ಕಾಂಟ್ರಡಿಕ್ಟ್ ದಿ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಸಚ್ ಆಸ್ ಈಕ್ವಾಲಿಟಿ, ಡಿಗ್ನಿಟಿ ಆ್ಯಂಡ್ ಜಸ್ಟಿಸ್. ಕಣ್ಣು ಮುಂದೆ ನಿಮಗೆ ಎಕ್ಸಾಂಪಲ್ಗಳಿದೆ. 1000 ರೂಪಾಯಿ ಟಿಕೆಟು, 3000 ರೂಪಾಯಿ ಟಿಕೆಟು, 3000 ರೂಪಾಯಿ ತೊಗೊಂಡವ್ರಿಗೆ ಇಲ್ಲಿ ಕೂಡಿಸಿ ಆಮೇಲೆ ಅಲ್ಲಿ ಬಿಡ್ತೀವಿ, ಇಷ್ಟೊತ್ತಿಗೆ ಬಿಡ್ತೀವಿ, ಮೊಸರನ್ನ ಕೊಡ್ತೀವಿ. ಕೇಳಿದ್ರೇನು? ಇವ್ರು VIP, ಇವ್ರು VVIP, ಇವ್ರು V to the power of NIP. ನೋಡಿ, ಯೋಚನೆ ಮಾಡಿ, ಇದು ಯಾವುದೂ ಇರಲಿಲ್ಲ. ಸ್ನೇಹಿತರೆ, ಒಂದು ತಿಳ್ಕೊಂಬಿಡಿ, ನೀವು ಅಷ್ಟೆಲ್ಲ ಹೋಗಿ ಭಗವಂತನ ಮುಂದೆ ತಲೆ ಬಾಗ್ದಾಗ ನೀವು ಹೋಗಿದ್ದನ್ನು ಮುಖ್ಯ ಆಗಲ್ಲ, ನೀವು ದೇವ್ರನ್ನ ನೋಡಿದ್ದು ಮುಖ್ಯ ಆಗಲ್ಲ. ಆ ತಾಯಿ ಅಥವಾ ಭಗವಂತ ಒಂದು ಕ್ಷಣ ನಿಮ್ಮನ್ನು ನೋಡಿಬಿಟ್ರೆ ಉದ್ಧಾರ ಆಗಿಬಿಡ್ತೀವಿ. ನಾವು ಇದರದ ಚೌಕಟ್ಟಿಗೆ ಸಿಕ್ಕಾಕೊಂಡ್ಬಿಟ್ವಿ. ಯಾವಾಗ ಇಂಟರ್ವ್ಯೂನ್ ಆಗ್ತೀವಿ ಅಂತಂದರೆ, ನೋಡಿ, ಸಂವಿಧಾನದ ಆಶಯ ಎಲ್ಲರೂ ಬರಬೇಕು ಅಂತ. ಸ್ನೇಹಿತರೆ, ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ನಾಳೆ ದಿನ, ಬೇರೆಯವ್ರಿಗೆ ಹೇಳಿದ್ರೆ ಬೇಜಾರು ಮಾಡ್ಕೋತಾರೆ ಅಂತ, ನಾನು ನಾಳೆ ದಿನ ತೊಂದರೆಗೊಳಪಟ್ಟು ದೇಹಕ್ಕೆ ಒಂದು ಸೀರಿಯಸ್ ಸರ್ಜರಿ ಆಗಬೇಕು. ನನ್ನ ತಮ್ಮ, ನನ್ನ ಹೆಂಡತಿ, ನನ್ನ ತಾಯಿ, ನನ್ನ ಬೇಕಾದವರು ಎಲ್ಲರೂ ಬಂದು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದ್ದಾರೆ. ಎಲ್ರಿಗೂ ಆಯಿತು. ಅದರಲ್ಲಿ ನನ್ನ ಸಹೋದರ ಒಬ್ಬನು ಡಾಕ್ಟ್ರು ಇದ್ದಾನೆ. ಎಲ್ಲ ಆಯಿತು, ಎಲ್ಲ ವಿಚಾರಣೆ ಮಾಡಿದ್ರು. ಬ್ಲಡ್ ರಿಪೋರ್ಟ್, ಆ ರಿಪೋರ್ಟ್, ಈ ರಿಪೋರ್ಟ್ ಎಲ್ಲ ಆಯಿತು. 1 ಲಕ್ಷನೋ 2 ಲಕ್ಷನೋ 3 ಲಕ್ಷನೋ 5 ಲಕ್ಷನೋ ಕಟ್ಟಿ ಅಂದರು, ಅದು ಕಟ್ಟಾಯಿತು. ಹಿಂದಿನ ದಿವಸ ಇದೇ ಥರ ರೇಮಂಡ್ ಸೂಟು, 20,000 ರೂಪಾಯಿ ಟೈ, 15,000 ರೂಪಾಯಿ ಹಶ್ ಪಪಿ ಶೂಸು ಎಲ್ಲ ಹಾಕ್ಕೊಂಡು ಡಾಕ್ಟ್ರ್ ಇರ್ತಾರೆ. ನಿಮ್ಮನ್ನು ಮುಟ್ಟು ಅವರು ಕೈ ತೊಳ್ಕೊಂಬರ್ತಾರೆ. ಪ್ರತಿ ಪೇಷಂಟ್ನ ಮುಟ್ಟಾದ್ಮೇಲೆ ಅಲ್ಲೇ ವಾಶ್ ಬೇಸಿನಲ್ಲಿ ಡೆಟಾಲಾಗಿ ಕೈ ತೊಳ್ಕೊತಾರೆ. ಏನು ನಾವೇನು ಸ್ನಾನ ಮಾಡಿರಲ್ವೇ? ಯೋಚನೆ ಮಾಡಬೇಕಾದಂಥ ವಿಚಾರ. ನಾನು ಅದನ್ನು ನೇರ ಎಲ್ಲಿಗೆ ರಿಲೇಟ್ ಮಾಡ್ತೀನಿ, ನೋಡ್ತಾ ಇರಿ ಆಯಿತಾ. ಬೆಳಗ್ಗೆ ಹೋಗ್ತೀರಿ ನೀವು, 9 ಗಂಟೆಗೆ ಅಲ್ಲಿ ಬಂದ್ಬಿಡಿ OT ಹತ್ರ ಅಂತ ಹೇಳ್ತಾರೆ. ಸ್ಟ್ರೆಚರಲ್ಲಿ ನಾನು ಮಲಗಿಸ್ಕೊಂಡು ಕರ್ಕೊಂಡು ಹೋದರು. ಮನೆಯವ್ರು ಸುತ್ತವರೆಲ್ಲ ಇದ್ದಾರೆ, ಇನ್ಕ್ಲೂಡಿಂಗ್ ಡಾಕ್ಟ್ರ್ ಇದ್ದಾರೆ. ಒಂದು ಸ್ಟೇಜಿಗೆ ಕರ್ಕೊಂಡು ಹೋದರು. ಡಾಕ್ಟ್ರ್ ಬಂದಿಲ್ವಾ, ನೆನ್ನೆ ಇದ್ರಲ್ಲ ಅಂತ. ಇಲ್ಲ, ಇದೀನಲ್ಲಮ್ಮ ಅಂತಾರವರು. ಹಾಂ ಅಂತ ನೋಡ್ತೀರಿ, 40 ರೂಪಾಯಿ ಗೌನು, 20,000 ರೂಪಾಯಿ ರೇಮಂಡ್ ಸೂಟ್ ಇಲ್ಲ, 40 ರೂಪಾಯಿ ಗೌನು ಆಯಿತಾ. ಮನೆಯಿಂದ ತಂದಿರೋ ಅಶ್ಪಪೀಸ್ ಹೊರಗಡೆ, ಆ ಹವಾಯಿ ಚಪ್ಪಲಿ, ತಲೆ ಮೇಲೆ ಇನ್ನೇನೋ ಬಟ್ಟೆ, ಮುಗ್ಗು ಬಾಯಿಗೆಲ್ಲ ಕಟ್ಕೊಂಬಿಟ್ಟಿದ್ದಾರೆ, ಗುರ್ತೇ ಹಿಡಿಯೋಕ್ಕಾಗೋಲ್ಲ. ಸರ್ಜನ್ನು ಇಲ್ಲೊಬ್ರು ಇದ್ದಾರೆ, ಸರ್ಜನ್ನು ಆಗಲೇ ಪರಿಚಯ ಮಾಡಿಕೊಂಡ್ರು. ಕೇಳಿ ಅವ್ರನ್ನ, ಹೇಳ್ತಾರೆ ಕೇಳಿ. ಆಮೇಲೆ ಆಯಿತಾ, ನಮ್ಮ ಪೇಷಂಟು ನಾನು ಬರ್ತೀನಿ ಅಂತ ನಾನು ಹಿಂದೆ ಹೋಗ್ಬಿಟ್ರೆ ಹೆಂಡ್ತಿ, ಇಲ್ಲ ತಮ್ಮ ಡಾಕ್ಟ್ರು ನಾನು ಹೋಗ್ಬಿಡ್ತೀನಿ ಅಂದರೆ ಅವ್ರು ಹೇಳ್ತಾರೆ, ಇಲ್ಲಿ ತನಕ ಅಷ್ಟೇ ನಿಮ್ಮ ಎಂಟ್ರೆನ್ಸು, ಇಲ್ಲಿಂದ ಆಚೆಗೆ ನೀವಿಲ್ಲ. ಯಾಕೆ ಅಂದರೆ ನಿಮ್ಮ ಪೇಷಂಟ್ ಹಿತದೃಷ್ಟಿಯಿಂದನೇ ನೀವು ಒಳಗೆ ಬಿಡ್ತಾ ಇಲ್ಲ ಅಂತ ಹೇಳ್ತಾರೆ. ಡಾಕ್ಟ್ರು ನಾನು ಬರ್ಬೋದಲ್ಲ ಅಂದರೆ, ನೀನು ಬರ್ಬೋದು, ಪ್ರೊವೈಡೆಡ್ ನೀನು ನಂತರನೇ ಇರೋ ಬಟ್ಟೆ ಎಲ್ಲ ಕಳ್ಚಾಕಿ 40 ರೂಪಾಯಿ ಗೌನ್ ಹಾಕ್ಕೊಂಡು ಹವಾಯಿ ಚಪ್ಪಲಿ ಹಾಕ್ಕೊಂಡ್ರೆ ಬರ್ಬೋದು ಅಂತಾರೆ. ಬಂದಮೇಲೆ ಏನು ಮಾಡ್ಬೋದು? ಸುಮ್ಮನೆ ತೆಪ್ಪಗೆ ನಿಂತಿರಬೇಕು ಅಷ್ಟೇ ಅಂತ. ಆಯಿತಾ? ಯಾಕೆ ನೀವು ಅದನ್ನು ಅಲ್ಲಿ ಒಪ್ಕೋತೀರಿ? ಪೇಷಂಟ್ ಹಿತದೃಷ್ಟಿಯಿಂದ ICU ಅಥವಾ OT ಒಳಗಡೆಗೆ ಅಲ್ಲಿ ಸಂಬಂಧಪಟ್ಟಂಥವ್ರನ್ನ ಬಿಟ್ಟು ಇನ್ನೊಬ್ಬರನ್ನು ಬಿಡಲ್ಲ ಅಂತ. ದೇವಸ್ಥಾನದಲ್ಲಿ ಗರ್ಭಗುಡಿ OT ಅಲ್ವಾ? ಹಾಗಾಗಿ ಸರ್ಕಾರದ ದೃಷ್ಟಿಯಿಂದ ಆಗ್ತಕ್ಕಂಥದ್ದು ಏನೋ ನೀವೇನೋ ಕೇಳ್ತಿರಲ್ಲ, ಸಂವಿಧಾನದ ಆಶಯ ವಿರೋಧಿ ಅಂತ, ಅದಲ್ಲ. ಸುಪ್ರೀಂ ಕೋರ್ಟು ನೂರಾರು ಪ್ರಕರಣಗಳಲ್ಲಿ, ಸಾವಿರಾರು ಪ್ರಕರಣಗಳಲ್ಲಿ ಹೇಳಿದೆ, ರೀಸನಬಲ್ ರಿಸ್ಟ್ರಿಕ್ಷನ್ ಈಸ್ ಅಲೌಡ್ ಅಂತ. ನೀವು ಅದೇ ಥರ
ಯಾವುದಕ್ಕೆ ಆ ಸ್ಥಾನಕ್ಕೆ ತಕ್ಕನಾದಂಥ ಸರ್ಜನ್ ಆಗಿರ್ತೀರೋ, ಡಾಕ್ಟರ್ ಆಗಿರ್ತೀರೋ, ಅದೆಲ್ಲ ಧರ್ಮವನ್ನು ಪಾಲನೆ ಮಾಡಿ ಆಗಲೂ ನಿಮ್ಮನ್ನು ಬಿಡದೆ ಹೋದರೆ ಆಗ ತಪ್ಪು. ರೀಸನಬಲ್ ರಿಸ್ಟ್ರಿಕ್ಷನ್ಸ್ನ ಹಾಕೋದು ತಪ್ಪಲ್ಲ. ಈ ಕಾರಣವನ್ನು ಕೊಟ್ಕೊಂಡು ನಮ್ಮ ಆಡಳಿತಕ್ಕೆ ಒಳಗೆ ಇಣುಕು ಹಾಕಕ್ಕೆ ಶುರು ಮಾಡ್ತು ಸರ್ಕಾರ. ಕೇಳಿದ್ರೆ ಸಂವಿಧಾನದಲ್ಲಿ ಆ ಪದ ಇದೆ ನೋಡು ಅಂತ ಹೆದರ್ಸಿದ್ರು. ಬೂಚಿ ಬಂದಿದೆ, ಬೂಚಿ ತೋರಿಸಿದ್ರು. ಯಾವಾಗ ಕೇಳಿದ್ರು ಅದೊಂದೇ ಬೂಚಿ. ಸೊ ಇಷ್ಟು ನಿಮಗೆ ಏನಂತ ಬಂತು ಅಂದರೆ ಸೆಲೆಕ್ಟಿವ್ ಇಂಟರ್ವೆನ್ಷನ್ ಅಂತ. ಎಲ್ಲದಕ್ಕೂ ಹೋಗಿ ಹಂಗಾರೆ ಕೇಳ್ತೇನೆಯಾ? ಇಲ್ಲ. ಅದನ್ನೇನಾದ್ರು ಕೇಳ್ತು ಅಂದರೆ ಆರ್ಗ್ಯುಮೆಂಟ್ ಏನು ಅಂದರೆ, ನೋಡಿರಿ ಅವ್ರು ಅನ್ಯಾಯ ಮಾಡ್ತಾರೆ ಅಂತಂದರೆ ಅವ್ರದ್ರಲ್ಲಿ ನಾವು ಆ್ಯಕ್ಷನ್ ತೊಗೊಂಡಿಲ್ಲ ಅಂದರೆ ನೀವು ಅನ್ಯಾಯ ಮಾಡೋದು ತೊಗೋಬಾರ್ದು ಯಾಕೆ ಅಂತ ಕೇಳ್ತಾರೆ. ಅಲ್ರಿ ಮತ್ತು ಅದೇನೋ ಈಕ್ವಾಲಿಟಿ ಅಂತ ಹೇಳಿದ್ರಲ್ರಿ, ಅದು ಸೆಲೆಕ್ಟಿವ್ ಈಕ್ವಾಲಿಟಿ. ಇದನ್ನು ನಮಗೆ ತಾಪತ್ರಯಗಳಾಗ್ತಾ ಇದೆ. ಜನಸಾಮಾನ್ಯರ ಆಸೆ ಆಕಾಂಕ್ಷೆಗಳು ಸಂವಿಧಾನದ ದತ್ತವಾಗಿರ್ತಕ್ಕಂಥದ್ದು ಬೇರೆಯೇ ಇದೆ, ಅಲ್ಲಿ ಸಿಗ್ತಕ್ಕಂಥದ್ದು ಬೇರೆ ಇದೆ. ಯಾವಾಗ ಪವರ್ನ ಒಬ್ಬ ಮನುಷ್ಯನಿಗೆ ಅಧಿಕಾರವನ್ನು ಕೊಟ್ರಿ, ಆ ಅಧಿಕಾರದ ದುರುಪಯೋಗ ಜೊತೆಗೆ ಸೇರ್ಕೊಳ್ತಾ ಹೋಯಿತು. ಒಂದೇ ನಾಣ್ಯದ ಎರಡು ಮುಖಗಳಾಯಿತು. ಅದಕ್ಕೆ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಇಟ್ಟರು. ಆರ್ಟಿಕಲ್ 32ನ ಸುಪ್ರೀಂ ಕೋರ್ಟಿಗೆ ಕೊಟ್ಟರೆ 226, 227 ಹೈಕೋರ್ಟಿಗೆ ಕೊಟ್ಟರು. ನಾವು ಪಾಲನೆ ಮಾಡ್ತೀವ? ಬಂದವ್ರನ್ನೆಲ್ಲರನ್ನು ಒಂದೇ ಥರ ನೋಡಿದ್ವ ನಾವು? 5 ಬೆಟ್ಟಗಳು ಒಂದೇ ಸಮ ಇದೆ. ಜಿರಾಫೆಯೊಂದು ಕೊಳದೊಳಗಡೆಗೆ ಇಳಿದು ತನ್ನ ಕತ್ತನ್ನು ಮೇಲಕ್ಕಿಟ್ಟು ಆಳ ಇಲ್ಲ ಬನ್ನಿ ಅಂತ ಮೊಲ ಇತ್ಯಾದಿಗಳನ್ನು ಕರೆದುವಂತೆ. ಈಕ್ವಾಲಿಟಿನೇನು? ಈಕ್ವಾಲಿಟಿನಾ ಹೇಳಿ ನೀವು? ಸಂವಿಧಾನದ ಆಶಯದಲ್ಲಿ ಇದನ್ನೇ ಈಕ್ವಲ್ ಅಂತ ಹೇಳಿದ್ರ? 2ನೇ ಕ್ಲಾಸಿನ ಮಗುವನ್ನು 7ನೇ ಕ್ಲಾಸಿನ ಹುಡುಗನ ಜೊತೆಗೆ ಓಟಕ್ಕೆ ಬಿಟ್ಬಿಟ್ಟು 7ನೇ ಕ್ಲಾಸ್ ಅವ್ನು ಗೆದ್ದ ಅಂತಂದರೆ ನೀನು ಮುಂದುವರೆದಿದೆ, ಅದಕ್ಕೋಸ್ಕರ ನೀನು ಗೆದ್ದಿ ಅಂತಿರಲ್ಲ, ಸರಿನಾ? ಸಂವಿಧಾನದ ಆಶಯಗಳನ್ನು ಈ ನೆಲಗಟ್ಟಿನಲ್ಲಿ ಯಾವ ಒಂದು ಟಾರ್ಚ್ ಲೈಟ್ ಅಂತಿದೆ ಪ್ರಿಯಾಂಬಲ್ಲು, ಅದರ ಬೆಳಕಿನಲ್ಲಿ ಕತ್ತಲಿನಲ್ಲಿ ಹುದುಗಿ ಹೋದಾಗ ನಾವು ಹುಡುಕಿ ಹೆಕ್ಕಿ ತೆಗೆದು ನಿಜವಾದ ಆಶಯವನ್ನು ಕಂಡಿಡ್ಕೋಬೇಕಾಗಿದೆ. ಇವತ್ತು ಆ ಕೆಲಸ ನಡೀತಿಲ್ಲ. ನಾನು ನೋವಿನಿಂದ ಹೇಳ್ತಾ ಇದ್ದೀನಿ. ಅನುಕೂಲ ಸಿಂಧು ತೀರ್ಪುಗಳನ್ನು ಕೊಡೋದ್ರಿಂದ ಸಂವಿಧಾನಕ್ಕೆ ಅಪಚಾರವನ್ನು ಎಸಗಿದಂತೆ. ವಿ ದಿ ಪೀಪಲ್ ಆಫ್ ಇಂಡಿಯಾ ಅಂತ ಬರ್ಕೊಂಡ್ರೆ ನಿಮ್ಮ ಹಿರಿಕರಿಗೆ, ಸಂವಿಧಾನ ಕರ್ತೃಗಳಿಗೆ, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಮೆಂಬರ್ಸ್ಗಳಿಗೆ ಮಾಡಿದಂಥ ಅಪಚಾರ. ಹಾಗಾಗಿ ಅಂತಹ ಪ್ರಸಂಗಗಳು ಬಂದಾಗ ಅವುಗಳನ್ನು ಉತ್ತಮವಾಗಿ ಸಂದರ್ಭೋಚಿತವಾಗಿ ಸಂವಿಧಾನದ ಪ್ರಿಯಾಂಬಲ್ನ ಪೀಠಿಕೆಯ ಒಂದು ನೆಲೆಗಟ್ಟಿನಲ್ಲಿ, ಅದರ ಚೌಕಟ್ಟಿನಲ್ಲಿ, ಅದರ ಆಶಯಕ್ಕೆ, ಆ ಸಂವಿಧಾನದ ಪೀಠಿಕೆಯ ಆಶಯಕ್ಕೆ ವಿರುದ್ಧವಾಗದಂತೆ, ಅದಕ್ಕೆ ತೊಡಕಾಗದಂತೆ ಸಂವಿಧಾನದ ಆಶಯವನ್ನು ಮುಂದುವರಿಸುವಲ್ಲಿ ಪ್ರಯತ್ನಗಳನ್ನು ಮಾಡಬೇಕೇ ಹೊರತು ಸಂವಿಧಾನದ ಆಶಯಗಳಿಗೆ ಎಡತಾಕುವಂತೆ ನಾವು ಮಾಡಬೇಕೇ ಹೊರತು ಸಂವಿಧಾನದ ಆಶಯಕ್ಕೆ ತದ್ವಿರೋಧಿ ಪ್ರಕರಣಗಳನ್ನು, ತೀರ್ಪುಗಳನ್ನು ಕೊಡ್ತಾ ಹೋಯಿತು ಅಂತಂದರೆ ಮುಂದೆ ಅದು ಬಹಳ ದೊಡ್ಡ ಘೋರ ಪರಿಣಾಮವಾಗಿ ಈಗಾಗಲೇ ಜನರಲ್ಲಿ ಆ ಕ್ರಾಂತಿಯ ಭಾವನೆಗಳು ಉಂಟಾಗಿ ಮುಂದೊಂದು ದಿನ ಆ ಸ್ಪಾರ್ಕ್ ನೆಗ್ಲೆಕ್ಟೆಡ್ ಬರ್ನ್ಸ್ ದಿ ಹೌಸ್ ಅಂತ ಒಂದು ಇಂಗ್ಲೀಷ್ನಲ್ಲಿ ಒಂದು ಕತೆ ಇತ್ತು, ಒಂದು ನಮಗೆ ಪಾಠ ಇತ್ತು. ಆ ರೀತಿಯಾಗಿ ಕಿಡಿ ಅಲ್ಲಲ್ಲಿ ಸೇರಿ ಮುಂದೊಂದು ದಿನ ದೇಶ ಹತ್ತಿ ಉರಿಯೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಹಾಗಂತ ಎಲ್ಲರನ್ನೂ ರಸ್ತೆಗಿಳಿದು ಟೈರೇ ಸುಡಬೇಕಾಗಿಲ್ಲ. ಮನುಷ್ಯನ ಕೋಪ ಎಂಥದ್ದು ಅನ್ನೋದು ಗೊತ್ತಿದೆ. ಆ ಕೋಪವನ್ನು ಸಂದರ್ಭದಲ್ಲಿ ನೀವು ಅದಮಿಟ್ಟಿದ್ದೀರಿ, ಸೋಡಾ ಬಾಟ್ಲಂತೆ ಒಳಗಡೆ ಇದೆ, ಯಾವತ್ತು ಬರ್ಸ್ಟ್ ಆಗುತ್ತೋ ಗೊತ್ತಿಲ್ಲ. ಹಾಗಾಗಿ ಈಗಲೂ ಎಚ್ಚೆತ್ಕೋಬೇಕಾಗಿದೆ. ಪದದ ಅರ್ಥವನ್ನು ಕೊಡುವಾಗ ಸಮಾನಾರ್ಥಕವಾಗಿ ಎಲ್ರಿಗೂ ಅನ್ವಯ ಆಗೋ ರೀತಿಯಲ್ಲಿ ಎಲ್ಲ ಭಾರತದ ಪ್ರಜೆಗಳು ವಿ ದಿ ಪೀಪಲ್ ಆಫ್ ಇಂಡಿಯಾ ಅಂತ ಬರ್ಕೊಂಡಾಗ ಎಕ್ಸೆಪ್ಷನ್ಸ್ನ ನಾವು ಯಾರನ್ನೂ ಕಾರ್ವ್ ಔಟ್ ಮಾಡಲಿಲ್ವಲ್ಲ. ನಾಟ್ ಅಪ್ಲಿಕಬಲ್ ಟು ದಿಸ್, ನಾಟ್ ಅಪ್ಲಿಕಬಲ್ ಟು ದಟ್, ನಾಟ್ ಅಪ್ಲಿಕಬಲ್ ಟು ದಿಸ್ ಅಂತ ಯಾವುದು ನಾವು ಶ್ರೇಣಿ ಮಾಡಲಿಲ್ವಲ್ಲ. ಮಾಡಲಿಲ್ಲ ಅಂದಮೇಲೆ ಎಲ್ರಿಗೂ ಅದೇ ಹಾಕಿ. ನೀವು ಭಾಳಷ್ಟು ಜನ ಮದುವೆನಲ್ಲಿ ನೋಡಿರ್ತೀರಿ, ಊಟಕ್ಕೆ ಕೂತಿದ್ರಿ, ಈ ಕಡೆ ಲೈನಿಂದ ಲಾಡು ಬರ್ಸ್ಕೊಂಬಂದ ನಿಮ್ಮ ಮೇಲೆ ಬರೋಷ್ಟೊತ್ತಿಗೆ ಖಾಲಿ ಆಗ್ಬಿಡುತ್ತೆ. ಈ ಕಡೆಯಿಂದ ಬಂತು ಅಂತ ಆಸೆ ಕಣ್ಣಿಂದ ನೋಡ್ತಿರ್ತೀರಿ, ನಿಮ್ಮ ಮೇಲೆ ಬರೋಷ್ಟೊತ್ತಿಗೆ ಖಾಲಿ ಆಗ್ಬಿಡುತ್ತೆ. ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ನೀವು ಅಂದ್ಕೊಳ್ತೀರಾ ಅಂದರೆ, ಮದುವೆ ಮನೆಗೆ ಕೂತ್ಕೊಂಡ್ಮೇಲೆ, ಊಟಕ್ಕೆ ಕೂತ್ಕೊಂಡ್ಮೇಲೆ ಒಂದು ಲಾಡು ನಿಮಗೂ ಬರಬೇಕು ಅನ್ನೋದು ಲೆಜಿಟಿಮೇಟ್ ಎಕ್ಸ್ಪೆಕ್ಟೇಷನ್.
ಪಕ್ಕದೆಲೆಗೆ 4, ಅವನಿಗೆ ಡಯಾಬಿಟಿಸು, ಚೆಲ್ಲು ಹೋಗ್ತಾನೆ. ನಿಮಗೊಂದು ಏನು ಮಾಡಬೇಕು ಇವರೇ, ಏನು ಮಾಡಬೇಕು ಹೇಳಿ? ಯೋಚನೆ ಮಾಡ್ಕೊಳ್ಳಿ, ನೀವು ಅನ್ವಯಿಸ್ಕೊಳ್ಳಿ. ನಾನೆಲ್ಲ ಉದಾಹರಣೆಗಳನ್ನ ಕೊಟ್ಟಿದ್ದೀನಿ, ಸಾಂದರ್ಭಿಕವಾಗಿ ನೀವು ಅದನ್ನೆಲ್ಲ ನೋಡ್ಕೊಳ್ಳಿ. 100 ಮೀಟರ್ನ ಅಮೆರಿಕದವನು 8.1 ಸೆಕೆಂಡ್ನಲ್ಲಿ ಓಡಿದ, ಅವನಿಗೆ ಮೆಡಲ್ ಕೊಟ್ಟರು. ನಾವು 100 ಮೀಟ್ರನ್ನ ಓಡು ಅಂದರೆ ನನಗೆ 25 ಮೀಟ್ರನ್ನ 8.1 ಸೆಕೆಂಡಲ್ಲಿ ಓಡ್ತೀನಿ, ನನಗೆ ಪದಕ ಕೊಡಿ ಅಂತ ಕೇಳೋ ಅಂಥ ಹೀನಾಯ ಸ್ಥಿತಿಗೆ ಬಂದು ತಲುಪಿದ್ದೀವಿ. ಬೇಕಾ? ಎಲ್ಲಿ ತನಕ? ಇದನ್ನೆಲ್ಲ ಯೋಚನೆ ಮಾಡಬೇಕು ಪ್ರಾಜ್ಞರು ಯೋಚನೆ ಮಾಡಬೇಕು. ಹಸಿವು ಯಾರಿಗೆ ಇಲ್ಲ ಹೇಳಿ? ನೀರಡಿಕೆ ಯಾರಿಗೆ ಇಲ್ಲ ಹೇಳಿ? ಭಯ ಯಾರಿಗೆ ಇಲ್ಲ ಹೇಳಿ? ಆಹಾರ, ನಿದ್ರಾ, ಭಯಮೈತು ನಂಚ ಅಂತ ಇವು 4 ಕೂಡ ಎಲ್ಲ ಪ್ರಾಣಿ ವರ್ಗಕ್ಕೆ ಸೇರಿರ್ತಕ್ಕಂಥದ್ದು. ನಿನ್ನ ಹಸಿವು ಬೇರೆ, ನನ್ನ ಹಸಿವು ಬೇರೆಯಾ? ನಿನ್ನ ನೋವು ಬೇರೆ, ನನ್ನ ನೋವು ಬೇರೆಯಾ? ಅಪಘಾತಕ್ಕೆ ಒಳಗಾಗಿ ನಾನು ಆಸ್ಪತ್ರೆ ಸೇರಿದ್ದೀನಿ, ನನ್ನ ಐಡೆಂಟಿಟಿ ಇನ್ನೂ ಯಾರಿಗೂ ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ನನಗೆ ರಕ್ತಸ್ರಾವವಾಗಿದೆ, ಬ್ಲಡ್ ಬ್ಯಾಂಕಿಂದ ರಕ್ತವನ್ನು ಕೊಡ್ತಾ ಇದ್ದಾನೆ, ಇದು ಯಾರ ರಕ್ತ ಅಂತ ಕೇಳಿ ತಗೋತಾ ಇದ್ದೀನಾ? ಯೋಚನೆ ಮಾಡಿ. ಇಂತಹ ಒಂದು ಸುಂದರವಾಗಿರ್ತಕ್ಕಂಥ ದೇಶದಲ್ಲಿ ನಮಗಿದೆಲ್ಲ ಬೇಕಾಗಿತ್ತಾ? 76ರಲ್ಲಿ 42ನೇ ತಿದ್ದುಪಡಿಗೆ ಮುಂಚೆ ಇದ್ದಂತಹ ನಮ್ಮ ಅರ್ಥ, ಆಶಯ ಬೇರೆಯೇ ಇತ್ತು. ಅದಕ್ಕೆ ನಿಂತ ನೀರಿಗೆ ನಾವು ಕೊಳಕ್ಕೆ ಕಲ್ಲೆಸೆದು ಹಾಳು ಮಾಡಿ ರಾಡಿ ಮಾಡಿಟ್ವಿ. ನಿಮ್ಮೆಲ್ಲರ ಅವಗಾಹನೆಗೆ ಭಾರತದ ಸಂವಿಧಾನದ ಪ್ರಸ್ತಾವನೆಯ ಕನ್ನಡೀಕರಣ ಈ ರೀತಿ ಇದೆ, ಅದನ್ನು ದಯಮಾಡಿ ಎಲ್ಲರೂ ತಿಳಿದುಕೊಳ್ಳಿ. ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ, ಸಮಾಜವಾದಿ, ಸರ್ವಧರ್ಮ ಸಮಭಾವ, ಸೆಕ್ಯುಲರ್ಗೆ ಇರ್ತಕ್ಕಂಥದ್ದು ಪದ, ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ, ಉಪಾಸನಾ ಸ್ವಾತಂತ್ರ್ಯ, ಸ್ಥಾನ ಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆ ಮತ್ತು ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ. ನನಗೆ ಭಾಳ ಸಂತೋಷ ಆಯಿತು. ಎಲ್ಲಿ ಭಾರತವನ್ನು ತುಂಡು ಮಾಡ್ತೀವಿ ಅಂತಿದ್ರು ಅಲ್ಲಿ ನಮ್ಮ ಈಗಿನ ಈ ಭಾಗದ ಒಬ್ಬರು ಯತಿಗಳು ಹೋಗಿ ಅಲ್ಲಿ ಭಾರತ್ ಮಾತಕ್ಕೆ ಜೈ ಅಂತ ಕೂಗಿದ್ದಾರೆ. ಎಷ್ಟು ಸಂತೋಷ ಆಗಬೇಕಲ್ವಾ? 34 ವರ್ಷ ಅಂತೆ, ಇನ್ನೂ ಸ್ಟೂಡೆಂಟ್ ಅಂತೆ, ನೀವು ಕೊಡೋ ದುಡ್ಡಲ್ಲಿ ಅವನು ಸಬ್ಸಿಡಿಲಿದ್ದಾನೆ. ಅವನು ಇನ್ನೇನು ಹೇಳ್ತಾನೆ? ಹಿಂಗೆ ಹೇಳೋದು, ದುಡ್ಡು ತಿನ್ನು ಅಂದರೆ ಗೊತ್ತಾಗುತ್ತೆ, ಆಯ್ತಲ್ಲ? ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕವಾಗಿ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯ 1949ನೇ ಇಸ್ವಿ ನವೆಂಬರ್ ತಿಂಗಳ 26ನೇ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ಅಂತಕ್ಕಂಥದ್ದು ಪ್ರಸ್ತಾವನೆಯ ಭಾಗ. ಇದರಲ್ಲಿ ಕ್ವಶನ್ ಪೇಪರು ಇದೆ, ಆನ್ಸರ್ ಪೇಪರು ಇದೆ. ಇವತ್ತಿನ ವಿದ್ಯಮಾನಕ್ಕೆ ಇದನ್ನು ಆನ್ಸರ್ ಪೇಪರು, ಕ್ವಶನ್ ಪೇಪರ್ ಇಟ್ಕೊಂಡು ಎಷ್ಟು ಮಾರ್ಕ್ಸ್ ನಿಮಗೆ ನೀವೇ ಕೊಟ್ಕೋತೀರ ಅನ್ನೋದು ನೋಡ್ಕೊಳ್ಳಿ. ನನಗೆ 35 ಬಂದಿಲ್ಲ. ಐ ಆಮ್ ಎ ಫೇಲ್ ಕ್ಯಾಂಡಿಡೇಟ್ ಇನ್ ದಿಸ್. ಯಾಕೆ ಅಂತ ಹೇಳಿದ್ರೆ ವರ್ತಮಾನಗಳನ್ನೆಲ್ಲ ವಿಶ್ಲೇಷಿಸಿದ್ರೆ ನನಗೆ ಹೀಗೆ ಅನಿಸುತ್ತೆ. ಆದರೆ ನಾನು ನಿರಾಶವಾದಿ ಅಲ್ಲ. ನೋ, ಐ ಆಮ್ ನಾಟ್ ಎ ಪೆಸಿಮಿಸ್ಟ್. ಇವತ್ತು ಇದನ್ನು ನಿಮಗೆ ತಿಳಿಸಿದ್ದೀನಿ. ಈ ಸಭಾಂಗಣದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಪ್ರಾಜ್ಞರು ಕೂಡ ಇದನ್ನು ಅರ್ಥೈಸ್ಕೊಂಡು ಒಂದೊಂದು ಕೂಗು ಕೂಡ ಸಂವಿಧಾನವನ್ನು ಗಟ್ಟಿಗೊಳಿಸುವತ್ತ, ಅದರ ಮೂಲ ಆಶಯವನ್ನು ಎತ್ತಿ ಹಿಡಿಯುವತ್ತ, ಆ ತನ್ಮೂಲಕ ರಾಷ್ಟ್ರ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ಅದನ್ನು ನೀವು ಮಾಡ್ತೀರಿ. ನಮಗೆ ಗೊತ್ತಿರಲಿಲ್ಲ ಸರ್ ಅಂದರೆ ಗೊತ್ತಾಗ್ಸಿದ್ದೀನಿ. ಇರುಳು ಕಂಡು ಬಾವಿಗೆ ಹಗಲೋಗಿ ಬಿದ್ದರು ಅಂತ ನಾಳೆನೂ ಪುನಃ ನೀವು ಸುಮ್ಮನೆ ಕೂತಿರ್ತೀರಿ ಅಂದರೆ ಅದು ನಿಮ್ಮ ಕರ್ಮ. ಮುಂದಿನ ನಿಮ್ಮ ಮಕ್ಕಳು ಆ ಪ್ರಶ್ನೆಯನ್ನು ಕೇಳ್ತಾರೆ, ಈ ರಾಷ್ಟ್ರ ನನಗೇನು ಕೊಟ್ಟಿದೆ ಅಂತ. ಆಗ ನೀವು ಸುಮ್ಮನೆ ಒಣಜಂಬವಾಗಿ ರಾಷ್ಟ್ರ ನಿನಗೇನು ಕೊಟ್ಟಿತ್ತು ಎಂದು ಕೇಳಬೇಡ, ನೀನು ರಾಷ್ಟ್ರಕ್ಕೆ ಏನು ಕೊಟ್ಟೆ ಅಂತ ಮಾರ್ಟಿನ್ ಲೂಥರ್ ಕಿಂಗ್ ಹೇಳಿಬಿಟ್ರೆ ಎದ್ದೋಗಾಚೆಗೆ ಅಂತ ನಾನು ಓದ್ಕೊಂಬಂದಿದ್ದೀನಿ.
ಡಿಗ್ರಿ ಮಾಡಿದ್ದೀನಿ, ಫಸ್ಟ್ ರ್ಯಾಂಕ್ ಬಂದಿದ್ದೀನಿ, ಕೆಲಸ ಕೊಡು ಅಂತ ಕೇಳ್ತಾನೆ ನಾನು. ಇಲ್ಲ ನೀನು ರಾಷ್ಟ್ರಕ್ಕೆ ಏನು ಕೊಡ್ತೀಯ ಅಂತಂದರೆ ಪದಕನ ಬೀಸಾಕ್ಬಿಟ್ಟು ಅವ್ನು ಬೇರೆ ರಾಷ್ಟ್ರಕ್ಕೆ ಓಡೋಗ್ತಾನೆ. ಪಲಾಯನ, ಪ್ರತಿಭಾ ಪಲಾಯನ, ಎಲ್ಲ ದೊಡ್ಡ ದೊಡ್ಡ ಭಾಷಣ ಬಿಗಿಯೋದಲ್ಲ. ಸಂವಿಧಾನ ಏನನ್ನು ಮಾಡಿಕೊಡ್ಬೇಕು? ಅವಕಾಶ ಸಮಾನತೆ ಅಂತ ಹೇಳಿದ್ದಾರೆ. ಅವಕಾಶ ಸಮಾನತೆ ಅಂತ ಹೇಳಿದ್ದಾರೆ. ಸಂವಿಧಾನದ ಆಶಯ ನಡೀತಿರ್ತಕ್ಕಂಥದ್ದು ಬೇರೆ, ಆಚಾರ ಹೇಳೋಕ್ಕೆ, ಬದನೆಕಾಯಿ ತಿನ್ನಕ್ಕೆ ಅಂತ. ಪ್ರತಿ ಹಂತದಲ್ಲಿ ನಾವು ಸಂವಿಧಾನವನ್ನು ಕೀಳಕ್ಕೆ ಕಾಣ್ತಾ ಇದ್ದೀವಿ. ನಿನ್ನನ್ನು ಯಾಕೆ ರಕ್ಷಿಸುತ್ತದು? ಯಥೋ ಧರ್ಮಸ್ತಥೋ ಜಯ ಅಂತೇಳಿ ಸುಪ್ರೀಂ ಕೋರ್ಟಿನ ಎಂಬ್ಲಮ್ಮಲ್ಲಿದೆ. ಮೂಲ ಸಂವಿಧಾನದಲ್ಲಿ ರಾಮ, ಸೀತೆ ಇವರುಗಳ ಚಿತ್ರಗಳಿತ್ತು. ಯಾಕೆ ತೆಗೆದ್ರಿ? ಪಾರ್ಲಿಮೆಂಟಿನ ಎಲ್ಲ ದ್ವಾರಗಳ ಮೇಲೆ ಎಲ್ಲ ನಮ್ಮ ದೇಶದ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂತಹ ಉತ್ತಮವಾಗಿರ್ತಕ್ಕಂಥ ಸಂಸ್ಕೃತದ ಶ್ಲೋಕಗಳನ್ನು ಬರೆದಿದ್ದರು. ಸನ್ಮಾನ್ಯ ದಿವಂಗತ ನ್ಯಾಯಮೂರ್ತಿ ರಾಮಜೋಯಿಸ್ ಅವರು ತಾವು ರಾಜ್ಯಸಭೆ ಮೆಂಬರ್ ಆಗಿದ್ದಾಗ ಅದರದ್ದೆಲ್ಲ ಫೋಟೋವನ್ನು ತೆಗೆದು ಒಂದು ಪುಸ್ತಕವನ್ನು ಮಾಡಿ ಬಿಡುಗಡೆ ಮಾಡಿದ್ರು. ಏನಕ್ಕೆ ಮತ್ತೆ ಹಂಗಾರೆ? ಆ ಬಾಗಿಲಿಂದ ನಾನು ಬಂತು ಅಂದರೆ ಅದು ನನ್ನ ಕಣ್ಣಿಗೆ ಬೀಳಬೇಕು, ಬಂದು ಅದನ್ನು ಓದ್ಕೊಂಡು ಮುಂದೆ ನಾನು ಬರಬೇಕು ಅಂತ. ಎಂಥ ಹೀನಸ್ಥಿತಿ ನಮ್ಮದು ಅಂತಂದರೆ, ಇವತ್ತು ರಾತ್ರಿ 11:48 ನಾಳೆ ಬೆಳಗ್ಗೆ 12:20 18 ಲೆಜಿಸ್ಲೇಷನನ್ನು ಕೇಳದೆ ಕೈ ಎತ್ಬಿಟ್ಟು ಪಾಸ್ ಮಾಡಿಬಿಟ್ವಿ. ಅದರ ಕರ್ಮ ಇವತ್ತು ಅನುಭವಿಸ್ತಾ ಇದ್ದೀವಿ. ಅವ್ಯಾವುದು ನಮಗೆ ಮಾಡೋಕ್ಕಾಗಲ್ಲ. ಯೋಚನೆ ಮಾಡಿ, 25 ವರ್ಷದ ಕೆಳಗಡೆಗೆ ಯಾರು ಅಮೇರಿಕಕ್ಕೆ ಹೋಗಿ ಒಂದು ಜೀನ್ಸ್ ಪ್ಯಾಂಟ್ ತೊಗೊಂಬಂದು ಹಾಕೊಂಬಿಡ್ತು ಅಂತ ಇಟ್ಕೊಳ್ಳಿ, ಏನಾಗಬೇಕಾಗಿತ್ತು? ಸೊಂಟ ಅಡ್ಜಸ್ಟ್ ಆದರೆ ಉದ್ದ ಅಡ್ಜಸ್ಟ್ ಆಗೋಲ್ಲ, ಉದ್ದ ಅಡ್ಜಸ್ಟ್ ಆದರೆ ಸೊಂಟ ಅಡ್ಜಸ್ಟ್ ಆಗೋಲ್ಲ. ಸೊ ಸೊಂಟಕ್ಕೆ ತಕ್ಕನಂಗೆ ತಂದುಬಿಡೋದು, ಕೆಳಗಡೆಗೆ ಇಷ್ಟು ಉದ್ದ ಮಡಚ್ಕೊಂಬಿಡೋದು. ನಮ್ಮ ಟೈಲರ್ ಹತ್ರ ಹೋಗೋದು, ಇದನ್ನ ಒಂಚೂರು ಕಟ್ ಮಾಡಿಬಿಟ್ಟು ಸೆಟ್ ಮಾಡಿಕೊಡಪ್ಪ ಅಂತ. ಅವನು ಹ್ಞೂ ಅಂತ ಅಂದ್ಬಿಟ್ಟು 25 ರೂಪಾಯಿ ಆಗುತ್ತೆ ಅಂತ, ಆಲ್ಟ್ರೇಷನ್ಗೆ 2 ರೂಪಾಯಿ 25 ರೂಪಾಯಿ ಅಂತ ಹಾಕಿ ಟ್ರೈ ಮಾಡೇ ಮಾಡ್ತಾನೆ. ನಮ್ಮ ಹತ್ರ ಇದ್ದಿದ್ದು ಹುಷಾರ್ ಎಕ್ಸು ಮಿಷಿನ್ನು. ಆ ಸೂಜಿ ಅದರೊಳಗಡೆ ಹೋಗಿದ ತಕ್ಷಣ ಲಟಕ್ ಅಂತ ಮುರಿದೋಗ್ಬಿಡೋದು. ಕತ್ರಿಗೆ ಹೊಲಿಯಲ್ಲ, ಸೂಜಿಗೆ ಹೊಲಿಯಲ್ಲ. ಆಮೇಲೆ ಬಂತು ನೋಡಿ ಜೋಕಿ ಮಿಷಿನ್ ಅಂತ. ಅದು ಬಂದಮೇಲೆ ಅಷ್ಟೋ ಆಲ್ಟ್ರೇಷನ್ ಆಯಿತು. ಇಲ್ಲದೆ ಆದರೆ ಆ ಹುಡುಗಿ ಇಷ್ಟು ಅಗಲ ಮಾಡಿಸ್ಕೊಂಡು ಹೋಗ್ತಾ ಇರೋದು ನಮಗೆ ಗೊತ್ತಾಗುತ್ತೆ, ಇವ್ರ ಮನೆಯಿಂದ ಯಾರೋ ಅಮೇರಿಕಕ್ಕೆ ಹೋಗಿ ಬಂದಿದ್ದಾರೆ ಅಂತ. ಅಮೇರಿಕದಲ್ಲಿ ಜೀನ್ಸನ್ನು ಹಾಕ್ಕೊಳ್ತಕ್ಕಂಥ ಹುಡುಗರು ದನ ಕಾಯೋರು. ಉಡುಗೆ, ಅಡುಗೆ, ಆಟ, ಊಟ ಎಲ್ಲವನ್ನು ಕೂಡ ನಾವು ಹಂತ ಹಂತವಾಗಿ ಕಳ್ಕೊತಾ ಇದ್ದೀವಿ. 2 ನಿಮಿಷದ ಮ್ಯಾಗಿ ತಿಂದರೆ 2 ನಿಮಿಷಕ್ಕಷ್ಟೇ ನಿಮ್ಮ ಬುದ್ಧಿ ಆಫು. ಉತ್ತಮವಾಗಿರ್ತಕ್ಕಂಥ ಮೃಷ್ಟಾನ್ನ ಭೋಜನವನ್ನು ಸವಿದವರಿಗೆ 2 ನಿಮಿಷದ ಮ್ಯಾಗಿ ರುಚಿಸುತ್ತಾ? ಈಗ ಯೋಚನೆ ಮಾಡಿ, ಲೋಕನಾಥ್ ಮಿಶ್ರಾ ಅವರು ಹೇಳಿದಂತಹ ಪದ, ಗ್ರ್ಯಾಜುಯಲಿ ಇಟ್ ಸೀಮ್ಸ್ ಟು ಮೀ ದಟ್ ಅವರ್ ಸೆಕ್ಯುಲರ್ ಸ್ಟೇಟ್ ಈಸ್ ಸ್ಲಿಪರಿ ಫ್ರೇಸ್ ಆ್ಯಂಡ್ ಡಿವೈಸ್ ಟು ಬೈಪಾಸ್ ದಿ ಏನ್ಷಿಯಂಟ್ ಕಲ್ಚರ್ ಆಫ್ ದಿ ಲ್ಯಾಂಡ್. ನಿಮ್ಮ ತಂದೆ ಇಲ್ದಲ್ನೇ ನೀವಿದ್ದೀರಾ, ಅವ್ರ ತಂದೆ ಇಲ್ದಲ್ನೇ ಅವರಿದ್ದೀರಾ, ಅವ್ರ ತಂದೆ ಇಲ್ದಲ್ನೇ ಅವರಿದ್ದೀರಾ. ಈ ದೇಶಕ್ಕೂ ಒಂದು ಸಂಸ್ಕೃತಿ ಇದೆ ಅಲ್ವಾ? ಸಂಸ್ಕೃತಿಹೀನ ದೇಶವೇ ನಮ್ಮದು. ಇಡೀ ಪ್ರಪಂಚಕ್ಕೆ ಎಲ್ಲವನ್ನು ಕೊಟ್ಟಂಥ ದೇಶ, ಇಡೀ ಪ್ರಪಂಚ ಕತ್ತಲಿನಲ್ಲಿದ್ದಾಗ 0 ಕೊಟ್ಟಂಥ ದೇಶ. ಸೋಮವಾರ ಆದಮೇಲೆ ಮಂಗಳವಾರ ಯಾಕೆ ಬರಬೇಕು, ಬುಧವಾರ ಯಾಕೆ ಬರಬಾರ್ದು ಅನ್ನೋದಕ್ಕೆ ಪ್ರಶ್ನೆ ಬಂತು ಅಂತಂದರೆ, ಅಷ್ಟರನಮಲ್ಲಿರ್ತಕ್ಕಂಥ ಡಿಸ್ಟೆನ್ಸ್ನ ನೋಡಿ ಸೋಮವಾರ ಆದಮೇಲೆ ಮಂಗಳವಾರ ಬರಬೇಕು ಅಂತ ಹೇಳ್ತಾರೆ, ಮಂಗಳವಾರ ಆದಮೇಲೆ ಬುಧವಾರ ಬರಬೇಕು ಅಂತ ಹೇಳ್ತಾರೆ. ಗಾತ್ರದ ದೃಷ್ಟಿಯಿಂದ ನೋಡಿದ್ದಿದ್ರೆ ಸೂರ್ಯನ ನಂತರ ಗುರುವಾರ ಬಂದುಬಿಡಬೇಕಾಗಿತ್ತು. ಯಾಕೆಂದರೆ ನಮ್ಮ ಜಾಗ್ರಫಿನಲ್ಲಿ ಹೇಳಿರೋದೇನಂತಾರೆ, ಜುಪಿಟರ್ ಇಸ್ ದಿ ನೆಕ್ಸ್ಟ್ ಲಾರ್ಜೆಸ್ಟ್ ಪ್ಲಾನೆಟ್ ಅಂತ. ಸ್ಲೋ ಮೂವಿಂಗ್ ಲೈಕ್ ಎ ಸ್ನೇಲ್ ರೈಸ್ ಇಸ್ ದಿ ಶನೇಶ್ವರ. ಶನಿಕಾಟ 7.5 ವರ್ಷ, 30 ವರ್ಷಕ್ಕೊಂದ್ಸತಿ ರಾಶಿ ಬದಲಾವಣೆ ನೋಡಿ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಹಂಗಾರೆ ಕೊನೆಯಲ್ಲಿ ಹಾಕಿದ್ದಾನೆ ಅಂತಂದರೆ, ದೇ ಹ್ಯಾವ್ ಡಿವೈಡೆಡ್, ದೇ ನ್ಯೂ ದಿ ಸೈನ್ಸ್. ಅಸ್ಟ್ರಾನಮಿ ಸುಳ್ಳಲ್ಲ, ಅಸ್ಟ್ರಾಲಜಿ ಸುಳ್ಳಲ್ಲ, ಅಸ್ಟ್ರಾಲಜರ್ ಸುಳ್ಳು. ಸಂವಿಧಾನ ಸರಿಯಾಗಿದೆ. ಸಂವಿಧಾನವನ್ನು ರಚಿಸಿದಂಥ ಪುಣ್ಯಾತ್ಮರುಗಳು ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದಾರೆ. ಈ ದೇಶವನ್ನು ಕಾಪಿಡ್ತಕ್ಕಂಥ ಎಲ್ಲ ಅಂಶಗಳನ್ನು ಕೊಟ್ಟರು ನಮಗೆ. ನಾವು ಅದನ್ನು ಮಾಡ್ಕೊಂಡಿದ್ವಿ. ಅದು ಅಸ್ಟ್ರಾಲಜಿ ಆದರೆ ನಾವೆಲ್ಲ ಅಸ್ಟ್ರಾಲಜರ್ಸ್ ಆಗಿಬಿಟ್ವಿ. ತಿಳಿದಷ್ಟು ನಿಟ್ಕೊಂಡ್ಬಿಟ್ವಿ. ಅದೇ ಪರಮಸತ್ಯ ಅಂತ ಆ ಕತ್ತಲಿನಲ್ಲಿ ಕುಣಿದಾಡ್ತಾ ಇದ್ದೀವಿ. ಇಂತಹ ದೇಶಕ್ಕೆ ಸಂವಿಧಾನದ ದಿವಸ
ರಜಾ ಅಂತ ಕೊಡದೇ ಇದ್ದರೂ ಕೂಡ ಆ ಒಂದು ದಿವಸವಾದರೂ ನಮ್ಮ ಸಂವಿಧಾನ, ನಮ್ಮ ಹಿರಿಯರು ನಮಗೆ ಕೊಟ್ಟಂಥ ಸಂವಿಧಾನ, ಆ ಸಂವಿಧಾನದಲ್ಲಿ ಏನನ್ನು ನಾವು ನೋಡ್ಕೋಬೇಕಾಗಿತ್ತು, ಆ ಸಂವಿಧಾನದ ಆಶಯಗಳೇನು, ಸಂವಿಧಾನದ ಪ್ರಾಮುಖ್ಯತೆ ಏನು, ಅದು ಇಡೀ ದೇಶದ ಎಲ್ಲ ಜನರನ್ನು ಹೇಗೆ ಕಾಪಾಡ್ಕೊಂಡು ಬರೋದಕ್ಕೆ, ಬಂಧಿಸಿಟ್ಕೊಳ್ಳೋಕ್ಕೆ ಒಂದು ಫಲ್ಕ್ರಮ್ ವೈರ್ ಆಗಿ ಕಾಪಾಡ್ಕೊಂಡು ಹೋಗ್ತಾ ಇದೆ. ನಾಡಿಗಳಲ್ಲಿ ದೇಶಗಳಲ್ಲಿ ಇರಬೇಕಾದಂಥದ್ದು ಏನು ಅನ್ನೋದನ್ನೆಲ್ಲ ತಿಳಿಸ್ಕೊಡ್ತಕ್ಕಂಥದ್ದನ್ನು ಮನನ ಮಾಡ್ಕೊಳ್ತಕ್ಕಂಥದ್ದು. ಶ್ರವಣ ಮಾಡಿರ್ತೀರಿ ಇವತ್ತು, ನಾಳೆ ಮನನ ಮಾಡ್ಕೊಳ್ಳಿ. ಇದರದ ಒಂದು ಕಾಪಿಯನ್ನು ನಮ್ಮ ಕೃಷ್ಣಕುಮಾರ್ ಅವ್ರ ಹತ್ರ ಇಟ್ಟು ಹೋಗ್ತೀನಿ. ಭಾರತದ ಸಂವಿಧಾನ ಪ್ರಸ್ತಾವನೆ ಅಂತ ಅವರು ಅದನ್ನು ಫೋಟೋ ತೆಗೆದು ತಮಗೆ ತಮ್ಮ ಮೊಬೈಲ್ ನಂಬರ್ಗಳಿಗೆ ವಾಟ್ಸಪ್ನಲ್ಲಿ ಕಳಿಸ್ಕೊಡ್ತಾರೆ. ದಯಮಾಡಿ ಅದರ ನಿಜವಾದ ಸರಿಯಾದ ಅರ್ಥವನ್ನು ನಾವೆಲ್ಲ ಅರ್ಥೈಸ್ಕೊಳ್ಳೋಣ. ನಾಳೆಯಿಂದ ಇಂದಿನಿಂದ ಈಗ ಮನೆಗೆ ಹೋಗೋ ದೃಷ್ಟಿಯಿಂದ ಅಲ್ಲಿಂದನೇ ನಾವು ಸಂವಿಧಾನವನ್ನು, ಆಶಯವನ್ನು, ಸಂವಿಧಾನದಲ್ಲಿ ಇರ್ತಕ್ಕಂಥ ನಮ್ಮ ಎಲ್ಲ ಜವಾಬ್ದಾರಿಗಳನ್ನು, ಫಂಡಮೆಂಟಲ್ ಡ್ಯೂಟೀಸ್ನ, ಉದಾಹರಣೆಗೆ ರಾಷ್ಟ್ರಗೀತೆ ಎಲ್ಲರೂ ಮೊಳಗ್ತಾ ಇದೆ ಅಂತಂದರೆ ಅಂತಹ ಸಂದರ್ಭದಲ್ಲಿ ನಾವು ಅದಕ್ಕೆ ಗೌರವಿಸೋದನ್ನು, ರಾಷ್ಟ್ರಧ್ವಜವನ್ನು ಗೌರವಿಸೋದನ್ನು, ಇವನ್ನೆಲ್ಲ ಮಾಡ್ಕೊಳ್ತಾ ಬರೋಣ ಅಂತ ಹೇಳ್ತಾ, ಸಂವಿಧಾನದ ಆಶಯ ಜಾಯಮಾನೋ ಭವತಿ ತ್ರೈಋಣಾಃ ಅಂತ. ಈ ಭೂಮಿಗೆ ಬಂದಾಗ ನಾವು ಪ್ರತಿಯೊಬ್ಬರು ಕೂಡ 3 ಋಣವನ್ನು ಹೊತ್ತು ಬಂದಿರ್ತೀವಿ. ಒಂದು ದೈವ ಋಣ, ಎರಡನೇದು ಋಷಿ ಋಣ, ಮೂರನೇದು ಪಿತೃಋಣ ಅಂತ. ತುಂಬ ಜನ ಹೆಣ್ಮಕ್ಳು ಪಿತೃಋಣ ಅಂದ್ಬಿಡ್ತೀರಿ ಸರ್, ಮಾತೃಋಣ ಅಲ್ವಾ, ತಾಯಿ ಅಲ್ವಾ ಎತ್ತಿದ್ದು ಅಂತ. ಪಿತೃ ಅಂತ ಸಂಸ್ಕೃತದಲ್ಲಿ ಬರ್ತಕ್ಕಂಥ ಪದದು ತಂದೆ ತಾಯಿ ಇಬ್ಬರನ್ನೂ ಸೇರಿಕೊಳ್ಳುತ್ತೆ. ಹಾಗಾಗಿ ಯಾರು ಅನ್ಯಥಾ ಭಾವಿಸಬಾರ್ದು. ತಾಯಿ ಮೊದಲು. ಇವಿಷ್ಟು ಋಣಗಳಾದರೆ ನಾನು 4ನೇ ಋಣವನ್ನು ಈ ಸಂದರ್ಭದಲ್ಲಿ ಹೇಳಲೇಬೇಕು. ಅದನ್ನು ಹೇಳ್ತೀನಿ. ನನ್ನನ್ನು ಯಾರು ಏನು ಅಪಾರ್ಥ ಮಾಡಿಕೊಂಡ್ರೂ ಪರವಾಗಿಲ್ಲ. 4ನೇ ಋಣ ರಾಷ್ಟ್ರ ಋಣ ಅಂತ. ತಾವು ಇವತ್ತು ಏನೇನಾಗಿದ್ದೀವೋ, ನಾನು ಒಬ್ಬ ಹೈಕೋರ್ಟಿನ ನ್ಯಾಯಾಧೀಶನಾಗಿದ್ದೇನೆ, ಇನ್ನೊಬ್ಬರು ದೇವರ ಒಂದು ಗುಡಿಯಲ್ಲಿ ಕಸಗಣ್ಣು ಗುಡಿಸ್ಕೊಂಡು ಸಮಾಜದಲ್ಲಿ ನನಗೆ ಯಾರೂ ಇಲ್ಲ ಅಂತ ಬಂದಂಥ ಒಂದು ಹೆಣ್ಣು ಮಗಳು ಇವತ್ತು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ ಓತ್ ಕೊಡೋ ಅಂಥ ಒಂದು ಅವಕಾಶವನ್ನು ಕೊಟ್ಟಿದ್ದೆ ಅಂತಂದರೆ ಅದು ನಮ್ಮ ಸಂವಿಧಾನ ಮಾತ್ರ. ಯಾವ ವಂಶಾಡಳಿತವಿಲ್ಲ. ನೀನು ಏನು ಅಂತ ಕೇಳಲಿಲ್ಲ, ಯಾವ ಪದವಿ ಹೊಂದಿದಿ ಅಂತ ಕೇಳಲಿಲ್ಲ. ರಾಷ್ಟ್ರಪತಿಗಳಾಗಿ ಅಲಂಕರಿಸ್ತಕ್ಕಂಥದ್ದೊಂದು ಅವಕಾಶವನ್ನು ಕೊಟ್ಟರು. ಇಂತಹ ಎಲ್ಲ ಅವಕಾಶವನ್ನು ಮಾಡಿಕೊಟ್ಟಂಥ ಸಂವಿಧಾನ ನಮ್ಮ ಮನೆಗಳಲ್ಲಿ, ನಮ್ಮ ಮನಗಳಲ್ಲಿ ಬೇಕು. ಹೇಗೆ? ನೀವು ದೇವರ ಮನೆಯಲ್ಲಿ ಕೂತಾಗ ಏನಂತ ಇದೆ ಅಲ್ಲಿ ಪದ? ನಾವು ಬರೆಯುವಾಗ ಸರ್ವಧರ್ಮ ಸಮಭಾವ ಅಂತ ಪದ ಇದೆ. ದೇವರ ಮನೆಯಲ್ಲಿ ಕೂತಾಗ ರಾಮಾಯಣವನ್ನು ಓದಿ ತೊಂದರೆ ಇಲ್ಲ, ಭಾಗವತವನ್ನು ಓದಿ ತೊಂದರೆ ಇಲ್ಲ, ಮಹಾಭಾರತವನ್ನು ಓದಿ ತೊಂದರೆ ಇಲ್ಲ. ನಾನು ಹಿಂದೂವಾಗಿ ನಾನು ಬೈಬಲನ್ನು ಓದ್ತೀನಿ, ತೊಂದರೆ ಇಲ್ಲ. ನಾನು ಹಿಂದೂವಾಗಿ ಕುರಾನನ್ನು ಪವಿತ್ರ ಗ್ರಂಥವನ್ನು ಇಟ್ಕೊಂಡು ನಾನು ಓದ್ತೀನಿ, ತೊಂದರೆ ಇಲ್ಲ. ನಾನು ಸಿಖ್ ಗ್ರಂಥ ಸಾಹೀಬವನ್ನು ಓದ್ತೀನಿ, ಅದರಲ್ಲಿ ಕಲೆಕ್ಷನ್ ಆಫ್ ಆಲ್ ದಿ ನೆಕ್ಟರ್ ಇದೆ, ಅದನ್ನು ಓದ್ತೀನಿ ಅಂತಂದರೆ ತೊಂದರೆ ಇಲ್ಲ. ಸರ್ ನಾನು ಯಾವುದು ಓದೋದಿಲ್ಲ, ನಾಸ್ತಿಕನಾಗಿರ್ತೀನಿ, ನಮ್ಮಲ್ಲಿ ದೇವ್ರ ಮನೆಯೇ ಇಲ್ಲ ಅಂದರೆ ತೊಂದರೆ ಇಲ್ಲ. ಆದರೆ ಮನೆ ಹೊಸಲು ದಾಟಿದ ತಕ್ಷಣ, ದೇವ್ರ ಮನೆ ಹೊಸಲು ದಾಟಿದ ತಕ್ಷಣ ನಮ್ಮೆಲ್ಲರ ಏಕೈಕ ಪವಿತ್ರ ಗ್ರಂಥ ಅಂದರೆ ಅದು ಭಾರತದ ಸಂವಿಧಾನ. ಈ ತಾಯಿಯ ಶಿರ ಅದು, ಈ ಭಾರತ ಮಾತೆಯ ಶಿರ ಅದು, ಅದರ ಬುದ್ಧಿ ಅದು. ಹಾಗೆ ಹೇಳ್ತಾ ಎಲ್ರಿಗೂ ಕೂಡ ಮುಂದಿನ 26/11/26 ಒಳಗಡೆಗೆ ನಿಮ್ಮ ಆತ್ಮಾವಲೋಕನವನ್ನು ಮಾಡಿಕೊಳ್ಳಿ. ಎಷ್ಟು ಸಂವಿಧಾನದ ಪರವಾಗಿ ನಾನು ಕೆಲಸ ಮಾಡಿದೆ ಅಂತ ಲೆಕ್ಕ ಹಾಕ್ಕೊಳ್ಳಿ. ಸಂವಿಧಾನ ವಿರೋಧಿ ಕೃತ್ಯಗಳು ನನ್ನಿಂದ ಎಷ್ಟಾಯಿತು ಅನ್ನೋದನ್ನು ಗುರುತು ಹಾಕ್ಕೊಳ್ಳಿ. ಆದಷ್ಟು ಮುಂದಿನ ವರ್ಷಗಳಲ್ಲಿ ಅದನ್ನು ಮಾಡೋದಿಲ್ಲ ಅಂತ ಹೇಳಿ. ಸಂವಿಧಾನಕ್ಕೆ ಧಕ್ಕೆ ಬರ್ತಾ ಇದೆ ಅಂತಂದಾಗ, ದೇಶಕ್ಕೆ ತೊಂದರೆ ಆಗ್ತಾ ಇದೆ ಅಂತಂದಾಗ, ದೇಶದ ಭದ್ರತೆಗೆ ತೊಂದರೆ ಆಗ್ತಾ ಇದೆ ಅಂತಂದಾಗ ನಾನಿದ್ದೀನಿ ಅಂತ ಎದ್ದು ನಿಂತ್ಕೊಳ್ಳಿ. ಮೈಸೂರಿನ ಈ ಒಂದು ಐತಿಹಾಸಿಕ ಸಭಾಂಗಣದಲ್ಲಿ ನಡೆದ ವಿಚಾರ ವಿಮರ್ಶೆ ಭಾರತದ ಸಂವಿಧಾನದ ಆಶಯವನ್ನು ಎತ್ತಿ ಹಿಡಿಯುವಲ್ಲಿ ಸಾರ್ಥಕವಾಯಿತು ಅಂತಂದರೆ ನನ್ನ ಇವತ್ತಿನ ಸಮಯ ಏನು ಪ್ರೀಮಿಯಂ ಅಂತ ಇಟ್ಟಿದ್ದೆ ಅದಕ್ಕೆ ಡಿವಿಡೆಂಡ್ ಅಂತ ಭಾವಿಸ್ತೀನಿ. ಶಾಂತಚಿತ್ತರಾಗಿ ನನ್ನ ಮಾತನ್ನು ಕೇಳಿದಿರಿ. ಅಲ್ಪ ಸಂವಿಧಾನವನ್ನು ತಿಳ್ಕೊಳ್ಳೋದ್ರಲ್ಲಿ ಈಗಲೂ ಅಂಬೆಗಾಲಿಡ್ತಕ್ಕಿರ್ತಕ್ಕಂಥ ನಾನು ಕೂಸು. ಏನಾದರೂ ತಪ್ಪಿದರೆ ಪ್ರಾಜ್ಞರು ಅದನ್ನು ಅಲ್ಲಿಗೆ ಬಿಟ್ಟುಬಿಡಿ, ಅದನ್ನು ಸರಿಪಡಿಸ್ಕೊಳ್ಳೋಕೆ ಅವಕಾಶ ಕೊಡಿ.
ಮನಸ್ಸಿಗೆ ಹಿತವಾದಂಥದ್ದು ಒಂದೆರಡಾರು ವಿಚಾರಗಳು ನಿಮ್ಮ ಮನಸ್ಸಿಗೆ ಬಂದಿದ್ದರೆ ಅದನ್ನು ಒಪ್ಪಿಕೊಳ್ಳಿ, ಅಪ್ಪಿಕೊಳ್ಳಿ, ಅನುಷ್ಠಾನಗೊಳಿಸಿ. ಎಲ್ಲರಿಗೂ ಶುಭವಾಗಲಿ. ಸಂವಿಧಾನ ದಿನದ ಆಶಯಗಳು, ಶುಭ ಕಾಮನೆಗಳು. ಧನ್ಯವಾದಗಳು.